ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ. ಇಂತಿ ಹಲವು ಚಿಂತೆಯೊಳಗೆ ಇಪ್ಪವರ ಕಂಡೆ, ನಿನ್ನ ಚಿಂತೆಯೊಳಗಿದ್ದವನು ಒಬ್ಬರನ್ನು ಕಾಣದದೆಂದಾತ ನಮ್ಮ ಅಂಬಿಗರ ಚೌಡಯ್ಯ. ಓಂ ಶ್ರೀ ಗುರುದೇವ ನಮಃ. ಕಾಯದೊಳು ಗುರುಲಿಂಗ ಜಂಗಮ ಧಾಯಿತವನ್ನರಿಯಲಿಕ್ಕೆ ಸುಲಭ ಉಪಾಯದಿಂದಿದ್ರಿಟ್ಟು ಬಾಹ್ಯ ಸ್ಥಳಕ್ಕೆ ಪೂರ್ವವಾಗಿ ಗಾಯದೂರಿ ಸಮಸ್ತ ಭಕ್ತವಿ ಕಾಯುವನ್ನು ಪವನ ಮಾಡಿದ ರಾಯಪೂರ್ವಾಚಾರ್ಯ ಸಂಘದ ಬಸವಶರಣಾರ್ಥಿ ಆರಂಭದಲ್ಲಿ ಬಸವಾದಿ ಶಿವಶರಣರನ್ನ, ರೇಣುಕಾದಿ ಪಂಚಾಚಾರ್ಯರನ್ನ, ಈ ನಾಡಿನೊಳಗ ಆಗಿ ಹೋಗಿರ್ತಕ್ಕಂಥ ಎಲ್ಲ ವಿಶ್ವ ಮಹಾನ್ ಸಂತರನ್ನ, ಯೋಗಿಗಳನ್ನ, ತ್ಯಾಗಿಗಳನ್ನ ಭಕ್ತಿಯಿಂದ ಸ್ಮರಣೆ ಮಾಡಿ 84 ಲಕ್ಷ ಜೀವರಾಶಿಗೆ ಅನ್ನವನ್ನು ನೀಡತಕ್ಕಂಥ ಭೂತಾಯಿಯ ಚೊಚ್ಚಲ ಪುತ್ರ ರೈತನನ್ನು, ಹಗಲು ಇರುಳು ಏನಂದ್ರೆ ದೇಶದ ಗಡಿಯನ್ನ ಕಾಯ್ತಾ ಇರ್ತಕ್ಕಂಥ ವೀರ ಯೋಧರನ್ನು ಕೂಡ ನೆನೆಯುತ್ತಾ 15ನೇ ಶತಮಾನದ ನಿರಂಜನ ನಿರಾಭಾರಿ ಜಂಗಮ ಮೂರ್ತಿ ತೋಂಟದ ಸಿದ್ಧಲಿಂಗ ಏಕವರ್ಯರನ್ನು ಸದಾವಕಾಲ ಉಸಿರು ಇರುವ ತನಕನೂ ಕೂಡ ಸಮಾಜ 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 ಒಂದು ಸಮಾಜಕ್ಕಾಗಿ ಪ್ರಾಣವನ್ನೇ ಅರ್ಪಣೆ ಮಾಡಿ ಭವ್ಯವಾದ ಶಿವಯೋಗ ಮಂದಿರ ಸ್ಥಾಪನೆ ಮಾಡಿರತಕ್ಕಂಥ ಕಾವ್ಯಲೋಕದ ಹರಿಕಾರ ಅಪ್ಪ ಹಾನಗಲ ಗುರುಕುಮಾರ ಶಿವಯೋಗಿಯನ್ನು, ಅರಮನೆಗೆ ಮೀಸಲಾಗಿರ್ತಕ್ಕಂಥ ಸಂಗೀತವನ್ನು ಗುರುಮನೆಗೆ ತಂದುಕೊಟ್ಟಿರ್ತಕ್ಕಂಥ ಪಂಚಾಕ್ಷರ ಗುರುವರರನ್ನ, ಈ ಭೂಮಿಯ ಮೇಲೆ ಹೆಣ್ಣು ಕೊಡೋರುಂಟು, ಹೊನ್ನು ಕೊಡೋರುಂಟು, ಕೊನೆಗಾಲಕ್ಕೆ ಮಣ್ಣನ್ನು ಕೂಡ ಕೊಡೋರುಂಟು. ಸಾವಿರ ಸಾವಿರ ಅಂಧ, ಅನಾಥ, ಕುರುಡ, ಕುಂಟ, ದೀನದಲಿತ ಬಡ ಮಕ್ಕಳ ಬದುಕಿ ಬಣ್ಣವನ್ನು ಕೊಟ್ಟಂತ ಪೂಜೆ ಏನಪ್ಪ ಪುಟ್ಟರಾಜ ಗುರುವರ ಕಟ್ಟುವರಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಹಸಿವೆ ಅಂತ ಬಂದವರಿಗೆ ಅನ್ನವನ್ನು ಕೊಟ್ಟು, ದಾಹ ಅಂತ ಬಂದವರಿಗೆ ನೀರನ್ನು ಕೊಟ್ಟು, ಕಷ್ಟ ಅಂತ ಬಂದವರ ಕಷ್ಟವನ್ನು ದೂರ ಮಾಡಿರ್ತಕ್ಕಂಥ ತಮ್ಮೆಲ್ಲರ ಆರಾಧ್ಯ ದೈವ ಕ್ಷೇತ್ರಾಧಿಪತಿ ಒಡೆಯನಾಗಿರ್ತಕ್ಕಂಥ ಕರ್ತೃ ಕೆಂಪೈ ಸ್ವಾಮಿಗಳವರ ಕಟ್ಟುವರಿ ಭಕ್ತಿಯ ಪ್ರಣಾಮಗಳನ್ನ ಸಮರ್ಪಣೆ ಮಾಡಿ, ಆ ಮಹಾಮಹಿಮರ ಜಾತ್ರಾ ಮಹೋತ್ಸವ ತನ್ನಿಮಿತ್ತವಾಗಿ ನಡೆದುಕೊಂಡು ಬರ್ತಾ ಇರ್ತಕ್ಕಂಥ ಶರಣರ ಜೀವನ ದರ್ಶನ ಪ್ರವಚನದ ಆಧಾರವಾಗಿ ದಾನಮ್ಮ ತಾಯಿ ಪುರಾಣ ನಡೀತಾ ಇರಬೇಕಾದರೆ ಈ ಎಲ್ಲಾ ಕಾರ್ಯಕ್ರಮಗಳ ರೂವಾರಿಗಳು ಪ್ರಸ್ತುತ ಶ್ರೀಮಠದ ಪೂಜ್ಯರು, ಆಚಾರವಂತರು, ವಿಚಾರವಂತರು, ಸಂಸ್ಕಾರವಂತ ಪೂಜ್ಯರಾದ ಎಲ್ಲ ಒಟ್ಟು ಸಾಧಕರಿಗೆ ಮಾರ್ಗದರ್ಶನದ ಜೊತೆಗೆ ಸಂಸ್ಕಾರ ನೀಡ್ತಾ ಇರ್ತಕ್ಕಂಥ ಪ್ರಸ್ತುತ ಶ್ರೀಮಠದ ಪೂಜ್ಯರಾದ ಪರಮ ಪೂಜ್ಯ ಮನ್ನಿರಂಜನ ಪರಮ ಸ್ವರೂಪ ಡಾಕ್ಟರ್ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಪಾದಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, 2 ವರ್ಷಗಳ ಕಾಲ ತಮ್ಮೆಲ್ಲರಿಗೂ ಕೂಡ ಜ್ಞಾನದ ಅಮೃತವನ್ನ ಉಣಬಡಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಶಿವಕುಮಾರ್ ದೇವರ ಬೋಲ್ಟಿಯವರಲ್ಲೂ, ಪೂಜ್ಯ ಶ್ರೀ ರೇಣುಕ ದೇವರಲ್ಲಿ, ಪೂಜ್ಯ ಶ್ರೀ ಸರ್ವಭೂಷಣ ದೇವರಲ್ಲಿ, ಪೂಜ್ಯ ಶ್ರೀ ಗುರುದೇವರಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಪರಮ ಪೂಜ್ಯ ಬಸವಚೇತನ ಮಹಾಸ್ವಾಮಿ ಕೂಡ ಭಕ್ತಿಯ ಶರಣಾರ್ಥಿಗಳನ್ನ ಸಮರ್ಪಣೆ ಮಾಡ್ತಾ ಬಹಳ ಸುಂದರವಾಗಿ ತಮ್ಮ ಹೃದಯಕ್ಕೆ ಮುಟ್ಟುವ ಹಾಗೆ ಸಂಗೀತವನ್ನು ನೀಡ್ತಾ ಇರ್ತಕ್ಕಂಥ ವಚನ ಸಾಹಿತ್ಯ, ತತ್ವಗೀತೆ, ಜಾನಪದ ಗೀತೆ ಮೇಲಾಗಿ ಪುರಾಣ ಮಾಡ್ತಾ ಇರ್ತಕ್ಕಂಥ ಆತ್ಮೀಯ ಸಹೋದರ ಶರಣಕುಮಾರ್ ಗವಾಯಿಗಳವರು ಸೋಮನಾಳ್ ಅವರೇ, ಆ ಸಂಗೀತಕ್ಕೆ ತಕ್ಕ ಹಾಗೆ ಸುಂದರವಾಗಿ ತಬಲಾ ಸಾಥನ್ನು ನೀಡ್ತಾ ಇರುವಂತ ತಬಲಾ ಚತುರ ಪಂಚಾಕ್ಷರಿ ಗದಗ ಅವರೇ, ಸಂಗೀತಕ್ಕೆ ಈ ಪ್ರವಚನಕ್ಕೆ ತಕ್ಕ ಹಾಗೆಯೇ ಅದ್ಭುತವಾದ ವೈಲಿನ್ ಸಾಥನ್ನು ನೀಡ್ತಾ ಇರುವಂತ ಆತ್ಮೀಯ ಸಹೋದರ ಯಲ್ಲಾ ಲಿಂಗೇಶ್ ಗದಗ ಅವರೇ, ಯಾವತ್ತೂ ಇಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಆಧ್ಯಾತ್ಮಿಕ ಜೀವಿಗಳೇ, ಶರಣು ತಂದೆ ತಾಯಿಗಳೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಮುದ್ದು ಮಕ್ಕಳು, ಇದನ್ನು ಕೇಳಿ ಮನೆಯಾಗಿಂದ ಎದ್ದು ಬರಕತ್ತವ್ರು ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಭಗವಂತ ನಮ್ಮನ್ನ ಭೂಮಿ ಕಳಿಸ್ಬೇಕಾದ್ರೆ ಇಂಥವರ ಹೊಟ್ಟೆಯೊಳಗ ಹುಟ್ಟಬೇಕಂತ ತಿಳ್ಕೊಂಡು ನಾವ್ಯಾರೂ ಕೂಡ ಅಂದ್ಕೊಂಡು ಬಂದಿಲ್ಲ. ಬಡವರ ಮನೆಯೊಳಗಾಗ್ಲಿ, ಶ್ರೀಮಂತರ ಮನೆಯೊಳಗಾಗ್ಲಿ ಹುಟ್ಟು ಅನಿಶ್ಚಿತ, ಬದುಕು ಅನಿವಾರ್ಯ, ಸಾವು ಖಚಿತ. ಇಡೀ ಮನುಷ್ಯನ ಬದುಕೇ ಈ 3ರೊಳಗದೆ. ಬಹಳ ಮಂದಿ ಏನಂತೀವಿ ಅಂದ್ರೆ ದೇವ್ರು ನಮಗ ಬಡತನ ಕೊಟ್ಟಾನ, ಬಡತನ ಕೊಟ್ಟಾನ, ಬಡತನ ಕೊಟ್ಟಾನ. ಬಡತನದೊಳಗ ನಮ್ಮನ್ನ ಮುಳುಗಿಸಿದ. ದೇವ್ರು ತಪ್ಪಲ್ಲ, ಬಡತನದೊಳಗೆ ಹುಟ್ಟಿದ ತಪ್ಪಲ್ಲ, ಬಡತನದೊಳಗ ಸತ್ತಿದ್ದೇನೈತಲ್ಲ ಅದು ಬಹಳ ತಪ್ಪು ಅಂತ ಕರೀತಾರ. ಯಾರಿಗಿಲ್ಲ, ನಾವೆಲ್ಲರೂ ಕೂಡ ಮಾನವರಾಗಿ ಹುಟ್ಟಿ ಬಂದೇವೆ ಅಂದ ಬಳಿಕ ಒಂದಲ್ಲ ಒಂದು ರೀತಿಯಲ್ಲಿ ಚಿಂತೆ ಮಾಡೋರೆ.
ಆದ್ರೆ ಅವ್ರು ಅಂತಾರೆ ಶರಣರು ಮಹಾತ್ಮರು, ಚಿಂತೆ ಮಾಡ್ಬಿಡ್ತಮ್ಮ, ಈ ಭೂಮಿಗೆ ಬಂದಿದ್ದು ಎದಕ್ಕಂದ್ರೆ ಚಿಂತೆ ಮಾಡಕ್ಕಲ್ಲ, ಚಿಂತೆಯನ್ನು ಬಿಟ್ಟು ಒಂದಿಷ್ಟ ಚಿಂತನೆ ಮಾಡೋದಕ್ಕಾಗಿ ಬಂದಿ ಅಂದ್ರೆ ಭಗವಂತ ನಿನಗೆ 100 ವರ್ಷ ಆಯುಷ್ಯ ಕೊಡ್ತಾನಲ್ಲ, ಇದರ ಚಿಂತನೆ ಮಾಡು. ಯಾರಿಗೆಲ್ಲ ಚಿಂತೆ? ಹುಟ್ಟಿದ ಕೂಸಿನಿಂದ ಹಿಡ್ಕೊಂಡು ಮನಿ ಹೋಗನ್ನಕತ್ತದ, ಕುಣಿ ಬಾ ಅನ್ನಕತ್ತೈತಿ, ಒಂದು ಕಾಲ ಮನೆಯಾಗ ಒಂದು ಕಾಲ ಕುಣಿಯಾಗ ಇರುವಂತ ಯಜಮಾನರವರೆಗೂ ಕೂಡ ಎಲ್ಲರೂ ಕೂಡ ಚಿಂತೆ ಇರುವುದೇ. ಹುಟ್ಟಿದ ಕೂಸಿಗೆ ಏನು ಚಿಂತೆ ಅಂತಂದ್ರೆ ಯಾವಾಗ ಅಂಬೆಗಾಲಿಟ್ಟು ಅಡ್ಡಾಡೇನೋ ಅಂತ ತಿಳ್ಕೊಂಡು, ದೊಡ್ಡವರಾದ್ಮ್ಯಾಗ ಯಾವಾಗ ಬೆಳೆದೇನೋ, ಯಾವಾಗ ವಿದ್ಯೆ ಕಲ್ತೇನೋ, ಹಾಗೆ ವಿಚಾರ ಮಾಡ್ಕೊಂತ ಚಿಂತೆ ಹಂಗ ಚಲೋ. ಮನೆಯೊಳಗ 80-90 ವರ್ಷದ ಯಜಮಾನ್ ಮನುಷ್ಯ ಅದನಂದ್ರೂ ಕೂಡ ಹೋಗಿ ಕೇಳ್ರಿ ನೀವು ಏನಂತ, ಯಪ್ಪ ಯಜ ಮದುವೆ ಆಗಿಯ, ಮಕ್ಕಳ ಕಂಡಿಯ, ಮೊಮ್ಮಕ್ಕಳ ಕಂಡಿಯ, ಮನಿ ಮ್ಯಾಗ ಮನಿ ಕಟ್ಟಿಯ, ಹೊಲ ಹಿಡದಿಯ, ಆಸ್ತಿ ಗಳಿಸಿಯ, ಬೆಳ್ಳಿ ಬಂಗಾರ ಇಟ್ಟಿಯ, ಮನಿ ಮುಂದೆ ಕಾರ್ ಇಟ್ಟಿಯ, ವಯಸ್ಸಾಗ್ಯದ, ದುಡಿ ವಯಸ್ಸು ಮುಗಿದದ, ಈಗರ ಆರಾಮದಿಯನೋ ಯಜ ಅಂತ ಕೇಳ್ರಿ ನೀವು. ಆ ಮುತ್ಯ ಅಂತಾನೆ ಎಲ್ಲಿ ತರ್ತೀವ ತಮ್ಮ, ನಾ ಹೋದ್ಮ್ಯಾಗ ಆರಾಮ ಅಂತ, ನಾ ಹೋದ್ಮ್ಯಾಗ ಆರಾಮ. ಯಾಕೆ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿ ಚಿಂತೆ ಇರುವುದೇ. ಅದಕ್ಕೆ ಆತಂತಾನೆ ಏನು ಅಂತಂದ್ರೆ, ಬಡತನಕ್ಕೆ ಉಂಬುವ ಚಿಂತೆ, ಉಂಬಲಾದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ. ಯಾರಿಗೆಲ್ಲ ಚಿಂತೆ? ಬಡತನದೊಳಗಿರ್ತಕ್ಕಂಥ ಮನುಷ್ಯ ಚಿಂತೆ ಮಾಡ್ತಾನೆ ಏನಂತಂದ್ರ, ನನಗೆ ಮನಿ ಕಟ್ಟಬೇಕ, ಹೊಲ ಹಿಡಿಬೇಕ, ಅದು ಬೇಕು, ಇದು ಬೇಕ, ಬೆಳ್ಳಿ ಬಂಗಾರ ದುಡ್ಡು ಬೇಕು ಅನ್ನಂಗಿಲ್ಲ. ಆತನ ಚಿಂತೆ ಏನು ಅಂತಂದ್ರ, ಬಡತನದೊಳಗಿದ್ರು ಕೂಡ ಯಪ್ಪ ನನಗೆ ಬಹಳ ಬೇಡ, ಹುಟ್ಟಿದ ಭಗವಂತ ಎಂದೂ ಕೂಡ ಹುಲ್ಲು ಮೇಯ್ಸಂಗಿಲ್ಲ ಅಂತ ನಂಗೊಂದು ತುತ್ತು ಅನ್ನ ಕೊಡು ಅಂತಾನೆ. ಬಡತನಕ್ಕೆ ಉಂಬುವ ಚಿಂತೆ, ಉಂಬಲಾದರೆ ಉಡುವ ಚಿಂತೆ. ಸರಿ, ಉಣ್ಣಾಕ ಅನ್ನ ಕೊಟ್ಟಾನ, ನಿನ್ನ ಇಚ್ಛಾ ಪ್ರಕಾರವಾಗಿ ನಿನ್ನ ಭಕ್ತಿ ಮೆಚ್ಚಿ ಅಪ್ಪ ನಿನಗೆ ಆಶೀರ್ವಾದ ಮಾಡ್ಯಾನ, ಅವಾಗ ಚಿಂತೆ ಮುಗಿತಂದ್ರೇನು? ಮುಗಿಲಿಲ್ಲ. ನೀವೊಂಚೂರು ಅಲ್ಲೆಲ್ಲೆ ದಿಕ್ಕೊಬ್ಬರು ಕುಂದ್ರು ಬದ್ಲಿ ಇಷ್ಟು ಎಲ್ಲರೂ ಕೂಡ ಈ ಕಡೆ ವೇದಿಕೆ ಮುಂದೆ ಬಂದು ಕುಂತ್ರೆ ಬಹಳ ಚಲೋ ಆಗತ್ತೆ. ಅಲ್ಲೆಲ್ಲೆ ಕಟ್ಟಿ ಮ್ಯಾಗ ದಾರಿ ಮ್ಯಾಗ ಅಲ್ಲೆಲ್ಲೆ ಕುಂತಿರಲ್ಲ, ಈ ಕಡೆ ಬಂದು ಕುಂತ್ರೆ ಬಹಳ ಚಲೋ ಆಗತ್ತೆ. ಹಿಂಗತಿ ನಮ್ಮ ಕಡೆ ಎಲ್ಲಿ ಕೊಡ್ತಾರಂತಂದ್ರ, ಮೂನೆಗಳ್ಳಿ ತುಲಿಕ್ಕೆ ಬ್ಯಾಗ್ ಅಡಿಕೆಲಿ ವರ್ಷ ಏನೋ ಹೊಲ್ದಾಗ ಹೋಗಿರ್ತಾರಲ್ಲ ಅಲ್ಲಿ ಕುಂತಿರ್ತಾರೆ. ಈಗ ಇಷ್ಟು ಹೇಳಕತ್ರು ನೀವು ಕುಂತಿರಂದ್ರೆ ಭಾಳ ಗಟ್ಟಿದ್ರಿ ಅಂತ ದಾರ್ಯಾಗ. ಇಷ್ಟು ಹೇಳಕತ್ರು ಎದ್ದು ಬಿಡಲ್ಲ ಭಾಳ ಗಟ್ಟಿದ್ರಿ ಅಂತ ನೀವು ಎಡಕ್ ಕುಂತವ್ರು. ಬಹಳ ಆಶ್ಚರ್ಯ ಏನು ಅಂತಂದ್ರ, ಬಡತನದೊಳಗಿರ್ತಕ್ಕಂಥ ಮನುಷ್ಯ ತುಸ್ತು ಅನ್ನಕ್ಕಾಗಿ ಪರದಾಡ್ತಾನ. ಅಪ್ಪ ಕೆಂಪಯ್ಯ ಸ್ವಾಮಿಗಳ ಗದ್ದಿಗೆ ಬಂದು ಬೇಡ್ಕೊಳ್ತೀರಿ, ಅಪ್ಪ ಶಿವರುದ್ರನ ಗದ್ದಿಗೆ ಬಂದು ಬೇಡ್ಕೊಳ್ತೀರಿ, ಯಪ್ಪ ನಿನ್ನನ್ನು ನಂಬಿದವ್ರು ಎಂದೂ ಕೂಡ ನೀ ಕೈ ಬಿಟ್ಟಿಲ್ಲಂತ. ಯಾರ ಕೈ ಬಿಟ್ಟರು ಕೂಡ ನಂಬಿದ ಬಂದು ಬಳಗ ಕೈ ಬಿಡಬಹುದ, ಮಾಡ್ಕೊಂಡು ಗಂಡ ಕೈ ಬಿಡಬಹುದ, ಮಾಡ್ಕೊಂಡು ಹೆಂಡತಿ ಕೈ ಬಿಡಬಹುದ, ಇರುವಂತ ಸಂಪತ್ತು ಬಿಟ್ಟು ಹೋಗಬಹುದ. ಯಪ್ಪ ಶಿವರುದ್ರಜ್ಜ, ಯಪ್ಪ ಕೆಂಪಯ್ಯಜ್ಜ, ನಿನ್ನ ಪಾದಕ್ಕೆ ಬಂದು ಬಿದ್ದೀನಿ, ನೀನ್ ಎಂದೂ ಕೂಡ ನಂಬಿದವ್ರನ್ನ ಕೈ ಬಿಡಂಗಿಲ್ಲಪ್ಪ. ಎತ್ತತಿ ಅಂತ ತಿಳ್ಕೊಂಡು ಗೊತ್ತದ, ಕೈ ಹಿಡಿದು ಎಬಸ್ತಿ ಅಂತ ಗೊತ್ತದ, ನಿನ್ನ ನಂಬಿ ಬಂದೀನಿ ಅಂತ ಅನ್ನ ಕೊಡುವಂತ ಭಕ್ತಿಯಿಂದ ಬೇಡಿಕೊಂಡು ಅನ್ನ ಕೊಟ್ಟ ಮಹಾತ್ಮ. ಅವರ ಚಿಂತತ್ರೆ ತಪ್ಪಲಿಲ್ಲ. ಉಂಬಲಾದರೆ ಉಡುವ ಚಿಂತೆ. ಸರಿ, ಉಣ್ಣಾಕ ಅನ್ನ ಕೊಟ್ಟಾನ, ಅವಾಗ ಚಿಂತತ್ರೆ ತಪ್ಪಲಿಲ್ಲ. ಯಾಕ? ಗುಡಿಸಲ ಮನಿ ಇರುದ ಒಂದು ಶೀರಿ, ಇರುದ ಒಂದು ದೋತ್ರ, ಇರುದ ಒಂದು ಅಂಗಿ, ಇರುದ ಒಂದು ಪೈಜಾಮ, ಒಂದು ರುಮಾಲ ಬಿಟ್ರೆ ಇನ್ನೊಂದರ್ಗೆ ತಗೊಳಕ ರೊಕ್ಕಿಲ್ಲ. ಭಗವಂತ ಎಷ್ಟು ಪರೀಕ್ಷೆ ಮಾಡ್ತಾನಂತಂದ್ರೆ ಒಂದು ನೆನಪಿರಲಿ, ಭಗವಂತ ಯಾವ ರೀತಿಯ ಪರೀಕ್ಷೆ ಮಾಡ್ತಾನೆ, ಕೆಲವೊಬ್ಬರಿಗೆ ಸಾಕು 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 ಅನ್ನೋಂಗ ಕೊಟ್ಟು ನೋಡ್ತಾನ, ಕೆಲವೊಬ್ಬರಿಗೆ ಕಸಗೊಂಡು ನೋಡ್ತಾನ. ಇನ್ನು ಎಷ್ಟು ಪರೀಕ್ಷೆ ಮಾಡ್ತಾನಂತೀರಿ? ಕೆಲವೊಬ್ಬರಿಗೆ ಗಂಟಿನ ತುಂಬ ಸೀರೆಗಳು, ಕೆಲವೊಬ್ಬರಿಗೆ ಗಂಟಿನ ತುಂಬ ಸೀರೆಗಳು, ಕೆಲವೊಬ್ಬರಿಗೆ ಸೀರೆ ತುಂಬ ಗಂಟ. ಹಳೆ ಮಂದಿ ಗೊತ್ತಾಗುತ್ತೆ ಸೀರೆ ತುಂಬ ಗಂಟು ಅಂತಂದ್ರ, ಇರೋದು ಒಂದು ಸೀರೆ, ಅದ ಒಂದು ಸೀರೆನ ಮರೆ ಮಾಚ್ಕೊಳ್ಬೇಕು, ಅಲ್ಲೊಂದಿತ್ತು 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 ಹೊಡೆದಾಗ ಒಂದ ಸೀರೆಗೆ 20 ಗಂಟೆ ಕಟ್ಕೊಂಡು ಕುಟ್ಕೊಂತಿದ್ದೆ ಹಳೆ ಮಂದಿ ಸೀರೆನ. ಈಗ ಹಂಗಲ್ರಿ, ಯಾವ್ದು ಬಿಡ್ಬೇಕ ಯಾವ್ದು ಬಿಡ್ಬೇಕ, ಯಾವ್ದು ಬಿಡ್ಬೇಕ ಯಾವ್ದು ಬಿಡ್ಬೇಕ. ಭಗವಂತ ಕೊಟ್ಟು ನೋಡ್ತಾನ, ಕಸಗೊಂಡು ನೋಡ್ತಾನ.
ಉಂಬಲಾದ್ರೆ ಉಡುವ ಚಿಂತೆ, ಉಡಲಾದ್ರೆ ಇಡುವ ಚಿಂತೆ. ಯಪ್ಪ ದೇಶ ಹುಡುದ್ರಪ್ಪ, ಯಪ್ಪ ಕೆಂಪಯ್ಯಜ್ಜ ಉಣ್ಣಾಕನ್ನ ಕೊಟ್ಟಿಯ, ತೊಡಾಕ ಬಟ್ಟಿ ಕೊಟ್ಟಿಯ, ಇರಾಕ್ ಒಂಚೂರು ಸಂಪರ್ಕನದ ಕೊಟ್ಟಿ ಅಂತಂದ್ರೆ ಸರಿ, ಅದು ಆಶೀರ್ವಾದ ಮಾಡಿದ. ಇಡಲಾದರೆ ಹೆಂಡಿರ ಚಿಂತೆ. ಮತ ಬಂದು ಅಜ್ಜನ ಗದ್ದಿಗೆ ಬೇಡ್ಕೊಂಡ್ರೆ ಯಪ್ಪ ಉಣ್ಣಾಕ ಅನ್ನ ಕೊಡ್ತಿಲ್ಲ, ತೊಡ ಬಟ್ಟೆ ಕೊಡ್ತಿಲ್ಲ, ಯಪ್ಪ ಆನಂದವಾಗಿ ಸಂಪತ್ತು ಐತಿ, ಆದ್ರ ಮಗ್ಳು ಹೋಗ್ಬೇಕಿ ಮಡದಿ ಅನ್ನುವಂಥವಳು, ಮಗ್ಳ ಗಂಡ ಅನ್ನುವಂಥವಳು ಬಂದಂದ್ರ ಬಹಳ ಚಲೋ ಆಗತ್ತ ಅಂತ ತಿಳ್ಕೊಂಡು ಬೇಡಿಕೊಂಡ್ರಿ. ಸರಿ, ಕಲ್ಯಾಣದ ಕಾರ್ಯನೂ ಕೂಡ ಆಯ್ತು ಅಜ್ಜನ ಆಶೀರ್ವಾದದಿಂದ, ಮದುವೆನೂ ಕೂಡ ಆಯ್ತು. ಅವಾಗ ಚಿಂತೆ ತಪ್ಪರೆ ತಪ್ಪಲಿಲ್ಲ. ಯಾಕೆ? ಮದುವೆ ಆದರೆ ಮಕ್ಕಳ ಚಿಂತೆ. ಮತ ಬಂದ ಅಜ್ಜನ ಗದ್ದಿಗೆ ಬೇಡ್ಕೊಂಡ್ರೆ ಯಪ್ಪ ಶಿವರುದ್ರಜ ನಿನ್ನ ಆಶೀರ್ವಾದದಿಂದ ಎಲ್ಲ ಐತಿ, ಮದುವೆ ಆಗ್ಯದ, ಮದುವೆ ಆದ್ರೆ ಮುಗಿದ್ರಿಯಪ್ಪ. ಒಂದೆರಡು ಹೆಣ್ಣ ಒಂದೆರಡು ಗಂಡ ಮಕ್ಕಳನ್ನ ಆಶೀರ್ವಾದ ಮಾಡಿದ್ರೆ ಬಹಳ ಚಲೋ ಆಗತ್ತ. ಯಾಕೆ ನಿನ್ನ ನಂಬಿದವ್ರು ಎಂದೂ ಕೂಡ ನೀ ಕೈ ಬಿಟ್ಟಿಲ್ಲಪ್ಪ, ಬೇಡ್ಕೊಂಡು ಬಂದಿವಿ ಆಶೀರ್ವಾದ ಮಾಡಂತಂದ್ರ ಸರಿ, ನಿಮ್ಮ ಇಚ್ಛಾ ಪ್ರಕಾರವಾಗಿ ಎರಡು ಗಂಡ ಆಶೀರ್ವಾದ ಮಾಡಿದ. ಅವಾಗ ಚಿಂತೆ ತಪ್ಪಿಂದ್ರೆ ನೀವು ಕರೆ ಹೇಳೋದಲ್ಲ, ತಪ್ಪಲಿಲ್ಲ. ಯಾಕ? ಎರಡು ಮಕ್ಕಳದ ಬಂದ್ರು ಕೂಡ ಮತ ಬಂದ ಅಜ್ಜನ ಗದ್ದಿಗೆ ಬೇಡಿಕೊಂಡ್ರೆ ಯಪ್ಪ ಮಕ್ಕಳು ಹಡಿಬಾರ್ದು ಯಪ್ಪ, ಮಕ್ಕಳು ಆಗ್ಬಾರ್ದು ಯಪ್ಪ. ಯಾಕೋ ತಮ್ಮ ನೀನ ಬಯಸಿ ಮದುವೆ ಆಗಿಯ, ನೀನ ಬಯಸಿ ಮಕ್ಕಳು ಹಡ್ದೀಯ, ಯಾಕೆ ಬೇಡ ಅನ್ನಕತ್ತೀಯ? 22 ಮಕ್ಕಳದವಪ್ಪ, ಒಂದು ಕುಡಿಯಾಕತ್ತದ, ಇನ್ನೊಂದು ಜಾಡಿಸಿ ಒದಿಯಾಕತ್ತದ. ಮಕ್ಕಳಾಗ್ಬಾರ್ದು ಯಪ್ಪ, ಆಗ್ಬಾರ್ದು. ಯಾಕ ಹಿಂಗ ಹೇಳ್ತಾ ಹೊಂಟ್ರ ಮನುಷ್ಯನ ಜೀವನದೊಳಗೆ ಇಡೀ ಜೀವನ ಪರ್ಯಂತರವಾಗಿ ಬದುಕಿರುವ ತನಕನೂ ಕೂಡ ಚಿಂತನೆ ಮಾಡ್ತಾ ಮಾಡ್ತಾ ಮಾಡ್ತಾನೆ ಕಾಲ ಕಳಿಬೇಕು ವಿನಃ ಚಿಂತನವನ್ನ ಮಾಡ್ತಾ ಒಂದ್ ದಿವಸ ಕೂಡ ಕಾಲ ಕಳಿಲಿಲ್ಲ. ಪೂಜ್ಯ ಗುರುಗಳು ಏನು ಮಾಡ್ಲಿಕ್ಕೆ ತನ್ನ ಚಿಂತೆ ಮಾಡಬಾರ್ದಪ್ಪ, ಚಿಂತನೆ ಮಾಡ್ಬೇಕಂತ ತಿಳ್ಕೊಂಡು ಹೆಂಗ ಈ ಪುರಾಣ ಪ್ರವಚನವನ್ನು ಹೆಚ್ಚಾರ್ಲ. ತಾಯಿ ನೆನಪಿರ್ಲಿ, ಚಿಕ್ಕದಾದ ಚೊಕ್ಕದಾದ ಗ್ರಾಮ ಉಮರಾಣಿಯ ಗ್ರಾಮದೊಳಗ ಅನಂತರಾಯ ಶಿರಸಮ್ಮನವರ ಮಗಳಾಗಿರ್ತಕ್ಕಂಥ ಲಿಂಗಮ್ಮ ಒಂದಲ್ಲ ಎರಡಲ್ಲ ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ಅನ್ನುವ ಹಾಗೆನೆ ಮುಪಾನ ಮುದುಕೆಯಾಗಿ ಕೈ ಒಳಗೊಂದು ಕೋಲ್ ಹಿಡ್ಕೊಂಡು ತನ್ನ ಗಂಟನ್ನ ಪೂಜಾ ಸಾಮಗ್ರಿಯ ಬಟ್ಟೆ ಗಂಟನ್ನು ಹೊತ್ಕೊಂಡು ಗೋಣ ಅಳಿಗಾಡಿಸುವಂತ ಹಳ್ಳಿ 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 ಬರ್ಲಿಕ್ಕತ್ತಾಳೆ. ಯಾವಾಗ ಹಳ್ಳಿ ಹಳ್ಳಿ ಬರ್ಲಿಕ್ಕತ್ತಾಳೆ, ಹಿಂಗ ಹಳ್ಳಿ ಹಳ್ಳಿ ಬರುವಂತ ಸಮಯದೊಳಗ ಆ ತಾಯಿ ಎಲ್ಲಿ ಬರ್ತಾಳಂದ್ರ ಕಲ್ಯಾಣದ ಸಮೀಪ ಬರ್ತಾಳಂತೆ. ಇನ್ನ ಸ್ವಲ್ಪ ದೂರದೊಳಗ ಕಲ್ಯಾಣ ಇರಬೇಕಾದ್ರ ಅಲ್ಲಿ ದಾರಿ ಒಳಗ ಒಬ್ಬಾಕಿ ಹೆಣ್ಮಗಳು ಅಳಾಕತ್ತಿದ್ಲು. ಲಿಂಗಮ್ಮ ತಾಯಿ ಹೊಕ್ಕಾಳ, ಹೋಗಿ ನೋಡಿದ್ಲು. ನೋಡಿ ಆ ತಾಯಿ ಅಂತಾಳಂತ, ಯವ್ವ ಯಾಕೆ ಅಳಾಕತ್ತೀಯ? ಏನಾಗ್ಯದ ತಾಯಿ, ಎದಕ್ಕೆ ಅಳಾಕತ್ತಿ ಅಂತ ತಿಳ್ಕೊಂಡ ಮುಪ್ಪಾನ ಮುದುಕೆಯಾಗಿ ಆ ಮುದುಕಿ ಮನಿ ಮುಂದೆ ಹೋದಾಗ ಗುಡಿಸಲ ಮನಿ ಅದ. ಕೇಳ್ತಾಳೆ ಲಿಂಗಮ್ಮ, ಯವ್ವ ಏನಾಗ್ಯದ, ಎದಕ್ಕೆ ಅಳಾಕತ್ತಿ ಅಂದಾಗ ಆ ತಾಯಿ ಅಂತಾಳಂತ, ಯವ್ವ ಏನಂತ ಹೇಳವ, ನನ್ನ ಹೆಸರು ಮಹಾದೇವಿ. ಯವ್ವ ಭಗವಂತ ನನ್ನನ್ನ ಹೆಂಗ ಹುಟ್ಟಾನ ಅಂತಂದ್ರ ಹುಟ್ಟು ದರಿದ್ರನಾಗಿ ಹುಟ್ಟಾನ. ಯಾಕ? ನನ್ನ ಮನೆಯೊಳಗೆ ಒಂದು ತುತ್ತ ಅನ್ನ ಇಲ್ಲ. ಬಡತನ ಅಂತಂದ್ರೆ ಬರೀ ಬಡತನ ಅಲ್ಲ, ಅದು ಕಡು ಬಡತನ ಅದ. ಯಾಕ? ಮನಿ ಒಳಗ ಹುಡುಕ್ಯಾದ್ರು ಕೂಡ ಒಂದು ಕಾಳಿಲ್ಲ, ಜೋಳ ಇಲ್ಲ, ಗೋಧಿ ಇಲ್ಲ, ಅಕ್ಕಿ ಇಲ್ಲ. ಕಡು ಬಡತನದೊಳಗ, ಕೆಟ್ಟ ದರಿದ್ರದೊಳಗ ಭಗವಂತ ನನ್ನ ಹುಡ್ಸ್ಯಾನ ತಾಯಿ. ಇನ್ನೊಬ್ರು ಅಕ್ಕಪಕ್ಕದ ಮನೆಯವ್ರು ಯಾರು ಕೂಡ ತಂದು ಒಂದು ಕಾಳು ಅಕ್ಕಿಯನ್ನು ಕೊಡುವಲ್ರು. ಬಡತನ ಪರಿಸ್ಥಿತಿ ಒಳಗೆ ಇರ್ಬೇಕಾದ್ರೆ ವಾ ಸಾಯ್ಬೇಕನ್ನುವಂತ ಪರಿಸ್ಥಿತಿ ಬಂದಂತ ತಿಳ್ಕೊಂಡು ಹೇಳಿದಾಗ ಈ ಊರಲ್ಲ ತಾಯಿ, ಏನೋ ಹೊತ್ತಿ ತುಂಬಿಸೋ ಸಲುವಾಗಿ ನನ್ನ ಊರು ಬಿಟ್ಟೆ ಈ ಊರಿಗೆ ದುಡಿಯಾಕ ಬಂದಿದ್ದೀನಿ. ನೀವು ಇಂಜಿನಿಯರ್ ಇರಬಹುದ, ಡಾಕ್ಟರ್ ಇರಬಹುದ, ಲಾಯರ್ ಇರಬಹುದ, ಜಡ್ಜ್ ಇರಬಹುದ, ಪೊಲೀಸರು ಇರಬಹುದ, ರೈತ ಇರಬಹುದ, ಯಾರೇ ಇರಲಿ ಮುಂಜಾನಿಂದ ಸಂಜೆ ಮಟ್ಟ ದುಡಿತೀವಿ ಅಂತಂದ್ರೆ ಎದ್ರ ಸಲುವಾಗಿ ಅಂದ್ರೆ ಗೇಣು ಹೊತ್ತಿ ತುಂಬಿಸೋ ಸಲುವಾಗಿ. ಈ ಗೇಣು ಹೊತ್ತಿ ತುಂಬಿಸೋ ಸಲುವಾಗಿ ಬಿಟ್ರೆ ಬೇರೆ ಎದಕ್ಕೂ ಕೂಡ ಅಲ್ಲ. ಯಾಕ? ಕಡ್ಕೊಳ್ಳು ಮಡಿವಾಳಪ್ಪ ಅಂತಾನೆ ಏನಂತ, ಕೈಯಲ್ಲಿ ಕುಡುಗೋಲು ಹಿಡಿದು ದುಡಿದು ತುಂಬಿಸಬೇಕ್ರಿ ಈ ಚೀಲ. ಒಂದು ಅರಗಳಿಗೆ ಅನ್ನವಿಲ್ಲದಿದ್ದರೆ ಸೈಲ ಬೀಳುವುದು ಈ ಚೀಲ, ಸೈಲ ಬೀಳುವುದು ಈ ತೊಗಲ ಅಂತ ನಾಟ. ದಿನಕ್ಕೆ ಮುಂಜಾನೆ ಒಂದ್ ಸಾರಿ, ಮಧ್ಯಾಹ್ನ ಒಂದು ಸಾರಿ, ಸಂಜೆಲಿ ಒಂದು ಸಾರಿ ಬಿಟ್ಟು ಮತ್ತೆ ಒಂದು 2-3 ಸಾರಿ ಚಾ ನಾಷ್ಟ ಅಂತ ತಿಳ್ಕೊಂಡು ಹೊತ್ತಿಗೊತ್ತ ಸರಿಯಾಗಿ ಹಾಕ್ತಿವಿ ಅಂತ ತಿಳ್ಕೊಂಡ ಚಂದ ಹೊಂಟೈತ್ರಿ. ಅಕಸ್ಮಾತ್ ಆಗಿ ಇದಕ್ಕೇನಾರ ಒಂದು ದಿವಸ ಹಾಕದ ಕಡಿಮೆ ಮಾಡಿ ನೀವು
ಜೋತು ಬರ್ತದ ಕೈಯಲ್ಲಿ ಕುಡುಗೋಲು ಹಿಡಿದು ದುಡಿದು ತುಂಬಿಸಬೇಕ್ರಿ ಚೀಲ. ಕೋಟಿ ವಿದ್ಯೆಗಿಂತ ನೇಟಿ ವಿದ್ಯೆ ಮೇಲು ಅಂತ ಕರೆದ. ಮುಂಜಾನೆ ಸಂಜೆ ಮಟ್ಟ ಹೊಲಕ್ಕೆ ದುಡಿಯಕ್ಕೆ ಹೋಗ್ತೀವಿ ಅಂತಂದ್ರ ಏನು ಹೊಟ್ಟೆ ತುಂಬಿಸಲು ಬಿಟ್ಟು ಬೇರೆ ಎತ್ತು ಕೂಡ ಅಲ್ಲ. ಬಡತನ ಪರಿಸ್ಥಿತಿ ಒಳಗೆ ಯವ್ವ ದುಡ್ಕೊಂಡು ತಿನ್ನೋದಕ್ಕಾಗಿ ನನ್ನ ಊರು ಬಿಟ್ಟು ಈ ಊರಿಗೆ ಬಂದಿ ಅಂತ ತಿಳ್ಕೊಂಡು ಅಳಬೇಕಾದ್ರೆ ತಾಯಿ ಎಂಥ ಕಷ್ಟ ಬರ್ತದಂತಂದ್ರೆ ಬರ್ಲಾರ್ದಂತ ಕಷ್ಟವನ್ನ ಕೊಡ್ತಾನ ಭಗವಂತ. ಯಾಕ ಕಷ್ಟವನ್ನ ಕೊಡಲಿಕ್ಕತ್ತಾನೆ ಅಂತ ತಿಳ್ಕೊಂಡ ಹಿಂಜರಿಯೋದಲ್ಲ, ಕಷ್ಟ ಬಂದದೆ ಅಂತ ತಿಳ್ಕೊಂಡು ಸಾಯೋದು ಮುಖ್ಯ ಅಲ್ಲ. ಏನೇ ಕಷ್ಟ ಬಂದ್ರು ಕೂಡ ಧೈರ್ಯದಿಂದ ಎದುರಿಸಬೇಕಂತ. ಯಾಕ ಬಂಗಾರವನ್ನ ತಿಕ್ಕಿದಂಗ ಹೊಳಪು ಜಾಸ್ತಿ ಬರ್ತದ. ಬಂಗಾರವನ್ನ ತಿಕ್ಕಿದಂಗ ಹೊಳಪು ಜಾಸ್ತಿ ಬರ್ತದೆ. ಗಂಧವನ್ನ ತೇದಂಗ ಸುವಾಸನೆ ಜಾಸ್ತಿ ಬರ್ತದೆ. ಭಗವಂತ ಕಷ್ಟವನ್ನ ಕೊಟ್ಟಂಗ ಧೈರ್ಯದಿಂದ ಬಾಳ್ಬೇಕಂತ ಮನುಷ್ಯ. ನವಲಗುಂದದ ನಾಗಲಿಂಗಪ್ಪ ಅಂತ ಆಗಿ ಹೋಗ್ತಾನೆ. ವಿಶ್ವಕರ್ಮದೊಳಗೆ ಪಂಚಾಡಲಿಂಗದೊಳಗೆ ಅಕ್ಕ ಸಾಲಿಗ ಮನೆತನದೊಳಗೆ ನವಲಗುಂದದ ನಾಗಲಿಂಗಪ್ಪ ಯಾರು ಬೇಕು ಅವ್ರ ಮನೆಗೆ ಹೋಗ್ತಿದ್ದಿಲ್ಲ, ಯಾರು ದಾನ ಮಾಡಂಗಿಲ್ಲ. ಅವ್ರ ಮನೆಗೆ ದಾನ ಕಲ್ಸಕ್ ಹೋಗುವಂತ ನಾಗಲಿಂಗಪ್ಪ ಅಲ್ಲೇ ನವಲಗುಂದಿಂದ ಒಂದು 8-10 ಕಿಲೋಮೀಟರ್ ದೂರದಲ್ಲಿ 8-10 ಮೈಲ್ ದೂರದಲ್ಲಿ ಒಂದು ಚಿಕ್ಕದಾದ ಹಳ್ಳಿ. ಬಡತನ ಪರಿಸ್ಥಿತಿ. ಮನೆಯೊಳಗ ಗಂಡ ಹೆಂಡತಿ ಇಬ್ಬರೇ ಅದಾರೆ. ಆಶ್ಚರ್ಯ ಏನು ಅಂತಂದ್ರ ಗಂಡ ಹೆಂಡತಿ ನಿತ್ಯಲು ಕೂಡ ಬದುಕು ಮಾಡ್ಬೇಕಾದ್ರ ಪೂರ್ವ ಜನ್ಮದ ಪುಣ್ಯ ಅವರಿಗೆ 2 ಗಂಡು ಮಕ್ಕಳು ಹುಟ್ಟಿದವ. ಮೊದಲೇ ಬಡತನ, ಅದರೊಳಗ ಕಡು ಬಡತನದೊಳಗೆ 2 ಮಕ್ಕಳು ಹುಟ್ಟಿದವ. ಗಂಡ ಹೆಂಡತಿ ವಿಚಾರ ಮಾಡಕತ್ರ. ಯಾಕ ಮುಂಜಾನಿಂದ ಸಂಜೆ ಮಟ್ಟ ಗಂಡ ಹೆಂಡತಿ ದುಡಿದ್ರು ಕೂಡ 4 ಹೊಟ್ಟೆ ತುಂಬಿಸಕ್ಕಾಗೋದಿಲ್ಲ. ಕಾರಣ ಈ ಊರೊಳಗೆ ಇರುವುದು ಬೇಡ, ಇಲ್ಲೇ ಪಕ್ಕದೊಳಗ ಪಟ್ಟಣವಾಗಿರ್ತಕ್ಕಂಥ ಹೆಂಗ ನಮ್ಮ ಘಟಪ್ರಭ ಪಟ್ಟಣದ ಹಂಗ 8-10 ಮೈಲಿ ಒಳಗ ನವಲಗುಂದ ಪಟ್ಟಣದ. ಈ ಊರಲ್ಲ ಅಂದ್ರೆ ಇನ್ನೊಂದು ಊರಾಗ ದುಡ್ಕೊಂತೇನೋ ನಡ್ರಿ ಅಂತ ತಿಳ್ಕೊಂಡು ಗಂಡ ಹೆಂಡತಿ ವಿಚಾರ ಮಾಡ್ಕೊಂಡು ಸೀದ ಗಂಟು ಮೂಟಿ ಕಟ್ಕೊಂಡು 2 ಮಕ್ಕಳು ಕರ್ಕೊಂಡ ಸೀದ ನವಲಗುಂದಕ್ಕೆ ಬಂದ್ರು. ಯಾವಾಗ ನವಲಗುಂದಕ್ಕೆ ಬಂದಂತ ಸಮಯದೊಳಗ ಯಾರ ಮನೆ ಕೂಡ ಉಳ್ಕೊಳ್ಳಿಲ್ಲ. ಯಾಕ ಊರ ಹೊರಗಡೆ ಇರ್ತಕ್ಕಂಥ ಹೆಂಗ ಅಪ್ಪನ ಮಠ ಅದ ಹಂಗ ಊರ ಹೊರಗಡೆ ಒಂದು ದೇವಸ್ಥಾನ ಇತ್ತು. ದೇವಸ್ಥಾನ ಪಕ್ಕದೊಳಗ ಶಾಲೆ ಗುಡಿ ಇತ್ತು. ಹೊತ್ತು ಮುಳುಗ್ಯದ ಶಾಲೆ ಗುಡಿ ಒಳಗ ಗಂಡ ಹೆಂಡತಿ 2 ಮಕ್ಕಳು ಬಂದು ಗುಡಿ ಒಳಗ ವಸ್ತಿ ಮಾಡ್ಯಾರ. ಶಾಲೆ ಗುಡಿ ಒಳಗ ಅವತ್ತಿನ ದಿವಸ ಹೆಂಗೋ ನೀರು ಕುಡಿದು ಮಕ್ಕೊಂಡ್ರು. ಬೆಳಿಗ್ಗೆ ಎದ್ದ ಕೂಡಲೇ ಗಂಡ ಪ್ರತಿಯೊಂದು ಮನೆಗೂ ಹೋಗ್ತಾನಂತೆ. ಯಪ್ಪ, ನಾನು ರೈತನ ಮಗ, ನನಗೆ ಹೊಲ ಇಲ್ಲ, ಮನೆ ಇಲ್ಲ, ನಿಮ್ಮ ಹೊಲದೊಳಗೆ ಕೆಲಸ ಮಾಡ್ತೀನಿ, ನನಗೆ ನೀವು ಪಗಾರ ಕೊಡೋದು ಬೇಡಪ್ಪ, ನನಗೇನು ಬೇಡ, ನನ್ನ ಮಡದಿಗೆ ನನ್ನ ಮಕ್ಕಳಿಗೆ ಉಣ್ಣಾಕೊಂತ ಅನ್ನ ಕೊಟ್ರೆ ಸಾಕ. ನಿಮ್ಮ ಮನೆ ಒಳಗೆ ಏನ್ ಹೇಳಿದ್ರು ಕೂಡ ಬಿತ್ತೋದು, ಹರಗೋದು, ರೆಂಟಿ ಹೊಡೆಯೋದು ಏನ್ ಹೇಳಿದ್ರು ಕೂಡ ನಿಮ್ಮ ಹೊಲದಾಗ ಕೆಲಸ ಮಾಡ್ತೀನಿ ಅಂತ. ಯಾರು ಕೂಡ ಅವನು ಒಪ್ಕೊಳ್ಳಿಲ್ಲ. ಊರಾಗ ಒಬ್ರು ಕೂಡ ನಮ್ಮ ಹೊಲದಾಗ ಬಿಡಿಬಾಪ ಅಂತ ಕರಲಿಲ್ಲ. ಕರಿಯದೇ ಇರುವಂತ ಸಮಯದೊಳಗೆ ವಿಚಾರ ಮಾಡಕತ್ತ. ಏನು ಅಂತಂದ್ರ ಮದುವೆ ಆಗುವುದು ಎಷ್ಟು ಖರ್ಚು ಮಾಡಿ ಮದುವೆ ಆಗಿರುವುದು ಮುಖ್ಯ ಅಲ್ಲ, ಮದುವೆ ಆದ ಬಳಿಕ ಮಡದಿ ಮಕ್ಕಳಿಗೆ ಪ್ರತಿನಿತ್ಯ ಎಷ್ಟು ವರ್ಷಗಳು ತುಂಬಿ ಅವರ ಕಷ್ಟಕ್ಕೆ ಸ್ಪಂದನೆ ಮಾಡಕತ್ತೀವಿ ಅನ್ನೋದು ಬಹಳ ಮುಖ್ಯ. ಇರಲಿ ಭಗವಂತ ಕೊಡ್ಲಿ, ಕೊಡದ ಇರ್ಲಿ, ಇದ್ದಿದ್ರೊಳಗೆ ಖುಷಿ ಪಡ್ಬೇಕಂತ. ನವಲಗುಂದಕ್ಕೆ ಯಾವಾಗ ಬಂದರೆ ಬಂದಂತ ಸಮಯದೊಳಗ ಮುಂಜಾನೆ ಸಂಜೆ ಮಟ್ಟ ಇಡೀ ಊರಲ್ಲಿ ಗಂಡ ಅಡ್ಡಾಡ್ತಾನೆ. ಅದಕ್ಕೂ ಕೂಡ ಅಡ್ಡಾಡ್ತಾರೆ. ಮನೆಯಲ್ಲಿ ಹೇಳ್ತಾರೆ, ನಾನು ಕೂಡ ನಿಮ್ಮ ಮನೆ ಒಳಗ ಕಸ ಮುಸ್ಲಿ ಮಾಡ್ತೀನಿ, ಕಟ್ಟಿ ತೊಳಿತೀನಿ, ಇವೆಲ್ಲ ಮಾತಿನ ತಾಯಿ ನಿಮ್ಮ ಮನೆಗೆ ಕೆಲಸಕ್ಕೆ ಅವಕಾಶ ಕೊಡ್ತೀನಿ. ಯಾರು ಕೂಡ ಅಲ್ಲಿ ನೋಡದೇ ಇರುವಂತ ಸಮಯದೊಳಗ ಒಂದು ದಿವಸ ಹೋಯ್ತು. ಒಂದೇ ದಿವಸ ಗಂಡ ಹೆಂಡತಿ 2 ಮಕ್ಕಳು ಹೊತ್ತಿಗೆ ತಣ್ಣೀರು ಬಟ್ಟೆ. ಯಾವಾಗ ಹೊಟ್ಟಿಗೆ ತಣ್ಣೀರು ಬಟ್ಟೆ ಬಿಟ್ಟದೆ ಬಿಟ್ಟಂತ ಸಮಯದೊಳಗ ಗಂಡ 2 ದಿನ ಹೋಯ್ತು, 3 ದಿನ ಹೋಯ್ತು. 3 ದಿನ ಹೋದ್ರು ಕೂಡ ಯಾರು ಕೂಡ ಹೊರಗೆ ನೋಡ್ಲಿಲ್ಲ. ಆಶ್ಚರ್ಯ ಏನು ಅಂತಂದ್ರೆ 3ನೇ ದಿವಸ ಗಂಡ ನಿದ್ದೆ ಮಾಡ್ಲಿಲ್ಲ. ಯಾಕ? ನನ್ನನ್ನು ನಂಬಿ ಬಂದಿರ್ತಕ್ಕಂಥ ಮಡದಿಗೆ ಒಂದು ತುತ್ತು ಅನ್ನ ಹಾಕಕ್ಕ ಆಗಲಿಲ್ಲ ಅಂತಂದ್ರೆ ನಾ ಎಂತ ಗಂಡ? ತಂದೆಯಾಗಿ 2 ಮಕ್ಕಳಿಗೆ ಒಂದು ತುತ್ತು ಅನ್ನ ಹಾಕಕ್ಕ ಆಗಲಿಲ್ಲ ಅಂದ್ರೆ ಇದ್ದ
ಮಾಡಿದ್ರೆ ಏನು ಉಪಯೋಗ ಅಂತ ತಿಳ್ಕೊಂಡು ಬೆಳ್ಳ ಚಿಂತೆ ಮಾಡ್ಕೊಂತ ನಿದ್ದೆ ಮಾಡ್ಲಾರ್ದ ಮಕ್ಕೊಂಡಂತ ಗಂಡ ಎಲ್ಲಿ ಮಕ್ಕೊಂಡಾನ ಅಲ್ಲೇ ಪ್ರಾಣ ಬಿಟ್ಟಾನ. ಯಾವಾಗ ಎಲ್ಲಿ ಮಕ್ಕೊಂಡ ಜಾಗದೊಳಗ ಪ್ರಾಣ ಬಿಟ್ಟಂತ ಸಮಯದೊಳಗ ಮಡದಿ ವಿಚಾರ ಮಾಡ್ತಾಳೆ. ಗಂಡ ಯಾಕೋ ಸುಸ್ತಾಗಿ ಬಂದು ಮಲಗಿರ್ಬೇಕು, ಮಲಗಿ ಅಂತ ತಿಳ್ಕೊಂಡು ಮತ್ತೊಂದು 4 ಮನೆಗೆ ಹೋಗ್ತಾಳೆ. ಇವ ನಿಮ್ಮ ಮನ್ಯಾಗ ಯಾವ್ದ್ರ ಮನೆ ಕೆಲಸ ಕೊಡ್ರವ, ಭಗವಂತ ಬಡತನ ಕೊಟ್ಟು ನೋಡ್ತಾನೆ, ಯಾಕೊಮ್ಮೆ ಕೊಟ್ಟು ನೋಡ್ತಾನೆ, ಕಸ್ಕೊಂಡು ನೋಡ್ತಾನ. ಹಾಗೆಲ್ಲ ಹೋದ ಬಳಿಕ ಕತ್ತಲೆ ಆಗಾಕ ಬೇಕ, ಕತ್ತಲ ಹೋದ ಬಳಿಕ ಬೆಳಕು ಬರಾಕ ಬೇಕ. ಯಾರ್ಯಾರ ಜೀವನದೊಳಗ ಹೆಂಗಿರ್ತೋ ಗೊತ್ತಿಲ್ಲ, ಆದ್ರೆ ನನ್ನ ಹಣೆ ಬರದೊಳಗ ಭಗವಂತ ಕತ್ತಲೆ ಕೊಡ್ತಾನಿವ. ಆದ್ರೆ ಒಂದು ತನ್ನ ಕೊಡ್ರಿ ಅಂತ ತಿಳ್ಕೊಂಡು ಮುಂಜಾನೆ ಸಂಜೆ ಮಟ್ಟ ಕೇಳಕ್ ಹೋದ್ರು, ಯಾರು ಕೂಡ ಕೊಡಲಿಲ್ಲ. ಮಕ್ಕಳು ಹಸಿವು ಅಂತ ತಿಳ್ಕೊಂಡು ಅನ್ನ ಇರ್ಲಾರ ಸಲುವಾಗಿ ಮಣ್ಣು ತಿನ್ನಕತ್ತು, ಮಕ್ಕಳು ಮಣ್ಣು ತಿನ್ನಕತ್ತು. ಯಾಕೆ ಏನು ಹತ್ತಿತ್ತು ಸಮಾನ. ಈಗೆಲ್ಲ ಪಂಚಮೃಷ್ಟ ಅನ್ನ ತಂದು ಊಟ ಮಾಡ್ತೀವಿ, ಹಂಗ್ ಉಣ್ತೀವಿ ಹಿಂಗ್ ಉಣ್ತೀವಿ. ಈಗ ಉಣ್ಣ ದೊಡ್ಡದಲ್ರಿ, ಈಗೇನು ದೊಡ್ಡದಲ್ಲ. ಏನೂ ಇರ್ಲಾರ್ದಾಗ ಮನೆಯ ಕುಟುಂಬವನ್ನೆಲ್ಲವನ್ನು ಕೂಡ ಜಾಪನ ಮಾಡ್ಕೊಂಡು ಹೋಗ್ಯಾರಲ್ಲ. ಅವಾಗಿನ ಜೀವನ ಬಹಳ ದೊಡ್ಡದು. ಯಾರ್ಯಾರ ಹಣೆ ಬರಲ್ಲ ಭಗವಂತ ಹೆಂಗ್ ಕೊಟ್ಟಿರ್ತಾನೋ ಗೊತ್ತಿಲ್ಲ. ಯಾವಾಗ ಯಾರು ಕೂಡ ನೀಡದೇ ಇರುವಂತ ಸಮಯದೊಳಗೆ ಬಂದು ನೋಡ್ತಾವ, ಮಕ್ಕಳು ಮಣ್ಣು ತಿನ್ನಕತ್ತಾವ. ಗಂಡನ ಮಕ್ಕೊಂಡಿದ್ದ ನೋಡಿ ಗಂಡ ಎರ್ಸಕ್ಕೊಕ್ಕಳ, ಗಂಡ ತೀರಿ ಹೋಗಿದ್ದ. ಅಳಕತ್ಲೆ ನಮಗಳು. ಯಾಕೆ ಭಗವಂತ ಕೊಡಬೇಕ ಕಷ್ಟವನ್ನ, ಆದ್ರೆ ನನ್ನಂತ ಕಷ್ಟವನ್ನ ಯಾವ ಹೆಣ್ಣಿ ಕೂಡ ಭಗವಂತ ಕೊಡಬಾರ್ದ. ಯಾಕ ಬೆಡ್ಕೊಂಡ ತಿನ್ನೋದಕ್ಕಾಗಿ ಗೀಣ ಹೊಟ್ಟೆ ತುಂಬಿಸೋ ಸಲುವಾಗಿ ನಮ್ಮೂರನ್ನ ಬಿಟ್ಟು ಈ ಊರಿಗೆ ಬಂದೀವಂತಂದ್ರ ಇಲ್ಲಿ ಸಂಬಂಧಿಕರಿಲ್ಲ, ನೆಂಟಸ್ಥರಿಲ್ಲ, ಬಂಧು ಬಳಗ ಇಲ್ಲ, ಒಂದ್ ತುತ್ತು ಅನ್ನ ಕೊಡೋರು ಸಹಿತ ಇಲ್ಲ. ಅಂದ ಬಳಿಕ ಈ ಊರಾಗ ನನ್ನವರು ಅಂತ ತಿಳ್ಕೊಂಡು ಯಾರದಾರ? ನನ್ನವರು ನೋಡಿ ಯಾರು ಇಲ್ಲಿ ಊರೊಳಗ. ಕಾರಣ ಈ ಊರೊಳಗೆ ಇರೋದು ಬೇಡ ಅಂತ ತಿಳ್ಕೊಂಡು ನಮ್ಮೂರಿಗೆ ಹೋಗ್ಬೇಕಂದ್ರೆ ಸತ್ತು ಬಿದ್ದಿರ್ತಕ್ಕಂಥ ಗಂಡ ನೋಡಿ ಕಣ್ಣೀರ್ ಹಾಕ್ತಾಳ. ಮನೆಗೆ ಹೋಗಿ ಬೇಡ್ತಾಳೆ, ಯವ್ವ ನನ್ನ ಗಂಡ ಸತ್ತಾನ, ಹೇಗಾದ್ರೂ ಮಾಡಿ ಒಂದಿಷ್ಟು ನನ್ನ ಗಂಡನ ಶರೀರವನ್ನ ಬಂಡಿ ಒಳಗೆ ಹಾಕೊಂಡು ನಮ್ಮ ಊರಿಗೆ ಬಂದು ಬಿಡ್ರಿವಾ ಅಂತ ತಿಳ್ಕೊಂಡು ಇಡೀ ಊರೆಲ್ಲ ಅಡ್ಡಾಡ್ತಾಳೆ. ಒಬ್ಬರು ಕೂಡ ಅತ್ಕೊಂತ ಯಾವಾಗ ಗಂಡನ ಶರೀರದ ಮುಂದೆ ಬಂದು ಅಳಕತ್ತಾಳೆ. ಯಾಕ ಏನೇ ಇರ್ಲಿ ಇದ್ದಿದ್ದೊಳಗ ನಮ್ಮೂರ ಬಹಳ ಚಲೋ ಇತ್ತು, ಇಲ್ಲಿ ಯಾರು ಕೂಡ ಇಲ್ಲ. ಗಂಡನ ಹೆಣೆ ಎತ್ತಕ್ಕ ಬರೋದು ಸಹಿತ ಒಬ್ಬರಲ್ಲ. ಏನು ಮಾಡ್ಬೇಕಂತ ತಿಳ್ಕೊಂಡು ಕಣ್ಣೀರ್ ಹಾಕ ಮುಂದಾಗ 2 ಮಕ್ಕಳು ಕೂಡ ಕಣ್ಣೀರ್ ಹಾಕಕತ್ತಾವ. ಎಲ್ಲೋ ಇರುವಂತ ನವಲಗುಂದ ನಾಗಲಿಂಗಪ್ಪ ಓಡ್ಕೊಂತ ಬರ್ತಾನ. ಎಲ್ಲೋ ಇರುವಂತ ನವಲಗುಂದ ನಾಗಲಿಂಗಪ್ಪ ಯಾವಾಗ ಓಡ್ಕೊಂತ ಬಂದಂತ ಸಮಯದೊಳಗ ಬಂದ ಆ ಹೆಣ್ಮಗಳು ಅಳುವಂತದನ್ನ ನೋಡಿದ ನಾಗಲಿಂಗಪ್ಪನ ಕೂಡ ಜೋರಾಗಿ ಕಣ್ಣೀರ್ ಹಾಕ್ಲಿಕ್ಕತ್ತ. ಯಾವಾಗ ಜೋರಾಗಿ ಕಣ್ಣೀರ್ ಹಾಕ್ಲಿಕ್ಕಂತಾನೆ, ಹಾಕುವಂತ ಸಮಯದೊಳಗೆ ಇಡೀ ನವಲಗುಂದದ ಜನರೆಲ್ಲರೂ ಕೂಡ ನಾಗಲಿಂಗಪ್ಪ ಅಳಕತ್ತಾನ. ನಾ ಹೋಗ್ಬೇಕ, ನೀ ಹೋಗ್ಬೇಕ, ನೀ ನಡಿ ಅಂತ ತಿಳ್ಕೊಂಡು ಹೌದಂತಕ್ಕಂತ ಶ್ರೀಮಂತರೆಲ್ಲರೂ ಕೂಡ ಸಾಲಿಗಳು ಓಡ್ಕೊಂತ ಬರ್ತಾರೆ. ನಾಗಲಿಂಗಪ್ಪ ಅಳಕತ್ತಾನ. ಆ ಹೆಣ್ಮಗಳಂತಳಂತ, ಯಪ್ಪ ಬಂಧು ಬಳಗ ಸಂಬಂಧಿಕರು ಬೀಗರು ಯಾರು ಇಲ್ಲದ ಈ ಊರೊಳಗ ನನ್ನ ಗಂಡನನ್ನ ಕಂಡು ನೀ ಕಣ್ಣೀರ ಹಾಕಕತ್ತಿಂದ್ರೆ ಯಾರಪ್ಪ ನೀನು ಅಂತ ಕೇಳಿದಾಗ ನಾಗಲಿಂಗಪ್ಪ ಕಣ್ಣೀರೊಳಗ ಕೈ ತೊಳೆಯಕತ್ತ. ಇಡೀ ಊರ ಜನರೆಲ್ಲರೂ ಕೂಡ ಬರ್ತಾರಂತೆ. ಇಡೀ ಊರ ಜನರೆಲ್ಲರೂ ಕೂಡ ಬಂದ ನಾಗಲಿಂಗಪ್ಪ ಅಳುದು ನೋಡಿ ನಾ ಎತ್ತಬೇಕ ನೀ ಎತ್ತಬೇಕಂತ ತಿಳ್ಕೊಂಡಂದಾಗ ನಾಗಲಿಂಗಪ್ಪ ಮುತ್ತಿನಂತ ಮಾತು ಹೇಳ್ತಾನಂತ, ಲೇ ತಮ್ಮ, ಹಸಿವೆ ಅಂತ ಬಂದಂತ ಸಮಯದೊಳಗ ಅನ್ನ ಕೊಡ್ಲಿಲ್ಲ ಅಂತಂದ್ರೆ ಏನ ಸಂಪತ್ತು ತಗೊಂಡು ಮಾಡೋದೇನದ? ಬರಬೇಕಾದ್ರೆ ಸಂಪತ್ತನ್ನು ತಗೊಂಡು ಬಂದಿಲ್ಲ, ಬರಬೇಕಾದ್ರೆ ಅನ್ನವನ್ನು ತಗೊಂಡು ಬಂದಿಲ್ಲ, ಬರಬೇಕಾದ್ರೆ ನೀರನ್ನು ತಗೊಂಡು ಬಂದಿಲ್ಲ. ಭಗವಂತನೇನು ಕೊಟ್ಟಾನಂದ್ರೆ ಕೊಟ್ಟಂತ ಸಮಯದೊಳಗೆ ಹಸಿದ ಹೊಟ್ಟೆಗೆ ನೀರು ಕೊಡಲಿಲ್ಲ ಅಂದ್ರೆ ತಗೊಂಡು ಮಾಡೋದೇನದ? ಯಾವಾಗ ನಾಗಲಿಂಗಪ್ಪ ಬೇಯಕತ್ತ ಸತ್ತಂತ ವ್ಯಕ್ತಿನ ತಗೊಂಡು ಹೋಗ್ತಾನೆ. ಯಾವಾಗ ಸತ್ತಂತ ವ್ಯಕ್ತಿನ ಎತ್ಕೊಂಡ ನಾಗಲಿಂಗಪ್ಪ ಎಲ್ಲಿಗೆ ಬಂದ ಅಂತಂದ್ರ ನವಲಗುಂದೊಳಗಿರ್ತಕ್ಕಂಥ ಕಾಳಿಕಾದೇವಿ ಗುಡಿಗೆ ಬರ್ತಾನೆ. ಒಳಗೆ ಹೋಗಿ ಆಕೆ ಗಂಡನ ಮಲಗಿಸಿ ಕಲ ಹಾಕಿ ಬಂದ ನಾಗಲಿಂಗಪ್ಪ. ಆ ಹೆಣ್ಮಗಳಂತ ಅಂತೀಯಪ್ಪ, ನನ್ನ ಪಾಲಿಗೆ ಭಾಗ್ಯದ ನಿಧಿಯಾಗಿ ಬಂದೀಯ, ನನ್ನ ಪಾಲಿಗೆ ಅಮೃತವಾಗಿ ಬಂದೀಯ, ನನ್ನ ಪಾಲಿಗೆ ಸಾಕ್ಷಾತ್ ಶಿವನಾಗಿ ಬಂದೀಯಪ್ಪ. ಹೇಗಾದ್ರೂ ಮಾಡಿ ನನ್ನ ಗಂಡನ ಶರೀರ ನನ್ನ ಊರು ಮುಟ್ಟಿಸಿಬಿಡಿಯಪ್ಪ. ಇನ್ನೆಂದೆಂದು ಕೂಡ ಊರಿಗೆ ಬರಂಗಿಲ್ಲ ಅನ್ನಕ್ಕೆ ಅದಕ್ಕೆ ಏನು ಎಂದೆಂದು ಕೂಡ ಬರೋದಿಲ್ಲ. ಹಿಂಗೆ ಯಾವಾಗ ಅಂದ್ಲು
ಅಂದಂತ ಸಮಯದೊಳಗೆ ನಾಗಲಿಂಗಪ್ಪ ಅಂತ ಅಂತೀವ ನಾಳೆ ಬೆಳಗಿನ ತನಕನೂ ಕೂಡ ಈ ಬಾಗಿಲವನ್ನ ತೆಗೆಯಂಗಿಲ್ಲ, ಬೆಳಗ್ಗೆ ಎದ್ದು ಕೂಡ ಬಾಗಿಲ ತೆಗಿಬೇಕ ಅಂದ. ಯಾವಾಗ ನಾಗಲಿಂಗಪ್ಪ ಹೇಳಿ ಹೋಗ್ತಾನ, ಹೋದಂತ ಸಮಯದೊಳಗ ಎರಡು ಮಕ್ಕಳು ತಾನು ಬೆಳ್ಳ ಬೆಳತನ ಕಣ್ಣೀರ್ ಹಾಕುವಂತ ಕೂಡುತ್ತಾಳ ಗುಡಿ ಒಳಗ. ಬೆಳಗಿನ ಜಾವ ಎದ್ದಾಕ್ಷಣ ನಾಗಲಿಂಗಪ್ಪ ಹೇಳಿದ ರೀತಿ ಒಳಗ ಆ ಬಾಗಿಲವನ್ನ ತೆಗೆದ್ರ ಆಶ್ಚರ್ಯ ಏನಾಗಿತ್ತು ಅಂತಂದ್ರೆ ಸತ್ತಂತ ಗಂಡ ಬದುಕಿ ಎದ್ದುಕೊಂಡು ಬಂದಾನ. ಯಾವಾಗ ಮಡದಂತ ಗಂಡ ಬದುಕಿ ಎದ್ದು ಕುಂತ್ಕೊಂಡಂತ ಸಮಯದೊಳಗ ನಾಗಲಿಂಗಪ್ಪ ಬಂದು ಆಶೀರ್ವಾದ ಮಾಡ್ತಾನೆ. ಕಾರಣ ಹಿಂದಿನ ಜನ್ಮದ ಪೂರ್ವ ಜನ್ಮದ ಕರ್ಮದ ಫಲ ಇಲ್ಲಿಗೆ ಮುಗಿತು, ಇನ್ನು ಮುಂದೆ ಧರ್ಮನು ದೊಡ್ಡದಾಗತ್ತ, ನಿಮ್ಗೆ ಒಳ್ಳೇದಾಗತ್ತೋ ಅಂತ ತಿಳ್ಕೊಂಡು ನಾಗಲಿಂಗಪ್ಪ ಆಶೀರ್ವಾದ ಮಾಡಿ ಹೆಂಗ್ ಕಳಿಸ್ತಾನಲ್ಲ, ಹಂಗ ಇಲ್ಲಿನೂ ಕೂಡ ಹುಟ್ಟು ದರಿದ್ರನಾಗಿರ್ತಕ್ಕಂಥ ಹೆಣ್ಮಗಳು ಕಣ್ಣೀರ್ ಹಾಕಕತ್ತಾಳ. ಲಿಂಗಮ್ಮ ನೋಡಿ ಅಂತಳಂತೀವ, ಹಣೆ ಬರಕ ಹೊಣೆ ಯಾರು ತಾಯಿ? ಹಣೆ ಬರಕ ಹೊಣೆ ಯಾರು? ಹಣೆ ಬರದೊಳಗ ಭಗವಂತ ಬರದಾನಂದ್ರೆ ಅನುಭವಿಸ್ಬೇಕ. ಯಾರ್ಯಾರ ಹಣೆ ಬರದೊಳಗ ಹೆಂಗಿರುತ್ತೋ ಗೊತ್ತಿಲ್ಲ. ಕಾರಣ ನಿನ್ನ ಹಣೆ ಬರದೊಳಗ ಇಷ್ಟೊಂದು ಬಡತನೈತೆ ಅಂತ ಚಿಂತೆ ಮಾಡಬೇಡವ. ನಿನ್ನ ಮನೆಯೊಳಗ ನಾ ಇವತ್ತು ವಸ್ತಿ ಮಾಡ್ತೀನಿ ಅಂದು ಲಿಂಗಮ್ಮ. ಬಡತನಕ್ಕೆ ತುಂಬುವ ಚಿಂತೆ ಉಂಡರೆ ಉಡುವ ಚಿಂತೆ. ಹೌದಪ್ಪ. ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಎಂಡಿರ ಚಿಂತೆ. ಬಡತನಕ್ಕೆ ತುಂಬುವ ಚಿಂತೆ, ಬಡತನಕ್ಕೆ ತುಂಬುವ ಚಿಂತೆ, ಉಂಡರೆ ಓಡುವ ಚಿಂತೆ, ಉಂಡರೆ ಓಡುವ ಚಿಂತೆ. ಉಡಲಾದರೆ ಇಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಎಂದಿರ ಚಿಂತೆ, ಇಡಲಾದರೆ ಎಂದಿರ ಚಿಂತೆ. ಬಡತನಕ್ಕೆ ತುಂಬುವ ಚಿಂತೆ, ಉಂಡರೆ ಓಡುವ ಚಿಂತೆ. ಎಂಡಿರಾದರೆ ಮಕ್ಕಳ ಚಿಂತೆ, ಎಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ. ಎಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ, ಕೇಡಾದರೆ ಮರಣದ ಚಿಂತೆ. ಬಡತನಕ್ಕೆ ತುಂಬುವ ಚಿಂತೆ, ಉಂಡರೆ ಓಡುವ ಚಿಂತೆ. ಬಡತನಕ್ಕೆ ತುಂಬುವ ಚಿಂತೆ, ಉಂಡರೆ ಓಡುವ ಚಿಂತೆ. ಇಂತಿ
ನಿಜ ಶರಣನು ನಿಜ ಶರಣನು ಬಡತನಕ್ಕೆ ಉಂಬುವ ಚಿಂತೆ ಬಡತನಕ್ಕೆ ಉಂಬುವ ಚಿಂತೆ ಉಂಡರೆ ಉಡುವ ಚಿಂತೆ ಉಡಲಾದರೆ ಇಡುವ ಚಿಂತೆ ಉಡಲಾದರೆ ಉಡುವ ಚಿಂತೆ ಉಡಲಾದರೆ ಇಡುವ ಚಿಂತೆ ಇಡಲಾದರೆ ಎಂಡಿನ ಚಿಂತೆ ಬಡತನಕ್ಕೆ ಉಂಬುವ ಚಿಂತೆ ಬಡತನಕ್ಕೆ 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 ಉಂಬುವ ಚಿಂತೆ ಜಯ ಮಂಗಲಂ ಜಯ ನಮಃ ಪರಾಪದೇ ಶಿವ ಹರ ಹರ ಮಹಾದೇವ. ಭಗವಂತ ನಿಮ್ಮ ಕೈ ಕೊಟ್ಟಿದ್ದ ಅಂದ್ರೆವ ಜೋರಾಗಿ ಚಪ್ಪಳೆ ತತ್ರಿ ಅಂತ ನಾ ಅಂದಿಲ್ಲ, ಈ ಹೇಳಕತ್ತೀನಿ ಜೋರ ಚಪ್ಪಳೆ ತತ್ರಿ. ಒಂದಿಷ್ಟು ನಿಮಗೇನಾದ್ರೂ ಕೂಡ ಹಾಡಿದ್ದ ಮನುಷ್ಯ ಖುಷಿ ಅನಿಸ್ತು ಅಂತಂದ್ರೆ, ಹೇಳಿದ್ದ ತಿಳಿದಿತ್ತು ಅಂದ್ರೆ ಮನುಷ್ಯ ಜೋರಾಗಿ ಚಪ್ಪಳೆ ತಟ್ಟ ಕಲ್ಕೋರಿ. ನೋಡ್ರಿ ಏನ್ ಮಾಡ್ತೀರಿ. ಭಗವಂತ ಯಾರ್ಯಾರ ಹಣೆ ಬರದೊಳಗ ಏನು ಬಂದಿರ್ತಾನೋ ಗೊತ್ತಿಲ್ಲ, ಬಡತನ ಶಿರಿತನ ಯಾರಿಗೂ ಕೂಡ ಸ್ಥಿರವಲ್ಲ. ಬಡತನ ಬಂದಾಗ ಕುಗ್ಗಬಾರದಂತ, ಶಿರಿತನ ಬಂದಾಗ ಹಿಗ್ಗಬಾರದಂತ. ಯಾಕ ಮನುಷ್ಯನ ಜೀವನದೊಳಗ ಬಡತನ ಕೂಡ ಶಾಶ್ವತ ಅಲ್ಲ, ಶಿರಿತನವೂ ಕೂಡ ಶಾಶ್ವತ ಅಲ್ಲ. ಬಹಳಷ್ಟು ಮಂದಿ ಗಳಿಸಿ 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 ಗಳಿಸಿಟ್ಟು ಏನಾಗ್ತಾರಂತಂದ್ರ ಕಪ್ಪಾಗಿ ಹುಟ್ಟುತ್ತಾರಂತ. ಕಪ್ಪಾಗಿ ಏನಿದು ಕಪ್ಪಿ? ಕೆಲವೊಂದಿಷ್ಟು ಮಂದಿ ದಾನ ಮಾಡೋರು ಇರ್ತಾರ, ಕೆಲವೊಂದಿಷ್ಟು ಮಂದಿ ಕೊಡೋರು ಇರ್ತಾರ, ಕೆಲವೊಂದಿಷ್ಟು ಮಂದಿ ಕೊಡೋರನ್ನ ಬಿಡಿಸೋರು ಇರ್ತಾರ. ಹೆಂಗಿರ್ತದ ಸಮಾಜ ನಡಿಪ. ಮತ್ತ ಅಜ್ಜನ ಜಾತ್ರೋತ್ಸವ ಐತಿ, ಪ್ರತಿ ವರ್ಷ ಕೂಡ ಅಜ್ಜನ ಜಾತ್ರೆ ವಿಜೃಂಭಣೆಯಿಂದ ಮಾಡ್ಲಿಕ್ಕತ್ತಾರ ಪೂಜ್ಯರು. ಪ್ರತಿ ವರ್ಷನೂ ಕೂಡ ಒಬ್ಬೊಬ್ಬ ವಿಶೇಷ ಅತಿಥಿ ಮಹೋದಯರಿಗೆ ಅಪ್ಪ ಕುಮಾರಾಜ್ಯವರ ಹೆಸರ ಮೇಲೆ ಪ್ರಶಸ್ತಿ ಕೊಡ್ತಾರಂತ ನೋಡೊಂದು ಸೌಭಾಗ್ಯ ಅಂತ ತಿಳ್ಕೊಂಡು ವರ್ಷ ನಾವು ನೋಡ್ಕೊಂಡ್ ಬರ್ತೀವಲ್ಲ, ನಡೀಪ ದಾನಗಳು ನಡಿ ಅಂತ ತಿಳ್ಕೊಂಡು ಅಂತಿರ್ತಾರ. ಅವಂತ ಇನ್ನೊಬ್ಬ ಬಿಡ್ಲೆ ತಮ್ಮಲ್ಲಿ ಕೊಟ್ಟು ಏನ್ ಮಾಡ್ತೀವಿ ಹಂಗೆ ನಾವು ಕೊಡೋಬಿಡ ಅಂತ ಹೇಳ್ತಾರೆ. ಯಾಕೆ ಇವ್ರು ಹೆಂಗ ಅಂತಂದ್ರೆ ಈ ಬಣಿವಿ ಇರ್ತಲ್ರಿ, ಬಣಿವಿ ಮ್ಯಾಗ ನಾಯಿ ಕುಂತಿರ್ತೈತಿ ನೋಡ್ರಿ. ನೀವು ಬಣಿವಿ ಮ್ಯಾಗ ನಾಯಿ ಕುಂತೈತೆ ಅಂತಂದ್ರೆ ಒಂದು ಯಾವ್ದಾದ್ರು ಎಮ್ಮೆ ಆಕಳ ಎತ್ತು ತಿನ್ನಾಕ ಬಂತು ಅಂತಂದ್ರೆ ಅದು ಒದರಿ ಕಳಿಸಿಬಿಡುತ್ತೆ. ತಾನು ತಿನ್ನಂಗಿಲ್ಲ, ತಿನ್ನರಿಗೂ ಹಂಗೊಂದಿಷ್ಟು ಮಂದಿ ಇರ್ತಾರ, ತಾವು ಕೊಡಂಗಿಲ್ಲ, ಕೊಡೋರು ಇಲ್ಲಿ ಸುದ್ದಲ್ಲವ. ಯಾಕೆ ಇನ್ನೂ 6 ದಿವಸ ಮೂರ ಬಾಳೆ ಮಾಡ್ಬೇಕಣ್ಣ. ಆಶ್ಚರ್ಯ ಏನು ಅಂತಂದ್ರೆ ಭಗವಂತ ಸದ್ಗುರುನಾಥ ಕೊಟ್ಟ ಸಮಯಕ್ಕೆ ದಾನ ಮಾಡಿಬಿಡ್ಬೇಕಂತ. ಯಾಕ ಯಾವುದು ಕೂಡ ಶಾಶ್ವತ ಅಲ್ಲ, ಬಡತನೂ ಕೂಡ ಶಾಶ್ವತ ಅಲ್ಲ, ಶಿರಿತನವೂ ಕೂಡ ಶಾಶ್ವತ ಅಲ್ಲ. ಆದ್ರ ಬಡತನದೊಳಗ ಯಾವಾಗ ಹೆಣ್ಮಗಳು ಬೇಡಿಕೊಳ್ಳಕತ್ತಾಳ, ಯವ್ವ ನನ್ನ ಮನಿಯೊಳಗ ನೀ ಉಳ್ಕೊಳ್ತೀಯ ಅಂತಂದ್ರ ನಿನಗೆ ಪ್ರಸಾದ ಮಾಡ್ಸಕ್ಕ ನನ್ನ ಮನಿಯೊಳಗ ಏನಿಲ್ಲವ ಅಂದಾಗ ಲಿಂಗಮ್ಮ ತಾಯಿ ಅಂತಂತ ಇವ ಚಿಂತೆ ಮಾಡಬೇಡ. ಈಗ ನಿನ್ನ ಮನಿಯೊಳಗ ಸ್ನಾನ ಪೂಜೆ ಮುಗಿದ್ರೊಳಗಾಗಿ ನಿನಗೆ ಏನು ಬೇಕು ಎಲ್ಲ ಪದಾರ್ಥ ಬರುತ್ತೆ ಅಂದ ಲಿಂಗಮ್ಮ ತಾಯಿ. ಸರಿ ಅಂತ ತಿಳ್ಕೊಂಡು ಕೈ ಮುಗಿದು ಕರ್ಕೊಳ್ತಾಳ. ತನ್ನ ಮನಿಯೊಳಗ ಯಾವಾಗ ಲಿಂಗಮ್ಮ ತಾಯಿ ಸ್ನಾನ ಪೂಜೆ ಕೊಡ್ತಾಳೆ, ಯಾವಾಗ ಆ ತಾಯಿಯ ಮನೆಯೊಳಗ ಲಿಂಗಮ್ಮ ತಾಯಿ ಬಂದಿದ್ದು ಗೊತ್ತಾಗಿ ಅಕ್ಕಪಕ್ಕದ ಮನೆಯವರೆಲ್ಲ ನಾ ಕೂಡ ನೀ ಕೂಡ, ನಾ ಹೋಗ ನೀ ಹೋಗ ಎಲ್ಲರೂ ಕೂಡ ಬರಕತ್ರಿ. ಯಾಕ ನಿನ್ನ ಮನೆಯೊಳಗ ಮಹಾನ್ ಶಿವ ಶರಣೆ ಅವ್ವ ಲಿಂಗಮ್ಮ ತಾಯಿ ಬಂದಾಳಂತೆ. ಆಕಿನ ದರ್ಶನ ಆಗ್ಬೇಕ, ಆಕಿನ ನೋಡ್ಬೇಕ, ಆ ತಾಯಿಗೆ ನಮಸ್ಕಾರ ಮಾಡ್ಬೇಕಂತ ತಿಳ್ಕೊಂಡು ಬರುವಂತ ಜನರೆಲ್ಲರೂ ಕೂಡ ನೋಡಿದ್ರ ಮನೆಯೊಳಗ ಒಲಿ ಮನಿ ಹೆಂಗದ ಅಂತಂದ್ರ ತೊಳೆದ ಮನಿ ಆಗ್ಯದ, ಮನಿ ಶಿವನ ಮನಿ ಆಗ್ಯದ. ಹುಡುಕಿ ಆಡಿದ್ರೆ ಒಂದ ಕಾಳಿಲ್ಲ. ಯಾವಾಗ ಲಿಂಗಮ್ಮ ತಾಯಿ ಬಂದಿದ್ದು ಗೊತ್ತಾದಾಕ್ಷಣ ಅಕ್ಕ ಪಕ್ಕದ ಮನೆಯವರೆಲ್ಲರೂ ಕೊಡ್ಕೊಂಡು ನಾವೊಂದಿಷ್ಟು ಜ್ವಾಳ ಕೊಡ್ತೀನಿ, ನಾವೊಂದಿಷ್ಟು ಗೋಧಿ ಕೊಡ್ತೀನಿ, ನಾವೊಂದಿಷ್ಟು ಅಕ್ಕಿ ಕೊಡ್ತೀನಿ, ದವಸ ಧಾನ್ಯ ಎಲ್ಲವನ್ನು ಕೂಡ ತಂದು ಕೊಡ್ತಾರೆ. ತಾವೇ ನಿಂತು ಅಡಿಗೆ ಮಾಡ್ತಾರ. ಲಿಂಗಮ್ಮ ತಾಯಿಯ ಸ್ನಾನ ಪೂಜೆ ಮುಗಿದ್ರೊಳಗಾಗಿ ಬಿಸಿ ಬಿಸಿ ಅಡಿಗೆ ತಯಾರು ಮಾಡ್ತಾರೆ. ಆ ತಾಯಿಗೆ ಇಷ್ಟು ಖುಷಿ ಅನ್ಸುತ್ತಲ್ಲ, ಹುಟ್ಟು ದರಿದ್ರಳಾಗಿರ್ತಕ್ಕಂಥ ನನ್ನ ಮನೆಯೊಳಗ ನಿನ್ನ ಪಾದದಿಂದ ಅನ್ನ ಬಂತೇವ, ಅನ್ನ ಬಂತು. ಯಾಕ
ಯಾವ ಸಮಯದೊಳಗೆ ಹೆಂಗ ಏನಾಗುತ್ತೋ ಗೊತ್ತಿಲ್ಲ ಅಂತ ತಿಳ್ಕೊಂಡು ಬೇಡ್ಕೊಳ್ಳುವಂತ ಹೆಣ್ಮಗಳು ಲಿಂಗಮ್ಮ ತಾಯಿನ ತನ್ನ ಮನೆಯೊಳಗೆ ಇಟ್ಕೊಳ್ತಾಳ. 2-3 ದಿನಗಳ ಕಾಲ ಆ ತಾಯಿಯ ಮನೆಯೊಳಗ ಇದ್ದ ಬಳಿಕ ಆ ತಾಯಿ ಮನಿ ಆನಂದವಾಗಿ ಬೆಳಿಲಿಕ್ಕೆ ಹುಟ್ಟು ದರಿದ್ರವಾಗಿರ್ತಕ್ಕಂಥ ಮನಿ ದರಿದ್ರ ಹೋಗಿ ಗುರು ಆ ತಾಯಿಯ ಆಶೀರ್ವಾದದಿಂದ ಅನ್ನಕ್ಕೆ ಕಡಿಮೆ ಆಗೋದ ನಡೆಕತ್ತೆ. ಹೀಗಿರುವಂತ ಸಮಯದೊಳಗ ಲಿಂಗಮ್ಮ ತಾಯಿ ಅಂತೇವ ನಾನು ಹೊರಟಿರುವುದು ಕಲ್ಯಾಣದ ಶರಣರನ್ನ ಕಾಣಬೇಕಂತ ಹೇಳಿ ಯವ್ವ ನಾನು ಹಿಂಗೆ ಹೋಗಿ ಬರ್ತೇನೆ ತಿಳ್ಕೊಂಡು ಅನ್ನೋದ್ರೊಳಗಾಗಿ ಲಿಂಗಮ್ಮ ತಾಯಿ ಸಂಚಾರ ಮಾಡ್ಕೊಂತ ಆಶೀರ್ವದಿಸಿ ಸೀದಾ ಎಲ್ಲಿಗೆ ಬರ್ತಾಳಂದ್ರೆ ಶಿವಪುರದ ಸೋಮೇಶ್ವರನ ದರ್ಶನ ಮಾಡಕ್ಕೆ ಬರೋದ್ರೊಳಗಾಗಿ ಅಲ್ಲಿ ಪೂಜೆಯನ್ನು ನೋಡಿ ಮಹಾಮಂಗಳಾರತಿಯನ್ನು ಮಾಡಿ ಆನಂದವಾಗಿ ಲಿಂಗಮ್ಮ ತಾಯಿ ಹಾಡ್ತಾ ಇರುವಂತ ಸಮಯದೊಳಗ ಅಲ್ಲಿ ಇಬ್ಬರು ಗಂಡ ಹೆಂಡತಿ ಬರ್ತಾರೆ. ಅಮುಗೆಯ ದೇವಯ್ಯ ಮತ್ತು ರಾಯಮ್ಮ. ಅಮುಗಿ ದೇವಯ್ಯ ಬಂದ ಕೇಳಿದ ಲಿಂಗಮ್ಮ ತಾಯಿಯ ವಚನಗಳನ್ನ ಆ ತಾಯಿ ಹಾಡೋದನ್ನ ಕೇಳಿ ಭಾವ ಪರವಶನಾಗಿ ಆ ತಾಯಿ ಹಾಡೋದು ಮುಗಿದ ಮ್ಯಾಗ ಕೇಳ್ತಾನಂತೇವ ನಡಿ ನನ್ನ ಮನೆಗೆ ಹೋಗೋಣ ಅಂತ ದೇವಯ್ಯ ಪ್ರೀತಿಯಿಂದ ಕರ್ಕೊಂಡು ಬರ್ತಾಳೆ. ಯಾವಾಗ ಅಮುಗಿ ದೇವಯ್ಯನ ಮನೆ ಕರ್ಕೊಂಡು ಬಂದ ಬಳಿಕ ಆತನ ಮಡದಿ ಮನೆಯೊಳಗೆ ವಿಶೇಷ ಅಡಿಗೆ ಮಾಡ್ತಾರೆ, ವಚನ ಸಾಹಿತ್ಯವನ್ನು ಹಾಡ್ತಾರೆ, ಕುಣಿತಾರೆ, ಭಜನೆಯನ್ನು ಮಾಡ್ತಾರೆ. ಹೀಗಿರುವಂತ ಸಮಯದೊಳಗೆ ಆ ತಾಯಿ ಅಂತೇವ ಎಲ್ಲಿಗೆ ದಯಮಾಡ್ಸ್ಲಿಕ್ಕತ್ತೀಯ? ಅಮುಗಿಯ ದೇವಯ್ಯ ಯಾವಾಗ ಕೇಳಿದ ರಾಯಮ್ಮ ಕೇಳಿದಂತ ಸಮಯದೊಳಗ ಲಿಂಗಮ್ಮ ಅಂತಾಳಂತ ಇಲ್ಲಪ್ಪ ನನ್ನ ಆಶೆ ಏನು ಅಂತಂದ್ರ ಕಲ್ಯಾಣದ ಪ್ರಮುಖರನ್ನ ಕಾಣಬೇಕ. ಅಲ್ಲಮ್ಮ ಪ್ರಭುದೇವರು ಶಿವಯೋಗಿ ಸಿದ್ಧರಾಮ ಮರುಳ ಶಂಕರ ದೇವ ಬಸವಣ್ಣ ಚನ್ನ ಬಸವಣ್ಣ ಕಾಣಬೇಕಂತ ತಿಳ್ಕೊಂಡು ಹೊಂಟೀನಿ ಅಂದಾಗ ಅವಾಗ ಲಿಂಗಮ್ಮ ಕೇಳ್ತಾಳಂತ ಏನಂತ ನೀವ್ಯಾಕೆ ಇಲ್ಲಿಗೆ ಬಂದ್ರಿ ಎಲ್ಲಕ್ಕೆ ಅಮಗಿ ದೇವಯ್ಯ ರಾಯಮ್ಮನಿಗೆ ನೀವು ಇಲ್ಲಿಗೆ ಹೇಗೆ ಬಂದ್ರಿ ಹೆಂಗ ನೆಲೆಸಿರಂತ ಕೇಳಿದಾಗ ಅವಾಗ ಅಮುಗಿಯ ದೇವಯ್ಯ ಅಂತಾನಂತೆ ಇಲ್ವಾ ನಾವು ಕೂಡ ಗಂಡ ಹೆಂಡತಿ ಕಲ್ಯಾಣವನ್ನ ಕಾಣಬೇಕಂತ ತಿಳ್ಕೊಂಡು ಸಂಚಾರ ಮಾಡ್ಕೊಂತ ಸೊನ್ನಲಾಪುರದೊಳಗ ವಾತ್ಸವ್ಯ ಮಾಡಿದ್ದೀವಿ. ಯಾವಾಗ ಸೊನ್ನಲಾಪುರದೊಳಗ ವಾತ್ಸವ್ಯ ಮಾಡಿದಂತ ಸಮಯದೊಳಗ ಕೆರೆ ಬಾವಿಯನ್ನು ಕಟ್ಟುತ್ತಾ ಇರ್ತಕ್ಕಂಥ ಸಿದ್ದರಾಮೇಶ್ವರ ಆಳು ಮಕ್ಕಳು ಬಂದ್ರು. ಅಲ್ಲಿ ಯಾರು ಕೂಡ ಹಾಗೆ ಇರುವುದಿಲ್ಲ. ಕಾರಣ ಗೋಧಿ ಬೀಸ್ಬೇಕಂತ ತಿಳ್ಕೊಂಡು ಕೇಳಾಕ ಬಂದ್ರು. ನಮ್ಮ ವಯಸ್ಸಾಗ್ಯದ ಗೋಧಿ ಬೀಸ್ಬೇಕಂತ ಹೇಳಿ ಯಾವಾಗ ಗೋಧಿ ಬೀಸ್ಬೇಕಂದ್ರು ನಾವು ವಿಚಾರ ಮಾಡಿದ್ವಿ ಆತೊಬ್ಬ ಭವಿಯದಾನ ಲಿಂಗವಿಲ್ಲ ಅಂದ ಬಳಿಕ ಭವಿಯ ಸೇವೆಯನ್ನ ಮಾಡಬಾರ್ದು ಅಂತ ತಿಳ್ಕೊಂಡ ವಿಚಾರ ಮಾಡಿದಾಗ ಈ ಸೊನ್ನಲಾಪುರದೊಳಗೆ ಇರಬಾರ್ದು, ಹಾಗಾದ್ರೆ ಸೊನ್ನಲಾಪುರವನ್ನು ಬಿಟ್ಟು ಹೋಗ್ರಿ ಅಂತ ತಿಳ್ಕೊಂಡು ಹೇಳಿದಾಗ ನಾನು ನನ್ನ ಮಡದಿ 3 ಗಂಟು ಕಟ್ಕೊಂಡಿವಿ. 2 ಬತ್ತಿ ಗಂಟು, 1 ಪೂಜಾ ಸಾಮಗ್ರಿ ಗಂಟು. ಅಮುಗಿಯ ದೇವಯ್ಯ ರಾಯಮ್ಮರು ವಿಚಾರ ಮಾಡ್ತಾರ 1-2 ಗಂಟೆನ ಗಂಟು 1 ಗಂಟೆ ಹೆಂಟು 1 ಗಂಟೆ ಇಬ್ರು 2 ಗಂಟೆ ಹೊತ್ಕೊಂಡಾಗ 1 ಗಂಟೆ ಹಂಗ ಇದ್ದಾಗ ದೇವಯ್ಯ ಕೇಳ್ತಾನೆ ಮಡದಿಯಾಗಿರ್ತಕ್ಕಂಥ ರಾಯಮ್ಮಳಿಗೆ, ಹೌದು ನಾವಿರೋದು ಇಬ್ರು ಗಂಟು 3 ಆಗ್ಯಾವ, ಇನ್ನೊಂದು ಗಂಟೆ ಹೆಂಗ್ ಒಯ್ಯೋದಂದಾಗ ಅವಾಗ ಮಡದಿ ಅಂತಾಳೆ ನೀವೇನು ಚಿಂತೆ ಮಾಡಬೇಡ್ರಿ, ಗಂಟು ಬರ್ಬೇಕಾದ ಜಾಗಕ್ಕೆ ಬಂದು ಮುಟ್ಟುತ್ತ ನಡ್ರಿ, ನಂಬಿಕೆ ಇತ್ತಂದ್ರೆ ಬಂದು ಮುಟ್ಟಿಸ್ತಾನ ಮಲ್ಲಯ್ಯ ಅಂದಕ್ಕೆ. ಇಬ್ರು ಗಂಡ ಹೆಂಡತಿ ಯಾವಾಗ ಸಂಚಾರ ಮಾಡ್ಕೊಂತ ತಮ್ಮದೊಂದು ಗಂಟೆ ಗಂಡ 1 ಗಂಟೆ ಹೆಂಡತಿ 1 ಗಂಟೆ ಇಬ್ರು 2 ಗಂಟೆ ಹೊತ್ಕೊಂಡ ಸೊನ್ನಲಾಪುರ ದಾಟಿ ಹೊರಗೆ ಬರೋದ್ರೊಳಗಾಗಿ ದೇವಾಲಯ 3ನೇ ಗಂಟೆ ಬಂದು ಅಲ್ಲಿ ಇತ್ತಂತ. 3ನೇ ಗಂಟೆ ಅದ್ಯಾವುದು ಪೂಜಾ ಸಾಮಗ್ರಿ ಗಂಟೆ. ಹಿಂಗಿರ್ಬೇಕಾದ್ರ ಅವಾಗ ನಾವಿಬ್ರು ಕೂಡ ನಾವು ದಂಪತಿಯ ಸಮೇತರಾಗಿ ಬಂದು ಇಲ್ಲಿ ನೆಲೆಸಿದ್ವಿ, ಇಲ್ಲಿಂದ ಮುಂದೆ ಹೊಂಟು ಅಂತ ತಿಳ್ಕೊಂಡಿರ್ತಾರೆ. ಅದಕ್ಕೆ ಏನಂತಾರೆ ಶಿವಯೋಗಿ ಸಿದ್ಧರಾಮಯ್ಯ ಅಂತ ಮಾತ. ಭಕ್ತಿಲೆ ಬೇಡುವೆ ನೀಡಮಗೆ ಶಾಂತಿ, ನೀಡಮಗೆ ಶಾಂತಿ. ಗುರುವೇ ಬ್ರಹ್ಮ ಗುರುವೇ ವಿಷ್ಣು ಗುರು ಸಾಕ್ಷಾತ್ ಪರಬ್ರಹ್ಮ. ಶಿವಯೋಗಿ ಸಿದ್ಧರಾಮ ಸೋಲಾಪುರಧಾಮ ಸ್ಮರಿಸುವೆ ನಿಮ್ಮಯ ನಾಮ. ಶ್ರೀ ಗುರು ಸಿದ್ದೇಶ್ವರ ಶಿವಯೋಗಿ ಸಿದ್ಧರಾಮ ಸೋಲಾಪುರಧಾಮ ಶಿವಯೋಗಿ ಸಿದ್ಧರಾಮ ಸೋಲಾಪುರಧಾಮ ಸ್ಮರಿಸುವೆ ನಿಮ್ಮಯ
ಇಂದು ಶಿವಯೋಗಿ ಸಿದ್ಧರಾಮ ಸೋಲಾಪುರದ ಮಾವಿಗೋ. ಶಿವಯೋಗಿ ಸಿದ್ಧರಾಮ ಸೋಲಾಪುರ ಸ್ಮರಿಸುವೆ ನಯನಾಮ ಸ್ಮರಿಸುವೆ ನಯನಾಮ ಶ್ರೀ ಗುರು ಸಿದ್ದೇಶ್ವರ ಶಿವಯೋಗಿ ಸಿದ್ಧರಾಮ ಸೋಲಾಪುರ ಸೋಲಾಪುರ ಸೋಲಾಪುರ. ಜಯ ಮಂಗಲಂ ಜಯ ನಮಃ ಪರಾಪದೇ ಶಿವ ಹರ ಹರ ಮಹಾದೇವ. ಹಿಂದೊಮ್ಮೆ ಅದು ಸೊನ್ನಲಾಪುರ, ಇಂದು ನೋಡಿ ಸೊಲ್ಲಾಪುರ. ಅಮುಗಿ ದೇವಯ್ಯ ರಾಯಮ್ಮನವರು ಯಾವಾಗ ಗಂಟಿಟ್ಟು ಬಂದಾನ ಮಲ್ಲಿಕಾರ್ಜುನ ನರಳುತ್ತಿದ್ದಂತ ಯಪ್ಪ ಯಪ್ಪ ಅಂತ ನರಳುತ್ತಿದ್ದಂತ. ಅಷ್ಟೊಂದು ತ್ರಾಸಾಗುತ್ತಿತ್ತು. ಕಾರಣ ಅಮುಗಿ ದೇವಯ್ಯನವರು ಕೂಡ ಇಬ್ರು ಗಂಡ ಹೆಂಡತಿ ಕೂಡಿಕೊಂಡು ಯಾವಾಗ ಲಿಂಗಮ್ಮಳಿಗೆ ತಮ್ಮ ಸಂಗತಿಯನ್ನು ತಿಳಿಸ್ತಾರೆ. ತನ್ನ ಸಂಗತಿಯನ್ನು ಕೂಡ ತಿಳಿಸಿ ನಂತರ ಅವರಿಂದ ವಚನದ ಕಟ್ಟನ್ನ ಪಡೆದುಕೊಂಡು ಶೀದ ಎಲ್ಲಿಗೆ ಬರ್ತಾಳಂತಂದ್ರೆ ಮೂಳಿಗೆಯ ಮಾರಯ್ಯನ ಗವಿಗೆ ಬರ್ತಾಳೆ. ಮೂಳಿಗೆಯ ಮಾರಯ್ಯ ಮಹಾದೇವಿ ಅವರನ್ನು ಕೂಡ ಸಂದರ್ಶಿಸಿ ಅವರಿಂದಲೂ ಕೂಡ ವಚನ ಪಡ್ಕೊಂಡ ಕಲ್ಯಾಣದ ಸಮೀಪ ಸ್ವಲ್ಪ ದೂರದ ಒಂದು ತೋಟ. ಆ ತೋಟಕ್ಕೆ ಬರ್ತಾಳೆ. ತೋಟದೊಳಗೆ ನೋಡಿಲು ಬಹಳ ಸುಂದರವಾಗಿರ್ತಕ್ಕಂಥ ವನ, ಬಾವಿ, ಹಾಲಿನಂತ ನೀರು. ಆ ತಾಯಿ ಅನ್ಕೊಂಡು ಇನ್ನು 2-3 ದಿನಗಳ ಕಾಲ ಇದೇ ತೋಟದೊಳಗಿದ್ರೆ ಬಹಳ ಸಂತೋಷ. ಯಾಕ ಯಾರ ಭಯನೂ ಕೂಡ ಇಲ್ಲ, ಯಾರ ಕಾಟನೂ ಕೂಡ ಇಲ್ಲ. ಕಾರಣ ಇಲ್ಲೇ ಇರ್ಬೇಕಂತ ತಿಳ್ಕೊಂಡು ಸ್ನಾನ ಪೂಜೆ ಜಪತಪಗಳನ್ನ ಮಾಡ್ತಾ ಲಿಂಗಾನುಸಂಧಾನ ಮಾಡ್ತಾ ಇರುವಂತ ಸಮಯದೊಳಗ ಯಾವಾಗ ಮಲಿಗಾಳೆ ಮಲಗಿದಂತ ಸಮಯದೊಳಗ ಸಾಕ್ಷಾತ್ ಶಿವನೇ ಸೋಮನಾಥನಾಗಿ ಗರಗಿಳಿದು ಬಂದಿದ್ದಾನೆ. ಜತ್ತದೊಳಗ ವೀರಭದ್ರಪ್ಪ ವೀರಮ್ಮನವರ ಪುಣ್ಯ ಉದರದೊಳಗ ಮಗನಾಗಿ ಜನಿಸಿ ಬಂದಾನೆ. ಯಾವಾಗ ಲಿಂಗಮ್ಮ ಮಲಗಿರುವಂತ ಸಮಯದೊಳಗ ಕನಸನೆ ಬಂದು ಹೇಳ್ತಾನಂತೆ, ನೋಡು
ಇನ್ನ ಸ್ವಲ್ಪ ಸಮಯದೊಳಗ ಕಲ್ಯಾಣವನ್ನು ಮುಕ್ತಿ ಅಂತಂದ್ರೆ ಕಲ್ಯಾಣದ ಶರಣರನ್ನ ಕಾಂತಿ ಅಂತಂದ್ರೆ ನೆನಪಿರಲಿ, ಸಾಕ್ಷಾತ್ ನಿನ್ನ ಪತಿಯಾಗಿ ನಾನು ಈ ಧರೆಗಿಳಿದು ಬಂದೇನೆ. ಸೋಮನಾಥನಾಗಿ ನಿನ್ನ ವಿವಾಹ ಕಾರ್ಯಕ್ರಮ ಮುಂದೆ ಇದೇ ಒಂದು ಜತ್ತದೊಳಗೆ ನಡೀತದೆ. ಕಾರಣ ನೀನು ಕಲ್ಯಾಣದ ಶರಣರಿಗೆ ತಿಳಿಸಬೇಕಂತ ತಿಳ್ಕೊಂಡು ಕನಸಿನೊಳಗೆ ಬಂದು ಯಾವಾಗ ಸೋಮನಾಥ ತಿಳಿಸಿದ್ರು ನಮ್ಮ ಮದುವೆಯ ಜೊತೆಗೆ. ಕಾರಣ ನನ್ನ ಬಂಧು ಬಳಗವಾಗಿ ಶಿವನ ಸನ್ನಿಧಾನದೊಳಗಿರ್ತಕ್ಕಂಥ ಎಲ್ಲ ಪ್ರಮಥ ಗಣಗಳು ಎಲ್ಲರೂ ಕೂಡ ಬರ್ತಾರೆ. ನಿನ್ನ ಬಳಗದವರಾಗಿ ಯಾರು ಅಂತಂದ್ರೆ ಕಲ್ಯಾಣದ ಎಲ್ಲ ಪ್ರಮಥರು ಬರ್ತಾರೆ. ಕಲ್ಯಾಣದ ಪ್ರಮಥರಿಗೆ ಭಿನ್ನಹವನ್ನ ಮಾಡಿ ಬರ್ಬೇಕಂತ ತಿಳ್ಕೊಂಡು ಕನಸನ್ನ ಹೇಳಿದ. ಕಂಡಂತ ಕನಸು ನನಸಾಗಿರ್ತೇವೆ, ನನಸಾಗಿರ್ತೇವೆ. ನಾವು ಕೂಡ ಕನಸು ಕಾಣ್ತೀವ್ರಿ. ಅದಕ್ಕೆ ಅಕ್ಕ ಮಹಾದೇವಿ ಅಂತಾಳೆ ಏನು ಅಂತಂದ್ರೆ, ಅಕ್ಕ ಕೇಳುವ ನಾನೊಂದ ಕನಸು ಕಂಡೆ. ಅಕ್ಕ ಮಹಾದೇವಿ ಒಂದು ಕನಸು ಕಂಡಾಳೆ, ಕನಸು ನನಸಾತ. ಲಿಂಗಮ್ಮ ತಾಯಿ ಒಂದು ಕನಸು ಕಂಡಾಳೆ, ಕನಸು ನನಸಾತ. ಮತ್ತ ನಾವು ಕಂಡ ಕನಸು ಒಂದು ನನಸಾಗ್ಯಾವ್ರಿ. ಅಲ್ಲ, ಒಂದು ಕನಸು ಕಂಡ್ರ ನನಸಾಗ್ಯಾವಂದ್ರಿ. ದಿನಕ್ಕೆ 300 ಕನಸು ಕಂಡ್ರಿ ಏನ್ ನನಸಾಕಾವ್ರಿ? ಸಾಧ್ಯನೇ ಇಲ್ಲ. ಒಬ್ಬ ಮನುಷ್ಯ ಒಂದ್ ದಿನಕ್ಕೆ ಒಂದು ಕನಸು ಕಾಣಂಗಿಲ್ಲ, 2 ಕನಸು ಅಲ್ಲ, 300 ಕನಸು ಕಾಣ್ತಾನಂತ. ನಮ್ಮ ಕನಸ ಬೇರೆ, ಅವ್ರ ಕನಸ ಬೇರೆ. ಒಮ್ಮೆ ಮನೆ ಮುಂದ ಮದುವೆ ನಡೆದಿತ್ತು. ಮದುವೆ ಒಬ್ಬ ಭಿಕ್ಷಕ ಬಂದವ್ರು ಮನೆ ಮುಂದೆ. ಭಿಕ್ಷಕ ಬಂದು ಆ ಮನೆ ಮುಂದೆ ನಿಂತ್ಕೊಂಡು ಕೇಳಿದ, ಏನ್ರವ ಇದ್ರ ಉಣ್ಣಾಕ ನೀಡ್ರಿ ಅಂತ ಹೇಳಿ. ನಿಮ್ಮ ಮನೆಯೊಳಗೆ ಏನಿದ್ರೆ ಉಣ್ಣಾಕ ನೀಡ್ರಿ ಅಂದಾಗ ಎದುರಿಗೆ ಯಾರು ಬಂದ್ರೆ ಮಗನ ಬಂದ ಸೀದಾ. ಮದುಮಗನ ಬಂದಾಗ ಇವ ಭಿಕ್ಷೆ ಬೀಳಕ್ ನಿಂತ್ಕೊಂಡಾಗ ಅವಂದ ಸರಿ ಸರಿ ಅಂದವ. ಯಾಕೆ ಅಲ್ಲಿ ನಿನ್ನ ಮನೆಗೆ ಏನು ಉಣ್ಣಾಕಿದ್ರಿ ಅಂದಾಗ, ನೀನಪ್ಪ ಎಲ್ಲಿ ಇಡ್ಬೇಕು ನಡಿ ಆ ಕಡೆ ಅಂದವ. ಎಲ್ಲಿ ಇಡ್ಬೇಕು ನಡಿ ಅಂದಾಗ ಇವ ಭಿಕ್ಷಕ್ ಅಂದ, ಯಾಕೋ ಹಂಗ್ಯಾಕ ಅನ್ನಕತ್ತಿಪ್ಪ, ಏನಾಗೈತಿ, ಏನೇನು ಗೊತ್ತಿಲ್ಲ, ಯಾಕ ನನ್ನ ಮದುವೆ ಐತಿ ಅಂದವ. ಅಲ್ಲಿ ನಿನ್ನ ಮದುವೆಗೂ ನೀಡಕ್ಕೆ ಏನು ಸಂಬಂಧ, ಅದಕ್ಕೆ ನಿನ್ನ ನಂದ ನನಗೆ ಟೆನ್ಷನ್ ನಡಿ ಆ ಕಡೆ ಅಂದವ. ಅವನ ಮನೆ ಬಿಟ್ಟ ಮತ್ತೊಂದು 4-8 ಮನೆಗೆ ಹೋಗಿ ಬೆಳೆಸ್ಕೊಂಡ, ಬೇಡಿ ನಡೆಸ್ಕೊಂಡು ಬಂದ. ಹಿಂಗ ಊರು ಹೊರಗೊಂದು ಚಲೋ ಬಾವಿ ಕಡೆ, ಬಾವಿ ಒಂದು ದೊಡ್ಡ ಒಂದು ಬೇವಿನ ಗಿಡ ಇತ್ತು. 8 ಮನೆ ಆ ಮನೆ ಬಿಟ್ಟಿದ್ದ, 8 ಮನೆ ನಡೆಸ್ಕೊಂಡ. ಇವ್ ಬರ್ಬೇಕಾದ್ರೆ ಸುಮ್ಮನೆ ಬರ್ಲಿಲ್ಲ. ಅವ ಅಂದ, ಮದುವೆ ಆಗ್ಲಾರ್ದ ಇಷ್ಟೊಂದು ಓಡಾಡಕತ್ತಾನಂದ್ರಿ ಇವ ಮುಂದೆ ಹೆಂಗೆ ಇರ್ಬೇಕ ಏನ ಅಂತ ತಿಳ್ಕೊಂಡು ವಿಚಾರ ಮಾಡಕತ್ತೈತಿ. ಅದನ್ನ ತಲೆಯಾಗಿ ಇಟ್ಕೊಳ್ಬೇಕ ನೋಡ್ರಿ. ಅವ ನೀವು ರಾತ್ರಿ ಮಲ್ಕೊಳ್ಳೋ ಮುಂದಾಗ ನೀವೇನು ಬಹಳ ವಿಚಾರ ಮಾಡ್ಕೊಂತ ಮಕ್ಕೊಂತಿರಲ್ಲ, ಅದ ಕೆಲಸ ಬೀಳ್ತೈತಿ. ಅದ್ರ ಪರೀಕ್ಷೆ ಮಾಡಿ ನೋಡ್ರಿ ನೀವು. ಅವ ವಿಚಾರ ಮಾಡ್ಕೊಂತ ಬರಕತ್ತಿದ್ ಏನು ಅಂತಂದ್ರ, ಇನ್ನು ಮದುವೆ ಆಗಿಲ್ಲ, ಮದುವೆ ಆಗ್ಲಾರ್ದ ಹಿಂಗ ಅನ್ನಕತ್ತಾನ, ಹಂಗ ಹಿಂಗ ಮದುವೆ ಮುಂದೆ ಹೆಂಗ, ಅದನ್ನ ವಿಚಾರ ಮಾಡ್ಕೊಂತ ಬಂದ. ಅದನ್ನ ವಿಚಾರ ಮಾಡ್ಕೊಂತ ಊಟ ಮಾಡಿದ. ಊಟ ಮಾಡ್ಕೊಂಡ ಮೊದಲ ಬ್ಯಾಸಿಗೆ ಬಿಸಿಲ, ಬ್ಯಾಸಗೆ ದಿವಸಕ್ಕ ಬೇವಿನ ಮರ ತಂಪನ್ನುವಂಗ ನೀರು ಕುಡ್ದಾನ. ಬೇವಿನ ಗಿಡಕೊಂತ ಬಿಸಿಲಿತ್ತ, ಮಕ್ಕೊಂಡ್ರ ಆತಂತ ತಿಳ್ಕೊಂಡು ಅದನ್ನ ವಿಚಾರ ಮಾಡ್ಕೊಂತ ಇವ್ ಮಕ್ಕೊಂಡಿದ್ದ. ಮಕ್ಕೊಂಡಾಗ ಇವಂಗೂ ಒಂದು ಕನಸು ಬೇಕು ನೋಡ್ರಿ. ಏನ್ ಕನಸ? ಇವೊಂದು ಮದುವೆ ಆದಂಗ ಆತ. ಮದುವೆ ಆದಂಗಾಗಿ ಹೆಂಡತಿ ಹೊಸದಾಗಿ ನಡೆಯಾಕ ಬಂದಂಗ ಆತ. ಮತ್ತು ಹೊಳ್ಳಿ ಹೆಂಡತಿ ತವ್ರ ಮನೆಗೆ ಹೋದಂಗ ಆತ. ಹೆರಿಗಾಗಿ ಒಂದು ಗಂಡು ಮಗನ ಎತ್ಕೊಂಡು ಬಂದಂಗ ಆತ. ಎಲ್ಲಿವ? ಎಲ್ರಿ ಬಾವಿ ದಂಡಿ ಮ್ಯಾಗ. ಮತ್ತ ಹೊಳ್ಳಿ ಎಣ್ಣೆ ಹರಿ ಹೋದಂಗ ಆತ. ಮತ್ತೊಂದು ಎತ್ಕೊಂಡ್ ಬಂದಂಗ ಆತ. ಎಲ್ರಿ? ಕನಸಿನ್ಯಾಗ. ಮತ್ತ ಹೋದ ಮತ್ತ 3ನೇ ಹರಿಗೆ ಮಾಡ್ಕೊಂಡ್ ಬಂದ ಬಿಟ್ಲ. ಎಲ್ರಿ? ನೆನಪಿಲ್ಲೇನು ಮದುವೆಗೆಲ್ಲ ಒಂದು ಮದುವೆ ಆದಂಗ ಆತ, ಹೆಂಡತಿ ಬಂದಂಗ ಆತ, 3 ಮಕ್ಕಳು ಆದಂಗ ಆತ. ಆಕಿ 2 ಕೈಯಾಗ ಒಂದು ಬಗಲ ಹೊತ್ಕೊಂಡು ಬಂದ. ಇವ ಮಕ್ಕೊಂಡಿದ್ದ. ಮಕ್ಕೊಂಡಾಗ ಆಕಿ ಅಂದ್ಲು, ಅಲ್ರಿ ಇಟ್ಟಾಕೊಂಡ ಜಾಗ ನೀವು ಒಬ್ಬರ ಮಕ್ಕೊಂಡ 3 ಮಕ್ಳು ಎಲ್ಲಿ ಮಕ್ಕೋಬೇಕ, ನಾ ಎಲ್ಲಿ ಮಕ್ಕೋಬೇಕ, ಅತ್ತ ಸರ್ರಿ ಅನ್ಲಕ್ಕೆ. ಎಲ್ಲಿವ? ಕನಸಿನ್ಯಾಗ. ಅವನ್ ಚೂರ ಸರ್ಕೊಂಡ, ಒಂದು ಕೂಸು ಮಲಗಿಸಿಲ್ಲ. ಇನ್ನು 2 ಅದಾವ್ರಿ, ಅವ್ 2 ಮಲಗಿಸ್ತೀನಿ, ಇನ್ನೊಂದು ಚೂರ ಅತ್ತ ಸರ್ರಿ. ಎಲ್ಲಿವ? ಬಾವಿ ದಂಡಿ ಮ್ಯಾಗ. 2 ಮಗನ ಮಲಗಿಸಿಲ್ಲ. ಇನ್ನು ಒಂದು ಕೂಸದ, ಇನ್ನೊಂದು ಚೂರು ಸರ್ಕೋರಿ. ಸರ್ಕೊಂಡ. ಎಲ್ರಿ? ಎಲ್ಲಿವ? ಕನಸಿನ್ಯಾಗ. 3 ಮಕ್ಕಳು ಮುಕ್ಕೊಂಡವ. ಅಕ್ಕಿ ಅಂದ್ಲು, ನೋಡ್ರಿ 3 ಮಕ್ಕಳು ಮುಕ್ಕೊಂಡವ, ಮತ್ ನನಗೊಂಚೂರು ಜಾಗ ಬೇಕ, ಇನ್ನೊಂದ್ ಚೂರ ಅತ್ತ ಸರ್ರಿ ಅಂದ. ಇವ ಸರ್ಕೊಳ್ಳೋದ್ರೊಳಗ ಎಲ್ಲಿ ಬಿದ್ದಿದ್ರು ಬಾವಿ ಬಿದ್ದಿದ್ದೀವ. ಯಾವಾಗ ಬಾವೆ ಬಿದ್ದಾನ ಎದ್ದು ನೋಡ್ತಾನ, ಎದಿ ಮಟ್ಟ ನೀರೈತಿ, ಕಣ್ಣು ಬಿಟ್ಟು ನೋಡ್ತಾನ, ಹೆಂಡ್ರಿ ಇಲ್ಲ, 3 ಮಕ್ಕಳು ಇಲ್ಲ. ಅವ ಅಂದ, ಯಪ್ಪ ಮದುವೆ ಆಗಲಾರ್ದ ಹಿಂಗ ಕೆಡವೈತಿದು, ಇನ್ನು ಮದುವೆ ಆತಂದ್ರ ಗಾಡು ಯಪ್ಪ ಅನ್ನಂತವ. ಯಾಕ? ಮದುವೆ ಅಂದ್ರೆ ಹಂಗಿರೋದು, ಮದುವೆ ಅಂದ್ರೆ ಹಂಗ. ಆದ್ರೆ ಆಶ್ಚರ್ಯ ಏನು ಅಂತಂದ್ರ
ಇಲ್ಲಿ ಕಂಡಂತ ಕನಸ ಲಿಂಗಮ್ಮ ತಾಯಿ ಸಾಕ್ಷಾತ್ ಶಿವನೇ ಪತಿಯಾಗಿ ಬಂದಾನೆ, ಸೋಮನಾಥನಾಗಿ ಬಂದು ದರ್ಶನವನ್ನು ಕೊಟ್ಟು ಹೇಳ್ತಾನೆ, ನನ್ನ ನಿನ್ನ ಮದುವೆ ನಡೀತಾ ಇದೆ ಸಂಕ ತೀರ್ಥದೊಳಗ. ಕಾರಣ ನನ್ನ ನಿನ್ನ ಮದುವೆಗೆ ಎಲ್ಲ ಕಲ್ಯಾಣದ ಪ್ರಮುಖರಿಗೆ ಆಹ್ವಾನ ಮಾಡ್ಬೇಕಂತ ತಿಳ್ಕೊಂಡು ಹೇಳಿದಾಗ ನೆನಪಾದಾಕ್ಷಣ ಕಲ್ಯಾಣದ ಸಮೀಪದೊಳಗೆ ಯಾವಾಗ ಬಂದಾಳೆ ಲಿಂಗಮ್ಮ ತಾಯಿ, ಬಂದಂತ ಸಮಯದೊಳಗ ಯಾವಾಗ ಆ ಒಂದು ತೋಟದೊಳಗ ಉಳ್ಕೊಂಡಂತ ಸಂದರ್ಭದೊಳಗ 3 ದಿನಗಳ ಕಾಲ ಆಯ್ತು. ಯಾರೋ ಹೇಳಿದ್ರಂತೆ, ಯವ್ವ ಇಲ್ಲೇ ಪಕ್ಕದೊಳಗಿರ್ತಕ್ಕಂಥ ತೋಟದೊಳಗ ಒಬ್ಬಕ್ಕೆ ಶರಣಿ ಬಂದಾಳೆ, ಆ ತೋಟದೊಳಗಿದ್ದು 3 ದಿನ ಆಯ್ತು, ಅಲ್ಲೇ ಉಳ್ಕೊಂಡಾಳ ಅಂತ ತಿಳ್ಕೊಂಡು ಯಾವಾಗ ಹೇಳಿದ್ರ, ಒಂದಿಬ್ರು ಹೆಣ್ಮಕ್ಳು ಬಂದು ನೋಡಿದ್ರು ಲಿಂಗಮ್ಮಳನ್ನ. ನೋಡಿ ಮಾತನಾಡಿಸ್ತಾರ. ಹೊಲದ ಮಾಲಕನು ಕೂಡ ಬಂದ, ತೋಟದ ಮಾಲೀಕನು ಕೂಡ ಬಂದಂತ ಸಮಯದೊಳಗ ಕೇಳ್ತಾರೆ, ಯವ್ವ ತಾವು ಯಾರು, ತಾವು ಎಲ್ಲಿ ಹೊಂತೀರಿ, ಏನ್ ಆಗ್ಬೇಕ ತಾಯಿ ಅಂತ ಕೇಳಿದಾಗ ಅವಾಗ ಲಿಂಗಮ್ಮ ತಾಯಿ ಅಂತಾಳಂತೆ, ನನ್ನದು ಉಮರಾಣಿ ಗ್ರಾಮ, ನನ್ನ ತಂದೆ ಅನಂತರಾಯ, ತಾಯಿ ಶಿರಸಮ್ಮ, ನನ್ನ ಬಯಕೆ ಕಲ್ಯಾಣದ ಪ್ರಮಥರನ್ನ ಶರಣರನ್ನ ಕಾಣಬೇಕಂತಕ್ಕಂಥ ಬಯಕೆ. ಕಾರಣ ನಾ ಕಲ್ಯಾಣ ಕಾಣಬೇಕಂತ ತಿಳ್ಕೊಂಡು ಸಂಕಲ್ಪ ಕೊಟ್ಟು ಬಂದಿನಿ ಅಂತ ತಿಳ್ಕೊಂಡು ಹೇಳಿದಾಗ ಅವಾಗ ಅವ್ರಂದ್ರು, ಯವ್ವ ಬಹಳ ಚುರಾತಿಲಿ ಉಳ್ಕೊಂಡಿದ್ದು, ಮತ್ತೆ ಹಿಂಗವ ನಿನಗೆ ಏನು ಬೇಕು ಹೇಳು, ನಮ್ಮ ಮನೆಗೆ ಹೋಗಿ ಪ್ರಸಾದ ಮಾಡ್ಕೊಂಡು ಬಂದು ಕೊಡ್ತೀವಿ ಅಂದಾಗ ಅವಾಗ ಲಿಂಗಮ್ಮಂದು, ನಾನು ಪ್ರಸಾದ ಮಾಡೋದಿಲ್ಲ. ಯಾಕ, ನಾನು ಪ್ರಸಾದವನ್ನು ಮಾಡಬೇಕನ್ನಂಗಿತ್ತಂದ್ರ ಮೊಟ್ಟ ಮೊದಲಿಗೆ ಜಂಗಮರ ಪ್ರಸಾದ ಆಗ್ಬೇಕ. ಯಾಕ, ಜಂಗಮರು ಅಂತಂದ್ರೆ ಸಾಮಾನ್ಯ ಅಲ್ಲ, ಲಕ್ಷದ ಮೇಲೆ 96,000 ಜಂಗಮರಿಗೆ ಪ್ರಸಾದ ಮಾಡಿಸಿರ್ತಕ್ಕಂಥ ಅಣ್ಣ ಬಸವಣ್ಣನ ಮಾರ್ಗದರ್ಶನ. ಜಂಗಮರಿಗೆ ಪ್ರಸಾದ ಮಾಡಿಸ್ಬೇಕಂತಕ್ಕಂಥ ಸಂಕಲ್ಪ ನಂದೈತೆ ಅಂದಾಗ ಅವಾಗ ಅವ್ರಂದ್ರು, ಯವ್ವ ಎಷ್ಟು ಮಂದಿ ಮಾಡಿಸ್ಬೇಕು, ಒಂದು ಕೆಲಸ ಮಾಡ್ರಪ್ಪ, ನಿಮ್ಮ ಮನೆಯೊಳಗೆ ಹೋಗಿ ನಿಮ್ಮ ಮಡದಿ ಹೇಳಿ ಗಡಿಗೆ ಒಳಗ ಏನದ ಅನ್ನ ಮಾಡ್ಕೊಂಡ್ ಬರ್ರಿ. ಆದ್ರೆ ಮೊದಲನೇ ಹೋಗು ಎಲ್ಲಿಗೆ, ತ್ರಿಪುರಾಂತೇಶ್ವರ ಕೆರೆಗೆ ಹೋಗು. ಅಲ್ಲಿ ಒಬ್ರಲ್ಲ ಇಬ್ರಲ್ಲ ಬಹಳಷ್ಟು ಮಂದಿ ಜಂಗಮರು ಅಲ್ಲಿ ಸ್ನಾನವನ್ನು ಮಾಡ್ಲಿಕ್ಕತ್ತಾರೆ. ಸ್ನಾನವನ್ನು ಮಾಡಿ ಎಲ್ಲರೂ ಕೂಡ ಇನ್ನು ಸ್ವಲ್ಪ ಸಮಯಕ್ಕ ಬಸವಣ್ಣನ ಮಹಾಮನಿಗೆ ಪ್ರಸಾದಕ್ಕೆ ಹೋಗ್ತಾರ. ಕಾರಣ ಮೊದಲು ಹೋಗಿ ಅವ್ರನ್ನ ಕರ್ಕೊಂಡು ಬರ್ರಿ ಅನ್ನಕ್ಕೆ. ಮನಿ ಬಂದ ಹೆಂಡತಿ ಹಿಂಗ ಅಡಿಗೆ ಮಾಡಂತ ತಿಳ್ಕೊಂಡು ಹೇಳಿದ, ಹೆಂಡತಿ ಅನ್ನ ಮಾಡಿದ ಡಬ್ಬಿ ತಗೊಂಡ್ಬಂದ್ರು. ಅವ ಹೋಗಿ ಕರ್ಕೊಂಡ್ ಬಂದ ತ್ರಿಪುರಾಂತೇಶ್ವರ ಕೆರೆಯೊಳಗ ಸ್ನಾನ ಮಾಡ್ತಕ್ಕಂಥ ಜಂಗಮರಿಗೆ. ಇಲ್ರಿಪ್ಪ ಹಿಂಗ ಮತ್ತೆ ಇಲ್ಲಿ ತೋಟದೊಳಗ ಲಿಂಗಮ್ಮ ತಾಯಿ ಅಂತ ಬಂದಾಳ, ಜಂಗಮರಿ ಪ್ರಸಾದ ಮಾಡಿಸ್ತಾಳಂತ, ನೀವೆಲ್ಲರೂ ಕೂಡ ನಮ್ಮ ತೋಟಕ್ಕೆ ಬರ್ಬೇಕಂತ ತಿಳ್ಕೊಂಡು ಕರೆದಾಗ ಅವ್ರಂದ್ರು, ಅಲ್ಲಿ ಪ್ರಸಾದಕ್ಕೆ ಬಂದ್ರ ನಮಗೆ ಏನು ಕೊಡ್ತಾರ ಅಂದ್ರು ಅವ್ರು. ಯಾಕ, ಬಸವಣ್ಣನ ಮಹಾಮನೆಗೆ ಹೋದ್ರ ಹೊಟ್ಟೆ ತುಂಬ ಪ್ರಸಾದದ ಜೊತೆಗೆ ಬಂಗಾರದ ನಾಣ್ಯ ಕೈ ತುಂಬ ರೊಕ್ಕ ಕೊಡ್ತಾರ, ಮತ್ತ ಅಲ್ಲಿ ನೀವೇನು ಕೊಡ್ತೀರಿ ಅಂದ್ರು. ಅಂದ್ಕೊಳ್ಳಿ, ಇಲ್ಲಪ್ಪ ನೀವು ಬರ್ರಿ ಅಲ್ಲಿ ಏನು ಸಿಗ್ತಾವ ನೋಡೋಣ ಅಂತ ತಿಳ್ಕೊಂಡು ಹೇಳಿದ ತಕ್ಷಣ ಆಯ್ತಂತ ತಿಳ್ಕೊಂಡು ಬಸವಣ್ಣನ ಮಹಾಮನೆಗೆ ಹೋಗ್ತಕ್ಕಂಥ ಎಲ್ಲ ಜಂಗಮ ಪುಂಗವರು ಕೂಡ ಈ ಕಡೆ ಮುಖ ಮಾತಾಡ್ತಾಪ ಆ ಕಡೆಗೆ. ಆಶ್ಚರ್ಯ ಏನು ಅಂತಂದ್ರೆ, ಯಾವಾಗ ಬಂದಾರ ಒಬ್ರಲ್ಲ ಇಬ್ರಲ್ಲ ಎಲ್ಲ ಜಂಗಮ ಪುಂಗವರು ಕೂಡ ಬಂದ ತೋಟಗಳು ಕೂಡ ಮನಿ ಒಳಗ ಮಾಡಿದಂತ ಅಡಿಗೆ ಸ್ವಲ್ಪ ಗಡಿಗೆ ಒಳಗ ಸಣ್ಣ ಗಡಿ ಒಳಗ ಅನ್ನ ಮಾಡ್ಕೊಂಡು ಬಂದಾರ. ಬಂದಿರುವಂತ ಜಂಗಮರ್ ನೋಡಿ ಆ ತೋಟದ ಮಾಲೀಕನ ಹೆಂಡತಿ ಅಂತಾಳಂತೆ, ಯಪ್ಪಾಗ್ಲಿಗೆ ಯಾಕ, ಒಬ್ರಾದ್ರ ಇಬ್ರಾದ್ರ 5 ಮಂದಿ ಆದ್ರ 10 ಮಂದಿ ಆದ್ರ ಏನಾದ್ರೂ ಮಾಡಬಹುದ, ಅದ್ರಾಗ ಇಷ್ಟಾಕೊಂದ ಮಂದಿ ಜಂಗಮರು ಬಂದಾರಂದ್ರೆ ಇರೋದು ಇಷ್ಟೇ ಗಡಿಯೊಳಗಿರ್ತಕ್ಕಂಥ ಅನ್ನ ಆ ಜಂಗಮರಿಗೆ ತೃಪ್ತಿ ಹೊಂದೋದಿಲ್ಲ, ಜಂಗಮರಿಗೆ ಸಾಲುದಿಲ್ಲ. ಹೆಂಗ ಮಾಡ್ಬೇಕಂದಾಗ ಆಕೆ ವಿಚಾರ ಮಾಡ್ತಾಳೆ, ಬಂದು ಲಿಂಗಮ್ಮ ತಾಯಿ ಪಾದಕ್ಕೆ ಬಿದ್ದು ಬೇಡ್ಕೋತಾಳೆ. ಯಾಕ, ಎನ್ನ ವಾಮ ಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃತ್ತಿ ನಿಮ್ಮದಯ್ಯ, ಎನ್ನ ಮಾನ ಅಪಮಾನ ನಿಮ್ಮದಯ್ಯ, ಬಳ್ಳಿಗೆ ಕಾಯಿ ನಿಮಿತ್ತ ನೋಡ ಕೂಡಲ ಸಂಗಮ ದೇವ ಅನ್ನುವಂಗ. ಯವ ನಾವೆಂದು ಕೂಡ ಇಷ್ಟೊಂದು ಮಂದಿ ಜಂಗಮರ ಪ್ರಸಾದ ಮಾಡಿಸಿಲ್ಲವಾ, ಇರುವುದೇ ಇಷ್ಟ ಅನ್ನದ, ನಿನ್ನನ್ನು ನಂಬಿಕೊಂಡು ನಮ್ಮ ತೋಟಕ್ಕೆ ಜಂಗಮರ ಕರ್ಕೊಂಡು ಬಂದಿವಿ ಅಂತಂದ್ರೆ ಜಂಗಮರಿಗೆ ತೃಪ್ತಿ ಆಗ್ಲಿಲ್ಲ ಅಂದ್ರೆ ಅದರ ಶಾಪ ನಮಗೆ ತಟ್ಟತ್ತೇವ. ಏನು ಮಾಡ್ಬೇಕಂತ ತಿಳ್ಕೊಂಡ ಕಣ್ಣೀರ್ ಹಾಕುವಂತ ಸಮಯದೊಳಗ ಲಿಂಗಮ್ಮ ಅಂತಾಳೆ, ನೀವ್ ಯಾಕೆ ಚಿಂತೆ ಮಾಡ್ತೀರಾ, ಚಿಂತೆ ಮಾಡಕ್ ಹೋಗ್ಬಿಡ್ರಿ ತಿಳ್ಕೊಂಡು ಹೇಳ್ತಾಳೆ. ಯಾವಾಗ ಎಲ್ಲ ಜಂಗಮರು ಕೂಡ ಕೂಡಿದ್ದಾರೆ, ಯಾಕ, ಸಾಕ್ಷಾತ್ ಸಂಗಮನೇ ಬಂದ ಅಂತ ತಿಳ್ಕೊಂಡ್ಳು. ಆ ತಾಯಿಯ ಕೈಗುಣ ಹಂಗಿರ್ತ, ಕೈಗುಣ. ಬಿದ್ರಿಯ
ಕುಮಾರ ಮಹಾಸ್ವಾಮಿಗಳವರು ಸವದತ್ತಿ ಒಳಗ ಬಸವಪುರಾಣ ನಡೆಯುತ್ತೆ. ಲಕ್ಷ ಕೊಟ್ಟಿಡ್ರಿ, ಸವದತ್ತಿ ಒಳಗ ಬಸವಪುರಾಣ ನಡೆದಂತ ಸಮಯದೊಳಗ ಇಲ್ಲಿ ಹೆಂಗ ನಿತ್ಯಲು ಕೂಡ ದಾಸೋಹಕ್ಕ ನಾ ಮಾಡ್ತೀನಿಪ್ಪ ಅಂತ ತಿಳ್ಕೊಂಡು ದಾಸೋಹನ ದಿನನಿತ್ಯ ಒಬ್ಬೊಬ್ರು ಒಂದೊಂದು ರೀತಿ ವಿಶೇಷ 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 ದಾಸೋಹ ಮಾಡ್ಸಕತ್ತಾರೆ. ಇಟ್ಟು ದಿವಸ ಸಜ್ಕ ಶಿರ ಇತ್ತಲ್ಲ, ಇವತ್ತಿನ ದಿವಸ ಪುಣ್ಯಾತ್ಮ ನೋಡ್ರಿ ಹೆಂಗದ ಅಪ್ಪನ ಆಶೀರ್ವಾದ. ಅಪ್ಪ ಕೊಟ್ಟಾನಂತಂದ್ರ ಗುರು ಕೊಟ್ಟಿದ್ದನ್ನ ಗುರುವೇ ಕೊಡ್ಬೇಕು, ನಾ ಏನು ಹೊತ್ಕೊಂಡು ಹೋಗುದಿಲ್ಲ ಅಂತ ತಿಳ್ಕೊಂಡು ದಿನಿತ್ಯ ಒಂಥರ ಆದ್ರೆ ಇವತ್ತಿನ ದಿವಸ ವಿಶೇಷದ ಪ್ರಸಾದ ಹಾಲುಗ್ಯದ ಹಾಲುಗ್ಯ ಏನ್ ಮಾಡ್ತೀರಿ. ಇವತ್ತಿನ ಪುಣ್ಯಾತ್ಮನ ಹಾಲುಗ್ಯ ಮಾಡಿಸ್ಯಾರ, ನಾಳೆ ಪುಣ್ಯಾತ್ಮ ಏನ್ ಮಾಡ್ತಾನೋ ಗೊತ್ತಿಲ್ಲ, ನಾಡ್ದು ಪುಣ್ಯಾತ್ಮ ಏನ್ ಮಾಡ್ತಾನೋ ಗೊತ್ತಿಲ್ಲ. ಯಾಕ ಒಂದು ಸಾರಿ ಪ್ರಸಾದ ಮಾಡಿಸ್ತೀವಿ, ಹಾಗಲೇ ಮುಗಲೇ ಬರುದಿಲ್ಲ. ಮತ್ತೆ ಪ್ರಸಾದ ಮಾಡಿಸ್ಕೊಂಡು ಮುಂದಿನ ವರ್ಷ ಅದು ಪಾಳೆ ಬರ್ತೋ ಇಲ್ಲ ಗೊತ್ತಿಲ್ಲ. ಈಗಾಗಲೇ ಮುಂದಿನ ವರ್ಷದ ಪುರಾಣ ದಾಸೋಹದ ಸೇವೆನ ಈಗಾಗಲೇ 7-8 ಮಂದಿ ಜನ ಬರ್ಸ್ಯಾರಂತ. ಹೆಂಗೈತೆ ಆಶ್ಚರ್ಯ. ಯಾಕ ಅಜ್ಜನ ಸೇವಾ ಮಾಡ್ಬೇಕಂತಕ್ಕಂಥ ಭಾವನೆ ನಿಮ್ಮೊಳಗೆ ಹೆಂಗದಲ್ಲ, ಹಂಗ ಆಗಿನ ಸಮಯದೊಳಗ ದಾಸೋಹ ನಡೆದಂತ ಸಮಯದೊಳಗ ಸವದತ್ತಿ ಒಳಗ ಬಸವಪುರಾಣ ಬಹಳ ಅದ್ದೂರಿಯಾಗಿ ನಡೆದಾರೆ. ನೀವು ಹೆಂಗ ಕೂಡಕತ್ತೀರಿ, ಹಿಂಗ ಸಾವಿರ ಜನಗಳೆಲ್ಲರೂ ಕೂಡ ಬಸವಪುರಾಣ ಕೇಳಾಕ ಬರಕತ್ತಾರೆ. ಬಂದಂತವ್ರಿಗೆ ಒಂದ್ ದಿವಸ ಕೂಡ ಅನ್ನದ ಕೊರತೆ ಆಗಿಲ್ಲ. ಅನ್ನ ಎಡೆಯನ್ನ ಮಾಡುವಂತವ್ರು ನೀಡೋರು ಕೂಡ ಕಡಿಮೆ ಬಿದ್ದಿಲ್ಲ. ಒಮ್ಮೆ ಏನಾಯ್ತು ಅಂತಂದ್ರ ದಾಸೋಹ ನಡೆದಂತ ಸಮಯದೊಳಗ ನೆನಪಿರ್ಲಿಕ್ಕಾಗಿ ಯಾವ ಸಮಯದೊಳಗ ಸದ್ಗುರುನಾಥ ಅಪ್ಪ ಶಿವರುದ್ರ ಮಹಾಸ್ವಾಮಿಗಳು ಇರ್ಬೋದು, ಯಾವ ಸಮಯದೊಳಗ ಸದ್ಗುರುನಾಥ ಕೆಂಪೇಶ್ವರ ಸ್ವಾಮಿಗಳು ಇರ್ಬೋದು, ನಮ್ಮ ಮನೆಗೆ ಯಾವ ಸಮಯದೊಳಗ ಹೆಂಗ ಪರೀಕ್ಷೆ ಮಾಡಕ್ಕೆ ಬರ್ತಾರೋ ಗೊತ್ತಿಲ್ಲ. ನಾವು ಮಾಡಿದಂತ ಪ್ರಸಾದವನ್ನ ಯಾವ ರೂಪದೊಳಗ ಬಂದು ಸ್ವೀಕಾರ ಮಾಡ್ತಾರೋ ಗೊತ್ತಿಲ್ಲ. ಒಬ್ಬ ಗುರುವಾಗಿ ಬರಬಹುದ, ಒಬ್ಬ ಹುಚ್ಚನಾಗಿ ಬರಬಹುದ, ತಿರುಕನಾಗಿ ಬರಬಹುದ, ಪರಿಚಯ ಇದ್ದವನಾಗಿ ಬರಬಹುದು, ಇಲ್ಲದವನಾಗಿ ಬರಬಹುದು. ಯಾಕ ಉಣಿಸುವಂತ ಸೌಭಾಗ್ಯ ಆ ಭಗವಂತ ಯಾವ ರೂಪ ಧರಿಸಿ ಬಂದು ಪ್ರಸಾದ ಸ್ವೀಕಾರ ಮಾಡ್ತಾನೋ ಗೊತ್ತಿಲ್ಲ. ಸವದತ್ತಿ ಒಳಗೆ ಯಾವಾಗ ದಾಸೋಹ ನಡೆದಂತ ಸಮಯದೊಳಗ ಒಬ್ಬ ತಿರುಕು ಬರ್ತಾನ ಹುಚ್ಚ. ಆತ ಹೆಂಗಿದ್ದ ಅಂತಂದ್ರ ಅಕ್ರಾಳ ವಿಕ್ರಾಳ ಕೂದ, ಏನ ಆತನ ಗಡ್ಡ, ಏನ ಆತನ ಅಂಗಿ, ಏನು ಆತನ ದೋತ್ರ, ಆತನ ನೋಡಿದ್ರೆ ವಾಂತಿ ಬರ್ಬೇಕ ಆ ನಮನೆ ಇದ್ದ. ಆತನ ಸಮೀಪ ಯಾರಾದ್ರೂ ಹೋಗಲು ವಾಂತಿ ಮಾಡ್ಕೊಂಡು ಹೋಗ್ಬೇಕು, ಅಷ್ಟೊಂದು ಹೊಲಸನಾರ್ತಿದ್ದ. ಹೊಲಸನಾರುವಂತ ಮನುಷ್ಯ ದಾಸೋಹದೊಳಗೆ ಬಂದಾನೆ. ಯಾವಾಗ ದಾಸೋಹದೊಳಗೆ ಬಂದಂತ ಸಮಯದೊಳಗ ಅಲ್ಲಿ ಕೂಡಿದ ಜನಗಳೆಲ್ಲರೂ ಕೂಡ ನೀಡುವಂತ ಹುಡುಗರು ಸರಿ ಆ ಕಡೆ ಹೊಲಸದಿ, ಏನು ಬೊಮ್ಮನ ಆರ್ತಿ ಹೋಮರೆ ಸರಿ ಆ ಕಡೆ ಅಂತ ತಿಳ್ಕೊಂಡು ಆತನ ದೂರ ಸರ್ಸಕತ್ರ. ಹೆಂಗ ದೂರ ಸರಿಸ್ತಾರ ಆ ಹುಚ್ಚ ಮನುಷ್ಯ ಅವ್ರವ್ರ ಹತ್ರ ಹೊಂದಂತೆ. ಆತ ನೋಡಿದ್ರೆ ವಾಂತಿ ಬರ್ತ, ಏನು ಹೊಲಸಂಗಿ ಕೆಟ್ಟ ಹೊಲಸು ನಾರ್ತಾನ, ಬ್ಯಾಡ ಸರಿ ಆ ಕಡೆ ಅನ್ನಕತ್ರಲ್ಲ. ಅದು ಅನ್ನು ಮುಂದಾಗ ಈ ದೃಶ್ಯ ಯಾರಿಗೆ ಬಿತ್ತು ಅಂತಂದ್ರ ನೆನಪಿರ್ಲಿ ತಾಯಿ ಬಿದ್ರಿ ಕುಮಾರ ಮಹಾಸ್ವಾಮಿ ನೋಡಿದ್ರ. ಯಾವಾಗ ಬಿದ್ರಿ ಅಪ್ಪ ಅವ್ರು ನೋಡಿದ್ರ, ಬಿದ್ರಿ ಕುಮಾರ ಮಹಾಸ್ವಾಮಿ ನೋಡಿದಂತ ಸಮಯದೊಳಗ ಶೀಲ ತಾವೇ ಧಾವಿಸಿ ಬರ್ತಾರೆ. ಆತನ ಕೈ ಹಿಡಿದ ಕರ್ಕೊಂಡು ಹೋಗಿ ತಾವೇ ಕೂಡಿಸ್ತಾರೆ. ಬಿದ್ರಿ ಕುಮಾರ ಮಹಾಸ್ವಾಮಿ ತಾವೇ ಕೂಡಿಸಿ ತಾವೇ ತಮ್ಮ ಕೈಯಾರೆ ಪ್ರಸಾದವನ್ನ ಎಡಿಬಡಿಸಿ ಸ್ವೀಕಾರ ಮಾಡಂತ ತಿಳ್ಕೊಂಡು ಹೇಳಿದಾಗ ಆ ಹುಚ್ಚ ಆ ತಿರುಕ ನೋಡಿ ನಗಾಕತ್ನಂತ. ನಗು ಮುಂದಾಗ ನೀಡೋರು ಅನ್ನಕತ್ರಂತ, ಯಪ್ಪ ನೀವು ದೊಡ್ಡವರು, ಒಬ್ಬರಲ್ಲ ಇಬ್ಬರಲ್ಲ ಸಾವಿರ ಭಕ್ತರು ಬಂದಾರೆ, ಅವ್ರಿಗೆ ನಿಮ್ಮ ಕೈಯಾರೆ ಪ್ರಸಾದ ನೀಡಿದ್ರೆ ಖುಷಿ ಆಕೇತ್ರಿ. ಆ ಹುಚ್ಚ ಮನುಷ್ಯ ಹೊಲಸ ನಾರಾಕತ್ತಾನ, ಅವಂಗ ನೀವು ಕುಂದಿರಿಸಿ ಪ್ರಸಾದ ಬಳಸ್ತೀರಿ ಅಂದ್ರೆ ಇದು ಯಾವ ನ್ಯಾಯಪ್ಪ? ಇಲ್ಲಿ ಇದ್ದವ್ರು ವಾಂತಿ ಮಾಡ್ಕೊಳಕತ್ತಾರ, ಅಂತ ಮನುಷ್ಯನಿಗೆ ಹೋಗಿ ನೀಡಾಕತ್ತೀರಿ ಅಂದ್ರೆ ಏನು ಹೇಳ್ಬೇಕಪ್ಪ ನೀವು ಅಂತ ತಿಳ್ಕೊಂಡು ಭಕ್ತರೆಲ್ಲ ಹೋಗಿ ಬಿದ್ರಿ ಕುಮಾರ ಮಹಾಸ್ವಾಮಿಗಳಿಗೆ ಅಂದಾಗ ಕುಮಾರ ಮಹಾಸ್ವಾಮಿಗಳ ಮುತ್ತಿನಂತ ಮಾತು ಹೇಳ್ತಾರಂತೇಳಿ, ತಮ್ಮ ನಿಮ್ಮ ಕಣ್ಣಿಗೆ ತಿರುಗ ಕಾಣಬಹುದು, ನಿಮ್ಮ ಕಣ್ಣಿಗೆ ಹುಚ್ಚ ಕಾಣಬಹುದು, ನಿಮ್ಮ ಕಣ್ಣಿಗೆ ಭಿಕ್ಷಿಗೆ ಕಾಣಬಹುದು, ನನ್ನ ಕಣ್ಣಿಗೆ ಸಾಕ್ಷಾತ್ ಕೂಡಲ ಸಂಘನೆ ಬಂದಾನ. ಓತಮ್ಮ ಅಂದ್ರಂತರು, ಸಾಕ್ಷಾತ್ ಕೂಡಲ ಸಂಘ ಬಂದಾನ. ಯಾವಾಗ ಸಾಕ್ಷಾತ್ ಕೂಡಲ ಸಂಗಮ ಬಂದ ಅಂತ ತಿಳ್ಕೊಂಡು ಹಿಂಗ ಹೇಳಿ ಹಿಂಗ ಒಳ್ಳೆ ನೋಡಿರುವಾಗ ಆಶ್ಚರ್ಯ ಏನಂದ್ರೆ ಯಾವ ತಿರುಕ ಭಿಕ್ಷಿಕ ಉಣ್ಣಾ ಕುಂತ್ಕೊಂಡ ಮಾಯವಾಗಿ ಹೋಗಿದ್ನಂತ. ಮಾಯವಾಗಿ ಯಾಕ ಯಾವ ಸಮಯದೊಳಗೆ ಶಿವರುದ್ರ ಬಂದು ನಮ್ಮ ಪ್ರಸಾದ ಸ್ವೀಕಾರ ಮಾಡ್ತಾರೋ ಗೊತ್ತಿಲ್ಲ, ಯಾವ ಸಮಯದೊಳಗೆ ಕೆಂಪೈ ಮಹಾಸ್ವಾಮಿ ಬಂದು ಮಾಡಿರ್ತಕ್ಕಂಥ ಪ್ರಸಾದ ಸ್ವೀಕಾರ ಮಾಡ್ತಾರೋ ಗೊತ್ತಿಲ್ಲ. ಯಾಕ ಉಣಿಸುವಂತ ಒಂದು ಭಾವ, ಉಣಿಸುವಂತ ಭಾವ. ಒಬ್ಬ
ಒಬ್ರಲ್ಲ ಇಬ್ರಲ್ಲ ಕಲ್ಯಾಣವಾಗಿರ್ತಕ್ಕಂಥ ಎಲ್ಲ ಜಂಗಮರು ಕೂಡ ಯಾವಾಗ ಆ ತೋಟದೊಳಗೆ ಬಂದು ಊಟ ಕುಂತ್ಕೊಂಡಂತ ಸಮಯದೊಳಗೆ ಪ್ರಸಾದ ಕುಂತಂತ ಸಮಯದೊಳಗೆ ಆ ಹೆಣ್ಮಗಳನ್ನ ಕತ್ತ ಇಷ್ಟ ಗಡಿಗೆ ಒಳಗ ಅನ್ನದ ಯವ್ವ ಈ ಅನ್ನವನ್ನ ಬಂದಿರುವಂತ ಎಲ್ಲ ಜಂಗಮರಿಗೆ ಸಮರ್ಪಣೆ ಮಾಡ್ಬೇಕಂತ ತಿಳ್ಕೊಂಡು ಹೇಳಿದಾಗ ಲಿಂಗಮ್ಮ ತಾಯಿ ಅಂತಲಂತ ಯವ್ವ ಚಿಂತೆ ಮಾಡಕ್ ಹೋಗಬೇಡ. ನೀ ತಂದ ಪ್ರಸಾದ ಮನಸ್ಸು ಬಂಗಾರವಾಗಿತ್ತು ಅಂತಂದ್ರೆ, ಮನಸ್ಸು ಸ್ವಚ್ಛವಾಗಿತ್ತು ಅಂತಂದ್ರೆ, ನಿರ್ಮಲ ಮನಸ್ಸಿನಿಂದ ಮಾಡಿಕೊಂಡು ಬಂದಿದ್ದ ಸತ್ಯ ಇತ್ತಂದ್ರೆ ಮುಟ್ಟುವಂಥದ್ದು ಹೆಂಗಿದ್ರು ಕೂಡ ಮುಟ್ಟುತ್ತೇವ, ಚಿಂತೆ ಮಾಡಬೇಡ ಅಂದು ಲಿಂಗಮ್ಮ. ಆ ಗಡಿಗಿತ ಅನ್ನದ ಗಡಿಗೆ ತಗೊಂಬ ನಾನೇ ನೀಡ್ತೇನೆ ತಿಳ್ಕೊಂಡ ಲಿಂಗಮ್ಮ ತಾಯಿನೇ ಆ ಗಡಿಗೆ ತಗೊಂತಾಳೆ. ಮುಂದೆ ಲಿಂಗಮ್ಮ ತಾಯಿ ನೀಡ್ಕೊಂತ ಹೋಗ್ತಾಳ. ಹಿಂದಿಂದ ನೀಡ್ಕೊಂತ ಬರೋರ ಆಶ್ಚರ್ಯ ಏನಾಗಿತ್ತು ಗೊತ್ತೇನ ತಾಯಿ? ಒಬ್ರಲ್ಲ ಇಬ್ರಲ್ಲ ಕಲ್ಯಾಣದ ಎಲ್ಲ ಜಂಗಮರು ಕೂಡ ಅಲ್ಲಿ ಪ್ರಸಾದ ಕುಂತಿರ್ಬೇಕಾದ್ರೆ ಆ ಪ್ರಸಾದವನ್ನ ಎಡಿ ಮಾಡುವಂತ ಸೇವೆಯನ್ನ ಲಿಂಗಮ್ಮ ತಾಯಿ ಮಾಡ್ತಾಳೆ. ಆಶ್ಚರ್ಯ ಏನಾಗಿತ್ತು ಅಂದ್ರೆ ಹೆಂಗೆಂಗ ಆ ತಾಯಿ ಎಡೆಯನ್ನ ಮಾಡ್ತಾ ಹೋಗ್ತಾಳೆ. ಗಡಿಗೆ ಒಳಗೆ ಇದ್ದ ಅನ್ನ ಹೆಂಗಿದ್ದ ಹಂಗ ಇತ್ತಂತ ಒಂದು ಅಗಳ ಅನ್ನ ಸಹಿತ ಕರಗಿದ್ದಿಲ್ಲ ಅಂತ. ತುಂಬಿದ ಗಡಿಗೆ ತುಂಬಿದಂಗ ಇತ್ತ. ಯಾವಾಗ ತುಂಬಿದ ಗಡಿಗೆ ತುಂಬಿದಂಗ ಅದ ಆ ಹೆಣ್ಮಗಳಂತಂತ ಯಾವ ಇಷ್ಟ ಹಾಕೊಂಡ ಜಂಗಮರಿಗೆ ಪ್ರಸಾದ ಮಾಡಿಸಿದ್ರು ಕೂಡ ತುಂಬಿದ ಗಡಿಗೆ ಹಂಗೈತೆ ಅಂದ್ರೆ ನಿನ್ನ ಕೈಗುಣ. ಎಲ್ಲಾ ಜಂಗಮರು ಪ್ರಸಾದ ಮಾಡಿದ್ರ ಪ್ರಸಾದ ಮಾಡ್ಬೇಕ ಜಂಗಮರು ಅಂದ್ರಂತ ಏನು ಅಂತಂದ್ರೆ ಹೌದು, ಬಸವಣ್ಣನ ಮಹಾಮನೆಗೆ ಹೋದಂತ ಸಂದರ್ಭದೊಳಗ ಅಲ್ಲಿ ಪ್ರಸಾದ ಮಾಡಿದ್ರ ಬಸವಣ್ಣ ಬಂಗಾರದ ನಾಣ್ಯವನ್ನ ಕೊಡ್ತಿದ್ದ. ಇಲ್ಲಿ ನೀವೇನು ಕೊಡ್ತೀರಿ ಅಂತ ಕೇಳಿದ್ರು. ಅವಾಗ ಲಿಂಗಮ್ಮ ತಾಯಿ ಮುಂದ ವಿಚಾರ ಮಾಡ್ಲಾರ್ದಂಗ ಸದ್ಗುರುನಾಥನ ನೆನೆಸ್ತಾ ಈ ಅವು ಏನ್ರಿ ಮನ್ಯಾಗ ಗಡಿಗೆ ಕುಡಿಕಿಂತರಿ ನಾವು ಗಡಿಗೆ ನೀರಿನ ಗಡಿ ಅವು ಒಡೆದಿದ್ವು ಅಂತಂದ್ರ ನಮ್ಮ ಕಡೆಗೆ ಬೋಕಿ ಅಂತ ಕರೀತಾರ. ಬೋಕಿ ಅಂತ ಹೊಲ ಹೋದಿರ್ತಾವ ಗಡಿಗೆ ತಮ್ಮ ಹೊಲ ಹೋಗ್ಬಿಟ್ಟಾವ ಹೊಡೆದಿದ್ದು ಬೇಸ್. ಈ ಕಡೆ ಏನಂತೀರಿ ಅವಕ್ಕೆ? ಈ ಕಡೆ ಏನಂತೀರಿ? ನಮ್ಮ ಕಡೆ ಗಡಿಗೆ ಅಂತ ಕರಿ ಸಣ್ಣ ಒಡೆದಲ್ಲ ಬೋಕಿ ಅಂತ ಕರೀತಾರ. ಯಾವಾಗ ಒಡೆದಂತ ಗಡಿಗೆಯ ಬೋಕಿ ಹೊಲದಾಗ ಅಲ್ಲೊಂದು ಏಟಿದ್ವಲ್ಲ ಇಡೀ ಬೋಕಿನೇ ತಗೊಂಡು ಬರ್ತಾರ. ಆರಿಸಿ ಒಂದು ಕಡೆಗೆ ಇಡಿಸಿ ಲಿಂಗಮ್ಮ ತಾಯಿ ಎಲ್ಲ ಜಂಗಮರು ಕೂಡ ಪ್ರಸಾದ ಮಾಡಿ ಹೋಗ್ಬೇಕಾದ್ರ ಯವ್ವ ಏನು ಕೊಡ್ತೀಯ ಅಂದಾಗ ಆಶ್ಚರ್ಯ ಏನಾಗಿತ್ತು ಅಂದ್ರೆ ಎಲ್ಲರೂ ಕೂಡ ಪ್ರಸಾದ ಮಾಡ್ಕೊಂಡು ಹೋಗ್ಬೇಕಾದ್ರೆ ಲಿಂಗಮ್ಮ ತಾಯಿ ತನ್ನ ಕೈಯೊಳಗ ಒಂದೊಂದು ಬೋಕಿ ತಗೊಂಡು ಅವರು ಕೈಯ ಕೊಟ್ಟಾಗ ಜಂಗಮರ ಕೈಯೊಳಗ ಕೊಟ್ಟಾಗ ಅವು ಬೋಕಿ ಹೋಗಿ ಬಂಗಾರದ ನಾಣ್ಯ ಆಗಿದ್ವು ಅಂತೇವ. ಬಂಗಾರದ ನಾಣ್ಯ ಯಾಕ ಲಿಂಗಮ್ಮ ತಾಯಿದು ಬಂಗಾರದಂತ ಮನಸ್ಸದ, ಹಿಂಗಾಗಿ ಬೋಕಿ ಹೋಗಿ ಬಂಗಾರ ಆಗ್ಯಾವ. ಇವರು ಜಂಗಮರು ಎಲ್ಲರೂ ಕೂಡ ಪ್ರಸಾದ ಮಾಡ್ಕೊಂಡು ಹೋಗ್ಬೇಕಾದ್ರೆ ಹಂಗ ಹೋಗ್ಲಿಲ್ಲ, ಸೀದಾ ಬಸವಣ್ಣನ ಮನೆ ಮುಂದೆ ಹಾಸಿ ಹೊಂಟ್ರು. ಬಸವಣ್ಣ ಕೇಳಿದಪ್ಪ ಇವತ್ತು ಯಾಕೆ ನನ್ನ ಮನೆಗೆ ಬರಲಿಲ್ಲ, ಇವತ್ತು ಯಾಕೆ ನನ್ನ ಮನೆ ಒಳಗೆ ಪ್ರಸಾದ ಮಾಡಲಿಲ್ಲ, ಏನಾಗತ್ತೆ ಅಂತ ಕೇಳಿದಾಗ ಅವಾಗ ಜಂಗಮರು ಎಲ್ಲರೂ ಕೂಡ ಅಂತಾರಂತ, ಬಸವಣ್ಣ ನಿನ್ನ ಮನೆ ಒಳಗೆ ಪ್ರಸಾದವನ್ನು ಮಾಡಿ ಬಂಗಾರದ ನಾಣ್ಯ ತಗೊಂಡು ದೊಡ್ಡದಲ್ಲೂ ಇಲ್ಲೇ ದೂರದೊಳಗ ತೋಟದೊಳಗ ಒಬ್ಬಕ್ಕೆ ತಾಯಿ ಬಂದಾಳ ಪ್ರಸಾದ ಮಾಡಿಸಿ ಬೋಕಿನ ಕೊಟ್ರ ಬಂಗಾರ ಆಗ್ಯಾವಪ್ಪ, ಬಂಗಾರದ ನಾಣ್ಯ ಕೊಟ್ಟಾಳಂತ ತಿಳ್ಕೊಂಡು ಹೇಳಿದಾಗ ಬಸವಣ್ಣನಿಗೆ ನೆನಪಾಗುತ್ತೆ, ಓಹೋ ಬೇರೆ ಯಾರು ಅಲ್ಲ ನನ್ನ ತಂಗಿ ದಾನಮ್ಮ ಬಂದಾಳೆ ಅಂದ್ರು. ಅಂದಾಕ್ಷಣ ಖುಷಿಯಿಂದ ಪಲ್ಲಕ್ಕಿ ತಗೊಂಡು ಬರ್ತಾರೆ. ಪಲ್ಲಕ್ಕಿ ತಗೊಂಡು ಲಿಂಗಮ್ಮನನ್ನ ಮುಪ್ಪಾನ ಮುದುಕಿಯಾಗಿರ್ತಕ್ಕಂಥ ಲಿಂಗಮ್ಮ ತಾಯಿಯನ್ನ ಆ ಒಂದು ಪಲ್ಲಕ್ಕಿ ಒಳಗ ಕರ್ಕೊಂಡು ಹೋಗ್ಬೇಕಂದಾಗ ಆ ತಾಯಿ ಅಂತಾಳಂತೆ, ಯಾಕ ಸಾಕ್ಷಾತ್ ಬಸವಣ್ಣನೇ ಕರಿಯಾಕ ಬಂದನಂತಂದ್ರೆ, ಆತನೇ ನಡ್ಕೊಂತ ಬಂದನಂತಂದ್ರೆ ನಾನು ಪಲ್ಲಕ್ಕಿ ಒಳಗೆ ಹೋಗುವುದು ಸರಿಯಲ್ಲ ಅಂತ ತಿಳ್ಕೊಂಡು ಪಲ್ಲಕ್ಕಿನ ತೇಜಿಸಿ ನಡ್ಕೊಂತ ಹೋಗ್ತಾಳೆ. ಅನುಭವ ಮಂಟಪಕ್ಕೆ ಕರ್ಕೊಂಡು ಬರ್ತಾರೆ ಬಸವಣ್ಣವರು. ಅನುಭವ ಮಂಟಪಕ್ಕೆ ಬಂದಂತ ಸಮಯದೊಳಗ ಅಲ್ಲಮ್ಮ ಪ್ರಭುದೇವರನ್ನ ಕಾಣ್ತಾಳೆ, ಚೆನ್ನ ಬಸವನನ್ನ ಕಾಣ್ತಾಳೆ. ಎಲ್ಲ ಪ್ರಮತ್ತರನ್ನ ಕಂಡು ಎಲ್ಲರಿಗೂ ಕೂಡ ಶರಣಾರ್ಥಿಯನ್ನು ಹೇಳಿ ನಡೆದಂತ ಸಂಗತಿಯನ್ನ ಬಸವಣ್ಣ ಅಲ್ಲಮ್ಮ ಪ್ರಭುದೇವರಿಗೆ ಹೇಳ್ತಾರೆ. ಹೇಳಿದಂತ ಸಮಯದೊಳಗ ಅಲ್ಲಮ್ಮ ಪ್ರಭುದೇವರ ವಾಣಿ ಮೊದಲಾಗಿ ಎಲ್ಲರೂ ಕೂಡ ಏನಂದ್ರು ಅಂದ್ರೆ, ಯವ್ವ ಇಲ್ಲಿಯ ತನಕ ಮುಪ್ಪಾನ ಮುದುಕೆಯಾಗಿ ಉಮರಾಣಿ ಗ್ರಾಮದಿಂದ ಇಲ್ಲಿ ಮಟ್ಟ ಬಂದಿ ಅಂದ್ರೆ ಮೆಚ್ಚಲೇಬೇಕವ ನಿನ್ನ. ಕಾರಣ ಬರುದಷ್ಟೇ ಅಲ್ಲ, ಜಂಗಮರಿಗೆ ಪ್ರಸಾದವನ್ನು ಮಾಡಿಸಿ ನೀನು ಬಂಗಾರದ ನಾಣ್ಯವನ್ನು ಮಾಡಿಕೊಟ್ಟಿ ಅಂದ್ರೆ ಇನ್ನು ಮುಂದೆ ನಿನ್ನ ಹೆಸರು ಲಿಂಗಮ್ಮ ಅಲ್ಲ, ಇನ್ನು ಮುಂದೆ ದಾನಮ್ಮ ದಾನಮ್ಮ ದಾನಮ್ಮ, ಅದು ಗುಡ್ಡಾಪುರ ದಾನಮ್ಮ.
ಯವ್ವ ಇಲ್ಲಿ ಮ್ಯಾಗ ನೀ ಲಿಂಗಮ್ಮಲ್ಲ ಗುಡ್ಡಾಪುರ ದಾನಮ್ಮ ಅಂತ ತಿಳ್ಕೊಂಡು ಬಸವಣ್ಣ ಅಲ್ಲಮ್ಮ ಪ್ರಭುದೇವರು ಯಾವಾಗ ಕರೀತಾರೆ ಕಲ್ಯಾಣದೊಳಗಿರ್ತಕ್ಕಂಥ ಎಲ್ಲ ಪ್ರಮುಖರು ಕೂಡ ದಾನಮ್ಮ 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 ಅಂತ ಕರೀತಾರೆ. ಇಲ್ಲಿ ಆ ತಾಯಿಗೆ ದಾನಮ್ಮ ಅಂತ ಹೆಸರು ಬರ್ತದೆ. ಯಾವಾಗ ದಾನಮ್ಮ ಅಂತ ಹೆಸರು ಬಂದಾಕ್ಷಣವೇ ಎಲ್ಲರನ್ನೂ ಕೂಡ ಕಂಡ ಖುಷಿ ಒಳಗಿರುವಂತ ಸಮಯದೊಳಗ ಹೇಳ್ತಾಳೆ ಆ ತಾಯಿ ಏನು ಅಂತಂದ್ರ ಚೆನ್ನ ಬಸವಣ್ಣವರಿಂದ ಲಿಂಗದ ಬಗ್ಗೆ ಉಪದೇಶ ಪಡ್ಕೊಳ್ತಾಳೆ. ಎಲ್ಲರನ್ನೂ ಕೂಡ ಖುಷಿಯಿಂದ ಕಾಣ್ತಾಳೆ. ಕಂಡಂತ ಸಮಯದೊಳಗ ಅಲ್ಲಮ್ಮ ಪ್ರಭುದೇವರು ಮೊದಲು ಮಾಡಿಕೊಂಡು ಕಲ್ಯಾಣದ ಎಲ್ಲ ಶರಣರಿಗೆ ತಿಳಿಸುವುದೇನು ಅಂತಂದ್ರೆ ನನ್ನ ಮತ್ತು ಸೋಮನಾಥರ ಮದುವೆ ಸಂತ ತೀರ್ಥದೊಳಗ ನಡೀತಾ ಇದೆ. ಕಾರಣ ನನ್ನ ಪರವಾಗಿ ತಾವು ಬರಬೇಕ, ಆ ಸೋಮನಾಥರ ಪರವಾಗಿ ಕೈಲಾಸ ಹೋಗಿರ್ತಕ್ಕಂಥ ಎಲ್ಲ ಪ್ರಮುಖರು ಕೂಡ ಬರ್ತಾರೆ. ತಾವು ಬಂದು ವಧುವರರಿಗೆ ಆಶೀರ್ವದಿಸಬೇಕು, ಅಕ್ಷತೆಯನ್ನ ಹಾಕಬೇಕ ಅಂದ್ರು. ಜೊತೆಗೆ ನಮ್ಮಿಬ್ಬರದೇ ಮದುವೆ ಅಲ್ಲ, ನಮ್ಮಿಬ್ಬರ ಮದುವೆಯ ಜೊತೆಗೆ ನಮ್ಮಿಬ್ಬರ ಕಲ್ಯಾಣದ ಕಾರ್ಯದ ಜೊತೆಗೆ 555 ಜೋಡಿ ಸಾಮೂಹಿಕ ವಿವಾಹ ಕಾರ್ಯಕ್ರಮ ನಡೀತಾವೆ. ನೀವೆಲ್ಲರೂ ಕೂಡ ಬಂದು ಹರಸಬೇಕ. ಎಲ್ಲಾ ಪ್ರಮುಖರು ಕೂಡ ಒಪ್ಪಿಕೊಂಡ್ರು. ಒಂದು ಕಡೆ ಸಾಮೂಹಿಕ ಕಾರ್ಯಕ್ರಮವನ್ನ ಮೊಟ್ಟ ಮೊದಲಿಗೆ ಸೊಲ್ಲಾಪುರದ ಸಿದ್ದರಾಮೇಶ್ವರ ಮಾಡಿದಂತ ಒಬ್ರು ಹೇಳ್ತಾರೆ. ಆದ್ರೂ ಮಾಡ್ರೆ ಇಲ್ಲಂತಲ್ಲ. ಆದ್ರೆ ಈ ನಾಡಿನೊಳಗ ಹೆಣ್ಣು ಮಗಳಾಗಿ ಮೊಟ್ಟ ಮೊದಲಿಗೆ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಜಾರಿಗೆ ತಂದಿರ್ತಕ್ಕಂಥವ್ರು ಯಾರು ಅಂದ್ರೆ ಗುಡ್ಡಾಪುರ ದಾನಮ್ಮ ತಾಯಿ ಅಂತಕ್ಕಂಥ ಮಾತನ್ನು ನಾವೆಂದೂ ಕೂಡ ಮರಿಬಾರ್ದ. ಯಾಕ ತಮ್ಮದಷ್ಟೇ ಮದುವೆ ಅಲ್ಲ, ತಮ್ಮ ಕಲ್ಯಾಣದ ಕಾರ್ಯದ ಜೊತೆಗೆ 555 ಜೋಡಿ ಸಾಮೂಹಿಕ ವಿವಾಹ ಕಾರ್ಯಕ್ರಮ ನಡೆಸಿಕೊಳ್ಬೇಕಾದ್ರೆ ಈ ಎಲ್ಲ ವಿಚಾರ ತಿಳಿಸ್ತಾರೆ. ಬರ್ತೀವಿ ಅಂತ ತಿಳ್ಕೊಂಡು ಹೇಳಿದ್ರ ಮದುವೆಗೆ ಬರುವಂತವ್ರು ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆಯನ್ನ, ನೀರಿನ ವ್ಯವಸ್ಥೆಯನ್ನ ಜತ್ತ ಸಂಸ್ಥಾನದ ದೊರೆಯಾಗಿರ್ತಕ್ಕಂಥ ಇವು ಶೋಭ ವಹಿಸ್ಕೊಳ್ತಾನೆ. ಇವ್ನು ಹೇಳಿ ಯಾವಾಗ ಬಂದಂತ ಸಮಯದೊಳಗ ಸೀದಾ ಅಲ್ಲೆಲ್ಲ ಸಂಚಾರ ಮಾಡ್ಕೊಂತ ಏನ ಬಂದಿದ್ಲ. ಎಲ್ಲರಿಗೂ ಕೂಡ ತನ್ನ ಮದುವೆ ವಿಚಾರವನ್ನ ಮೂಳಿಗೆ ಮಾರಾಯನವರಿಗೆ, ಅಮುಗೆ ದೇವಯ್ಯ ರಾಯಣ್ಣವರಿಗೆ, ಇವರೆಲ್ಲರೂ ಕೂಡ ತಮ್ಮ ಮದುವೆ ವಿಚಾರ ಹೇಳ್ಕೊಂತ ಬರ್ತಾರೆ. ಬಂದಂತ ಸಮಯದೊಳಗ ಸೀದಾ ಎಲ್ಲಿಗೆ ಬಂದ್ಲು ದಾನಮ್ಮ ಅಂತಂದ್ರೆ ತನ್ನ ಹುಟ್ಟೂರಾಗಿರ್ತಕ್ಕಂಥ ಉಮರಾಣಿ ಗ್ರಾಮಕ್ಕೆ ಬರ್ತಾನೆ. ತಂದೆ ತಾಯಿಗಳು ಹೇಳ್ತಾಳೆ, ಅಪ್ಪ ಅಮ್ಮ ಇಲ್ಲಿಯ ತನಕ ನಾನು ಎಲ್ಲಿ ಹೋಗಿದ್ದಿಲ್ಲ, ಕಲ್ಯಾಣವನ್ನ ಕಾಣಬೇಕಂತ ತಿಳ್ಕೊಂಡು ಹೋಗಿದ್ದೆ. ಕಲ್ಯಾಣದ ಪ್ರಮುಖರನ್ನ ಕಂಡೆ, ಆಶೀರ್ವಾದ ಪಡ್ಕೊಂಡು ಬಂದೆ. ಕಾರಣ ನೀವು ನನ್ನ ಮದುವೆನ ಮಾಡ್ಬೇಕಂತ ತಿಳ್ಕೊಂಡು ವಿಚಾರ ಮಾಡಿದಾಗ ಆಗಿನ ಸಮಯದೊಳಗ ಮದುವೆಯ ಆಸಕ್ತಿ ಆಶೆ ನನಗೆ ಗೆದ್ದಿಲ್ಲ. ಆದ್ರೆ ನಿಮ್ಮ ಇಚ್ಛಾ ಪ್ರಕಾರವಾಗಿ ಮಗಳನ್ನ ಮದುವೆ ಮಾಡ್ಬೇಕಂತ ತಿಳ್ಕೊಂಡು ಇಚ್ಛೆ ಇತ್ತಂದ ಬಳಿಕ ನಾನು ಮದುವೆ ಆಗ್ಲಿಕ್ಕೆ ಒಪ್ಕೊಂಡಿದ್ದೇನೆ. ನನ್ನ ಪತಿಯಾಗಿ ಸೋಮನಾಥರು ಬರ್ತಾರೆ. ನನ್ನ ಮದುವೆಯ ಜೊತೆಗೆ 555 ಜೋಡಿ ಸಾಮೂಹಿಕ ಕಾರ್ಯಕ್ರಮ ನಡೀತಾವೆ ಅಂತ ತಿಳ್ಕೊಂಡು ತಂದೆ ತಾಯಿಗಳಿಗೆ ಹೇಳಿ ಅದ್ರೆಲ್ಲಾ ವ್ಯವಸ್ಥೆ ಮಾಡಕ್ ಹೇಳಿದ್ದು. ಅದೆಲ್ಲ ವ್ಯವಸ್ಥೆಯನ್ನು ಮಾಡಕ್ ಹೇಳಿದಂತ ಸಮಯದೊಳಗ ಈ ಕಡೆ ಲಗ್ನ ಪತ್ರ ಹಾಕೋದು ಅದೆಲ್ಲ ಬಂಧು ಬಳಗ ಎಲ್ಲ ನಡೀತಾ. ಮನೆ ಬಂಧು ಬಳಗ ಬರಕತ್ತರು. ದಾನಮಾಂಬೆ ಸೋಮನಾಥರು ಜತ್ತ ಸಂಸ್ಥಾನದ ದೊರೆಯಾಗಿರ್ತಕ್ಕಂಥ ಯುಸೋಬನಿಗೆ ಹೋಗಿ ಹೇಳ್ತಾರಂತೆ, ನೋಡಪ್ಪ ಯುಸೋಬ, ಇದು ನಿನ್ನ ರಾಜ್ಯಭಾರ ಅದ. ಆದ್ರೆ ಏನು ಅಂತಂದ್ರ ನಿನ್ನ ಈ ಒಂದು ತಾಣದೊಳಗ ಸಂತ ತೀರ್ಥದೊಳಗ ನಮ್ಮ ಮದುವೆ ಆಗ್ಲಿಕ್ಕತ್ತದೆ. ಕಾರಣ ನಮ್ಮಿಬ್ಬರ ಮದುವೆ ಅಷ್ಟೇ ಅಲ್ಲ, ನಮ್ಮಿಬ್ಬರ ಮದುವೆಯ ಜೊತೆಗೆ 555 ಜೋಡಿ ಮದುವೆಗಳಾಗುತ್ತವೆ. ಸಾವಿರ 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 ಜನಗಳು ಹಾರೈಸುವುದಕ್ಕಾಗಿ ಬರ್ತಾರೆ. ಅದಕ್ಕಿಂತ ಮಿಗಿಲಾಗಿ ಕಲ್ಯಾಣದ ಎಲ್ಲ ಶರಣರು ಕೂಡ ಹಾರೈಸುವುದಕ್ಕಾಗಿ ಬರ್ತಾರೆ. ಕಾರಣ ಮದುವೆ ಆಗುವಂತ ವಧು ವರರಿಗೆ ಎಲ್ಲ ವ್ಯವಸ್ಥೆ ಕೂಡ ನೀನೇ ಮಾಡ್ಬೇಕಂದಾಗ ಯೂಸೋಬ ದೊರೆ ಒಪ್ಕೊಳ್ತಾನೆ. ಮದುಮಕ್ಕಳಿಗೆ ಬಟ್ಟೆ, ಶೀರಿ, ಕಾಲುಂಗುರ, ತಾಳಿ ಇವನ್ನೆಲ್ಲವನ್ನು ಕೂಡ ತಾಯ ವಹಿಸ್ಬೇಕ ನಾನೇ ಕೊಡ್ತೀನಿ ಅಂತ. ಅದಕ್ಕಿಂತ ಮಿಗಿಲಾಗಿ ಬರುವಂತ ಜನಗಳಿಗೆ ಏನೇನು ಬೇಕು ಎಲ್ಲ ವ್ಯವಸ್ಥೆಯನ್ನು ಕೂಡ ನಾನೇ ಮಾಡ್ತೀನಿ ತಿಳ್ಕೊಂಡು ಹೇಳಿದಾಗ ಸರಿ ಅಂತ ತಿಳ್ಕೊಂಡು ಒಪ್ಕೊಂಡಂತ ಸಂದರ್ಭದೊಳಗ ಎಲ್ಲಾ ವ್ಯವಸ್ಥೆನೂ ಕೂಡ ಬಹಳ ವಿಜೃಂಭಣೆಯಿಂದ ನಡೆಸ್ಲಿಕ್ಕತ್ತ. ಯಾವಾಗ ಜತ್ತ ಸಂಸ್ಥಾನದ ದೊರೆ ಎಲ್ಲವನ್ನು ಕೂಡ ಅಬ್ಬೂರಿಯಿಂದ ಮಾಡ್ಲಿಕ್ಕತ್ತಾನೆ. ಆದ್ರೆ ಎರಡು ತೊಂದರೆ ನಡೀತದೆ. ಯಾವಾಗ ಮದುವೆ ವ್ಯವಸ್ಥೆಯನ್ನು ಎಲ್ಲವನ್ನು ಕೂಡ ಮಾಡಬೇಕಾದ್ರೆ ಆ ಒಂದು ಗುಡ್ಡದೊಳಗ ಬರುವಂತ ಜನಗಳಿಗೆ ಹೋಗಕ್ಕೆ ದಾರಿ ಇದ್ದಿದ್ದಿಲ್ಲ. ಸಂತ ತೀರ್ಥದೊಳಗ ಗುಡ್ಡಕ್ಕೆ ಹೋಗ್ಬೇಕಾದ್ರ ಮ್ಯಾಲ ಹೋಗುವಂತ ಬರುವಂತ ಸಾವಿರ ಸಾವಿರ ಜನಗಳಿಗೆ ಹೋಗಕ್ಕೆ ದಾರಿ ಇಲ್ಲ. ಒಂದನೇದ್ದು
ಅವರಿಗೆ ಕುಡಿಯಾಕ ನೀರಿನ ವ್ಯವಸ್ಥೆ ಮಾಡೋದೊಂದು ಕಷ್ಟ ಆಗೈತಿ. ಇವು ಎರಡು ಭಾಳ ತ್ರಾಸ ಆಗೈತಿ. ಎಲ್ಲ ವ್ಯವಸ್ಥೆ ಮಾಡೋಣ ನೋಡಿ, ಎಲ್ಲವನ್ನೂ ಕೂಡ ವ್ಯವಸ್ಥೆ ಮಾಡಿದಂಥ ಸಮಯದೊಳಗೆ ಇವು ಎರಡು ತೊಂದರೆ ಇರಬೇಕಾದ್ರೆ ಬಂದು ದಾನ ಮಂದೆ ಸೋಮನಾಥರಿಗೆ ಹೇಳ್ತಂತೆ, ಯೂಸುಫ ಯಪ್ಪ ತಾಯಿ, ನಿಮ್ಮ ಅಪ್ಪಣೆ ಪ್ರಕಾರವಾಗಿ ನೀವು ಏನು ಹೇಳಿದ್ರೆ ಎಲ್ಲವನ್ನು ಕೂಡ ಮನಮುಟ್ಟಿ ಖುಷಿಯಿಂದ ನಾನು ಎಲ್ಲ ವ್ಯವಸ್ಥೆ ಮಾಡಿದ್ದೇನೆ. ಆದ್ರೆ ಏನು ಅಂತಂದ್ರೆ ನನಗೆ ಎರಡು ತೊಂದರೆ ಆಗದೇವ ಅಂತ ಕೇಳಿ ಧನಮ್ಮ ತಾಯಿ ಹೇಳಿದ. ತಾಳಿ ಬಟ್ಟಿ ಏನು ಬೇಕು ಊಟದ ಗಿಟ್ಟದ ಎಲ್ಲ ವ್ಯವಸ್ಥೆ ಮಾಡೀನಿ. ಆದ್ರೆ ಎರಡು ಏನು ಅಂತಂದ್ರೆ ಬರುವಂತ ಜನಗಳಿಗೆ ಗುಡ್ಡದ ಮೇಲೆ ಬರಕ್ಕೆ ದಾರಿ ಇಲ್ಲ. ಒಂದನೇದ್ದು. ಎರಡನೇದ್ದು ಏನು ಅಂತಂದ್ರೆ ಕುಡಿಯೋ ನೀರಿನ ಒಂದಷ್ಟು ತ್ರಾಸ ಇರ್ತವೆ. ಹೆಂಗ್ ಮಾಡ್ಬೇಕಂದಾಗ ಆ ಒಂದು ಗುಡ್ಡದ ಮೇಲೆ ಹೋಗಿ ಸಂಕತೀರ್ಥ ಗುಡ್ಡದ ಮೇಲೆ ಹೋಗಿ ದಾನಮ್ಮ ತಾಯಿ ತನ್ನ ಹೆಬ್ಬೆರಳನ್ನ ಆ ಒಂದು ಭೂಮಿಗೆ ಸ್ಪರ್ಶ ಮಾಡ್ತಾಳೆ. ಯಾವಾಗ ಹೆಬ್ಬೆರಳನ್ನ ಹಿಂಬಡನ್ನ ಹಿಂಗ ಒತ್ತಾಳೆ, ಹಿಂಗ ಒತ್ತಿದಂತ ಸಮಯದೊಳಗೆ ನೀರು ಚಿಲ್ ಅಂತ ಹೇಳಿ ಚಿಂತೈತೇವ, ಚಿಲ್ ಅಂತ ಹೇಳಿ ನೀರು ಮ್ಯಾಲ ಗುಡ್ಡದಾಗ ನೀರು ಯಾವಾಗ ಬಂತ, ಹೌದು ನಮಂಗ ಸಾಕ ನಮಂಗ ನೀರಿನ ಕೊರತೆ ಆಗದಂಗ ನೀರು ಯಾವಾಗ ಚಿಲ್ ಅಂತ ಚಿಮ್ಮಿದಾಗ ನೀರಿನ ವ್ಯವಸ್ಥೆ ಅನುಕೂಲ ಆಯ್ತ. ಆದ್ರೆ ದಾರಿದೊಂದು ಆಗ್ಬೇಕಲ್ಲ. ದಾರಿದ ಏನ್ ಮಾಡ್ಬೇಕಂದಾಗ ಪತಿಯಾಗುವಂತ ಸೋಮನಾಥರು ತಮ್ಮ ಕೈ ಒಳಗಿರ್ತಕ್ಕಂಥ ಬೆತ್ತವನ್ನ ನಿತ್ಯನೂ ಕೂಡ ಆತನ ಕೈ ಒಳಗಿರ್ತಕ್ಕಂಥ ಬೆತ್ತವನ್ನ ಯಾವಾಗ ಹಿಂಗೊಂದಿಷ್ಟ ಭೂಮಿಗೆ ಮುಟ್ಟಿಸ್ತಾರೆ, ಮುಟ್ಟಿಸಿರುವಂತ ಸಮಯದೊಳಗ ಹಾವಿನ ಆಕಾರದೊಳಗ ದಾರಿ ಗುಡ್ಡದ ತುದಿಯಿಂದ ತೆಳಗ ಮಟ್ಟಲು ಕೂಡ ದಾರಿ ನಿರ್ಮಾಣ ಆಗತ್ತಂತ ಎರಡೂ ಕೂಡ ಇಬ್ರು ನಡೆಸಿಕೊಟ್ರು. ಅಂದು ಆದಂತ ದಾರಿ ಇಂದಿಯೂ ಕೂಡ ಐತಿ, ಅಂದಿನ ನೀರಿನ ಪಾದ ಸ್ಪರ್ಶ ಇಂದಿಯೂ ಕೂಡ ಐತಿ. ಅದಕ್ಕೆ ಸಂಕತೀರ್ಥ ಅಂತ ಹೆಸರು ಬಂತ. ಹೀಗಿರ್ಬೇಕಾದ್ರ ಅವರ ಮದುವೆಗೆ ನೀವು ಯಾರದ ಮದುವೆಗೆ ಹೋರಿ ಆದ್ರೆ ತಮ್ಮಲ್ಲಿ ಒಂದು ವಿನಂತಿ ಏನು ಅಂತಂದ್ರೆ ಮದುವೆ ಹೋಗಿರಿ ಅಂತಂದ್ರ ಅಕ್ಕಿ ಕಾಳು ಹಾಕಲಾರ್ದ ಹಂಗೆ ಬರಕ್ ಹೋಗ್ಬಾರ್ದು. ಇತ್ತಿತ್ಲಾಗ ಒಂದಿಷ್ಟು ಮಂದಿ ಏನ್ ಮಾಡಕತ್ತಾರಂದ್ರ ಅಕ್ಕಿ ಕಾಳು ಹಾಕಾರ ಬಿಟ್ರೆ ಸೀದಾ ಉಂಡು ಬಂದ್ಬಿಡ್ತಾರ. ಮದುವೆ ಬಂದಿ ಅಂತೇಳಿ ಮಕ್ಕ ತೋರಿಸಿ ಬಂದ್ಬಿಡ್ತಾರ. ಆದ್ರೆ ನೆನಪಿರ್ಲಿ, ನೀವು ಮದುವೆಗೆ ಹೋಗಿರಿ ಅಂತಂದ್ರ ನಿಮ್ಮ ಪುಣ್ಯ ಬೇಕು. ಯಾಕಂದ್ರ ನಿಮ್ಮ ಕೈಯ ಒಂದು ಅಕ್ಷತೆಯಿಂದ ಅವ್ರ ಬದುಕು ಉದ್ಧಾರ ಆಗ್ತಿರ್ತದೆ. ಆ ಒಂದು ಅಕ್ಷತೆ ಕಾಳು ಅವರ ಜೀವನವನ್ನ ಸಾಯೋ ತನಕನೂ ಕೂಡ ಒಂದುಗೂಡಿಸುತ್ತೆ. ಈ ನಿಮ್ಮ ಭಾಷೆ ಒಳಗೆ ಹೇಳ್ಬೇಕಂತಂದ್ರ ಈ ಯಾರಾದ್ರೂ ತೀರ್ಕೊಂಡ್ರು ಅಂತಂದ್ರೆ ನೀವೇನಂತೀರಿ? ಯಾರ ಕಡೆಗೆ ಬಂದಾಗ ಹೊಕ್ಕಿರ್ತೀರಿ. ಹೋಗ್ಬೇಕಾದ್ರೆ ಅವ್ರಂತಾರೆ ಸಮಯ ಭಾಳ ಆಗುತ್ತೆ ಬರ್ರಿ, ಮತ್ತೆ ಟೈಮ್ ಆಗುತ್ತೆ ಬರ್ರಿ ಇಲ್ಲೇ ಇನ್ನೊಂದು 2 ಕಿಲೋಮೀಟರ್ ಆಗಿದ್ದೀನಿ, ಇನ್ನೊಂದು 4 ಕಿಲೋಮೀಟರ್ ಆಗಿದ್ದೀನಿ, ಬಂದೆ ಅನ್ನೋದ್ರೊಳಗ ಮಣ್ಣು ಹಾಕಿದ್ರು ಅಂತಂದ್ರೆ ನೀವೇನಂತೀರಿ? ಏನಪ್ಪ ಇಲ್ಲಿಂದ ಅಲ್ಲಿ ಮಟ್ಟ ಹೋಗಿದ್ದೆ, ಆದ್ರೆ ನನ್ನ ಹಣೆ ಬರ ಹೋದ್ರೂ ಕೂಡ ಮಣ್ಣು ಸಿಗಲಿಲ್ಲ, ನನ್ನ ಹಣೆ ಬರಕ್ಕೆ ಅಂತೀರಿ. ಹೌದು ಅನ್ನಂಗಿಲ್ಲ. ಯಾಕೆ ಹೋಗಿದೆ ಅಂದ್ರೆ ಮಣ್ಣು ಹಾಕಿ ಬರಕಬೇಕಾ? ನಿಮ್ಮ ಕೈಯ ಮಣ್ಣಿನಿಂದ ಆ ಆತ್ಮ ಮುಕ್ತಿ ಹೊಂದುತ್ತಿರ್ತದೆ. ಮಣ್ಣು ಹಾಕೇ ಬರ್ಬೇಕಂತ ತಿಳ್ಕೊಂಡು ನಿಮ್ಗೆ ಹೆಂಗೆ ಗೊತ್ತಾಯ್ತಲ್ಲ, ಹಂಗ ಅಕ್ಷತೆನ ಮದುವೆಗೆ ಹೋಗಿರಿ ಅಂತಂದ್ರೆ ಅಕ್ಷತೆಯನ್ನು ಹಾಕಿ ಬರಾಕಬೇಕು. ಉಣ್ಲಿಕ್ಕೂ ಚಿಂತಿಲ್ಲ, ಅಕ್ಷತೆ ಹಾಕಿ ಬರ್ರಿ. ಯಾಕೆ ಜೀವನದೊಳಗೆ ಮನುಷ್ಯನ ಬದುಕಿನೊಳಗ ಏನು ಬಂದರೂ ಕೂಡ, ಎಷ್ಟೇ ಸಂಪತ್ತಿದ್ರು ಕೂಡ, ಎಷ್ಟೇ ಬಡತನ ಇದ್ರೂ ಕೂಡ ಚಿಂತೆ ಮಾಡಬಾರ್ದ. ಭಗವಂತನ ಹೆಸರಿಗೆ ಬದುಕು ಮಾಡ್ತಿರಬೇಕಂತ. ದಾನ ಧರ್ಮವನ್ನು ಮಾಡುವುದು ಕಲ್ಕೋ, ಶ್ರೇಷ್ಠ ಗುರುವಿನ ಪಾದವನ್ನು ಹಿಡುಕೋ, ಬೈರಮಡಿಗೆಯ ಗುರುಮಾಂತನ ನಡಕೋ. ಲಾಗೂಜಿ ಪದದ ಅರ್ಥವನ್ನು ತಿಳುಕೋ. ಮೂರು ದಿನದ ಸಂತೆಯು ತಮ್ಮ, ನೀ ಮಾಡುತ್ತ ಕುಂತಿದಿ ಸುಮ್ಮ. 3 ದಿನದ ಸಂತೆಯು ತಮ್ಮ, ನೀ ಮಾಡುತ್ತ ಕುಂತಿದಿ ಸುಮ್ಮ. ಯಮನು ಕರಿತಾನ ನಿನಗ ಬಮ್ಮ, ಯಮನು ಕರಿತಾನ ನಿನಗ ಬಮ್ಮ. ಏನು ಹೇಳದೆ ನಡಿಬೇಕು ಸುಮ್ಮ, ಯಮನು ಕರಿತಾನ ನಿನಗ ಬಮ್ಮ. ಏನು ಹೇಳದೆ ನೀ ನಡಿಬೇಕು ಸುಮ್ಮ. 3 ದಿನದ ಸಂಸಿಯು
ಉಳಿಸಿ ಇಟ್ಟಿದ್ದೀನಿ ಕೋಟಿ ಕೋಟಿ ರೊಕ್ಕ ಇಟ್ಟರೆ ನಮ್ಮ ಸಾಯುವುದು ಪಕ್ಕ ಸಂಧಿ ಮುಗಿದಾಗ ಕೊಡಬೇಕು ಲೆಕ್ಕ ಸಂಧಿ ಮುಗಿದಾಗ ಕೊಡಬೇಕು ಲೆಕ್ಕ ಲೆಕ್ಕ ಸರಿ ಇದ್ದರೆ ಪುನರ್ಜನ್ಮ ಪಕ್ಕ ಸಂಧಿ ಮುಗಿದಾಗ ಕೊಡಬೇಕು ಲೆಕ್ಕ ಲೆಕ್ಕ ಸರಿ ಇದ್ದರೆ ಪುನರ್ಜನ್ಮ ಪಕ್ಕ 3 ದಿನದ ಸಂತೆಯು ತಮ್ಮ ನೀ ಮಾಡುತ್ತಾ ಕುಂತಿದಿ ಸುಮ್ಮ ಸಾವು ಹೇಳಿ ಕೇಳಿ ಬರುವುದಿಲ್ಲ ತಿಳ್ಕೋ ಸಾವು ಹೇಳಿ ಕೇಳಿ ಬರುವುದಿಲ್ಲ ತಿಳ್ಕೋ ಬರುವ ಮುನ್ನ ಕರ್ಮವೆಲ್ಲ ತಳ್ಕೋ ಸಾವು ಹೇಳಿ ಕೇಳಿ ಬರುವುದಿಲ್ಲ ತಿಳ್ಕೋ ಬರುವ ಮುನ್ನ ಕರ್ಮವೆಲ್ಲ ನೀ ತಳ್ಕೋ ಯಮ ಸುಲಿತಾನ ಕರ್ಮ ನಿನಗ ಅರಿತಿಕೋ ಯಮ ಸುಲಿತಾನ ಕರ್ಮ ನಿನಗ ಅರಿತಿಕೋ ಇನ್ನಾದರೂ ನೀ ಒಳ್ಳೆ ದಾರಿ ಹುಡುಕಿಕೋ ಯಮ ಸುಲಿತಾನ ಕರ್ಮ ನಿನಗ ಅರಿತಿಕೋ ಇನ್ನಾದರೂ ನೀ ಒಳ್ಳೆ ದಾರಿ ಹುಡುಕಿಕೋ 3 ದಿನದ ಸಂತೆಯು ತಮ್ಮ ನೀ ಮಾಡುತ್ತಾ ಕುಂತಿದಿ ಸುಮ್ಮ ಹೆಂಡತಿ ಮಕ್ಕಳು ಯಾರಿಲ್ಲ ಪಕ್ಕ ಎಣೆ ಅಂತಾರ ಅಣಗುತ್ತಾಳ ನಿಮ್ಮಕ್ಕ ಹೆಂಡತಿ ಮಕ್ಕಳೆಲ್ಲ ಯಾರು ನಿನ್ನ ಪಕ್ಕ ಎಣ ಅಂಜುತ್ತಾಳು ನಿನ್ನ ಅಕ್ಕ ಪ್ರಾಣ ಇರುವ ತನಕ ಈ ದೇಹ ಸೊಕ್ಕ ಪ್ರಾಣ ಇರುವ ತನಕ ಈ ದೇಹ ಸೊಕ್ಕ ವಾಸನೆ ಬರುತ್ತಾಗ ಸ್ವಲ್ಪ ಸಮಯಕ್ಕ ಪ್ರಾಣ ಇರುವ ತನಕ ಈ ದೇಹ ಚೊಕ್ಕ ವಾಸನೆ ಬರುತ್ತಾಗ ಸ್ವಲ್ಪ ಸಮಯಕ್ಕ 3 ದಿನದ ಸಂತೆಯು ತಮ್ಮ ನೀ ಮಾಡುತ್ತಾ ಕುಂತಿದಿ ಸುಮ್ಮ ಮಣ್ಣು ಪಾಲಾಗಿ ಹೋಗುವ ಈ ದೇಹದ ಕಣ್ಣು ಮುಚ್ಚುತ್ತಾರ ಒಂದೇ ಒಂದು ಕ್ಷಣಕ ಮಣ್ಣು ಪಾಲಾಗಿ ಹೋಗುವ ಈ ದೇಹದ ಕಣ್ಣು ಮುಚ್ಚುತ್ತಾರೆ ಒಂದೇ ಒಂದು ಕ್ಷಣಕ ಬಣ್ಣ ಬಣ್ಣದ ಬೇಪಾದ ನಿನ್ನ ರತಕ ಬಣ್ಣ ಬಣ್ಣದ ಬೇಪಾದ ನಿನ್ನ ರತಕ ಕಳಿಸಿ ಹೋಳಿಗೆ ಉಳುತ್ತಾರ ಮೋಡ ದಿನಕ ಬಣ್ಣ ಬಣ್ಣದ ಬೇಪಾದ ನಿನ್ನ ರತಕ ಕಳಿಸಿ ಹೋಳಿಗೆ ಉಳುತ್ತಾರ ಮೋಡ ದಿನಕ 3 ದಿನದ ಸಂತೆಯು ತನ್ನ ಮಣ್ಣು ಪಾಲಾಗಿ ಹೋಗುವ ಈ ದೇಹಕ ಕಣ್ಣು ಮುಚ್ಚು ಕಾರ್ಯ ಒಂದು ಕ್ಷಣಕ
ನಿನ್ನ ರಥಕ ಬಣ್ಣ ಬಣ್ಣದ ಪೇಪರ ನಿನ್ನ ರಥಕ ಕಳಿಸಿ ಹೋಳಿಗೆ ಉಣುತ್ತಾರೆ ಮೂರ ದಿನಕ ಬಣ್ಣ ಬಣ್ಣದ ಪೇಪರ ನಿನ್ನ ರಥಕ ಕಳಿಸಿ ಹೋಳಿಗೆ ಉಣುತ್ತಾರೆ ಮೂರ ದಿನಕ ಮೂರ ದಿನದ ಸಂಧಿಯು ತಮ್ಮ ಧರ್ಮವನ್ನು ಮಾಡುವುದು ಕಲ್ಪೋ ಶ್ರೀ ಗುರುವಿನ ಪಾದವನ್ನು ಹಿಡಿದೋ ದಾನ ಧರ್ಮವನ್ನು ಮಾಡುವುದು ಕಲ್ಪೋ ಶ್ರೇಷ್ಠ ಗುರುವಿನ ಪಾದವನ್ನು ಹಿಡಿದೋ ಬೈರ ಮಡಗಿಯ ಗುರು ಮಾತನ ನಡೆದೋ ಬೈರ ಮಡಗಿಯ ಗುರು ಮಾತನ ನಡೆದೋ ರಾಜಿ ಪದದ ಅರ್ಥವನ್ನು ಕೇಳಿಕೋ ಬೈರ ಮಡಗಿಯ ಗುರು ಮಾತನ ನಡೆದೋ ರಾಜಿ ಪದದ ಅರ್ಥವನ್ನು ಕೇಳಿಕೋ ಮೂರು ದಿನದ ಸಂಧಿಯು ತಮ್ಮ ನೀ ಮಾಡುತ್ತ ಕುಂತಿರಿ ಸುಮ್ಮ ಯಮನು ಕರಿತಾನೋ ನಿನಗ ಬಮ್ಮ ಯಮನು ಕರಿತಾನ ನಿನಗ ಬಮ್ಮ ಏನು ಹೇಳದೆ ನೀ ನಡಿಬೇಕು ಸುಮ್ಮ ಯಮನು ಕರಿತಾನ ನಿನಗ ಬಮ್ಮ ಏನು ಹೇಳದೆ ನಡಿಬೇಕು ಸುಮ್ಮ ಮೂರು ದಿನದ ಸಂಧಿಯು ತಮ್ಮ ಮೂರು ದಿನದ ಸಂಧಿಯು ತಮ್ಮ ಮೂರು ದಿನದ ಸಂಧಿಯು ತಮ್ಮ ಭಗವಂತ ಕೈ ಕೊಟ್ಟಿದ್ದ ಅಂದ್ರೆ ಇನ್ನೊಂದು ಸಾರಿ ಜೋರಾಗಿ ಮೂರು ದಿನದ ಸಂತೆಯು ತಮ್ಮ ಒಂದ್ ದಿವಸ ಹೋಗೋದೈತೆ ಅವ್ ಕರೆಯಾಕ್ ಬರ್ತಾನ ಸುಮ್ಮನೆ ಚಿಂತೆ ಮಾಡ್ಕೊಂತ ಕುದುರಕ್ಕಿಂತ ಒಂದು ಮಾತು ನೆನಪಿರ್ಲಿ ತಾಯಿ ಎಷ್ಟೇ ಶ್ರೀಮಂತರೊಳಕ ಮನಿ ಒಳಗ ಕೋಟಿ 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 ರೊಕ್ಕ ಗಳಿಸಿಟ್ಟಿವಿ ಅಂದ್ರು ಕೂಡ ಹೌದು ಅಂತಕ್ಕಂಥ ಕೋಟಿ ಕೋಟಿ ಖರ್ಚು ಮಾಡಿ ದೊಡ್ಡ ಗಾಡಿ ಒಳಗ ಕಾರ್ನೊಳಗ ವಿಮಾನದೊಳಗ ಅಡ್ಡಾಡಿವಂದ್ರು ಕೂಡ ಪ್ರಾಣ ಹೋದ ಬಳಿಕ ನಮಗಾಗಿಯೇ ಒಂದು ಮೋಟಾರ್ ತಯಾರು ಮಾಡ್ತಾರೆ ಅದು ಯಾವ್ದ್ರಿ ಬಿದಿರಿಂದ ಅದ್ರಾಗ ಬರೇ ಬಿದ್ರಲ್ಲ ಬಣ್ಣ ಬಣ್ಣದ ಪೇಪರ್ ಹಚ್ತಾರ ಈ ಬದುಕ ಬಣ್ಣ ಬಣ್ಣದ ಪೇಪರ್ ಇದ್ದಂಗ ಆದ್ರೆ ಒಂದಲ್ಲ ಒಂದ್ ದಿವಸ ಸಾವು ಮಾತ್ರ ಖಚಿತ ಮೂರು ದಿನದ ಬದುಕು ಕಣ್ಣು ತೆರೆಯುವುದೇ ಜನನ ಕಣ್ಣು ಮುಚ್ಚುವುದೇ ಮರಣ ಒಂದ್ ದಿವಸ ಕಣ್ಣು ತೆರೆದೀವಿ ಒಂದ್ ದಿವಸ ಕಣ್ಣು ಮುಚ್ಚುತ್ತೀವಿ ಏನು ಮುಚ್ಚಿ ತೆರೆದ್ರೊಳಗೆ ಏನ್ ನೋಡ್ತೀವಲ್ಲ ಅದ ಜೀವನ ಅದೇ ಪ್ರಪಂಚ ಅದ ಬದುಕು ಅಂತ ಕರೀತಾರೆ ಕಾರಣ ಇರುವಷ್ಟು ದಿವಸ ಬದುಕಿರುವಷ್ಟು ದಿವಸ ದಾನ ಧರ್ಮ ಪರೋಪಕಾರವನ್ನು ಮಾಡುವುದನ್ನ ಕಲ್ಕೊಳ್ಬೇಕಂತೆ ಆಶ್ಚರ್ಯ ಏನು ಅಂತಂದ್ರೆ ಜತ್ತ ಸಂಸ್ಥಾನದ ದೊರೆ ಯೂಸುಫ ಎಲ್ಲ ವ್ಯವಸ್ಥೆ ಮಾಡ್ತಾನೆ ಕಾರಣ 555 ಸಾಮೂಹಿಕ ಮದುವೆ ಆಗ್ಬೇಕಾದ್ರೆ ನೆನಪಿರ್ಲಿ ತಾಯಿ ನಿಮ್ಮ ಹಣಿಮ್ಯಾಗ ಕುಂಕುಮ ಕೊಟ್ಟಾರ ಮೂಗಿನಲ್ಲಿ ಮೂತಿ ಕೊಟ್ಟಾರ ಮುಡಿಯೊಳಗ ಹೂ ಕೊಟ್ಟಾರ ಹಸಿರು ಬಳಿ ಕೊಟ್ಟಾರ ಹಸಿರು ಶೇರಿ ಕೊಟ್ಟಾರ ಕಾಲೊಳಗ ಕಾಲುಂಗರ ಕೊಟ್ಟಾರ ಇವನ್ನ ಎದಕ್ಕೆ ಕೊಟ್ಟಾರ ಮದುವೆ ಆಗೋದಕ್ಕಿಂತ ಪೂರ್ವದೊಳಗ ನಿಮಗೆಲ್ಲರಿಗೂ ಕೂಡ ಅರ್ಶನ ಹಚ್ಚತ್ತಾರ ನೋಡ್ಬೇಕಬ್ಬ ಅವಾಗ ಮದುಮಕ್ಕಳಿಗೆ ಅರ್ಶನ ಹಚ್ತಿದ್ದಾರೆ ಈಗ ಹಂಗಲ್ಲ ಏನ ಹಚ್ಚಕ್ ಹೋಗಿರ್ತಾರಲ್ಲ ಅವ್ರಿಗೆ ಎಷ್ಟು ಹಚ್ಚಿತ್ತಂದ್ರೆ ಇವ್ರೇ ಹಚ್ಚಬೇಕು ಇವ್ರ ಓಡಾಡಕತ್ತ ಎಲ್ಲಿಂದ ಹುಡ್ಕೊಂಡು ಹಚ್ತಾರ ಅರಿಶಿನ ಯಾಕೆ ಹಚ್ಚುತ್ತೇನೆ ಅರಿಶಿಣವನ್ನು ಹಚ್ಚುವಂತ ಉದ್ದೇಶ ಏನು ಅಕ್ಷತೆಯನ್ನು ಹಾಕುವಂತ ಉದ್ದೇಶ ಏನು ಈ ಎಲ್ಲವನ್ನು ಕೂಡ ಮದುವೆ ಆಗಿನ ಮುಂಚೆಕ ಮನೆಯೊಳಗಿರ್ತಕ್ಕಂಥ ವಧು ವರ ಆತ ಏನಾಗಿರ್ತಾನ ಸುರಿಗೆ ನೀರು ಹಾಕಿದ ಮ್ಯಾಗ ಏನ್ ಅಂತಾರ ಇದನ್ನೆಲ್ಲವನ್ನು ಕೂಡ ನಮ್ಮ ಹಿಂದಿನ ಹಿರಿಯರು ಹಾಕಿಕೊಂಡು ಬಂದಿರತಕ್ಕಂಥ ಪದ್ಧತಿ ಏನೈತೆ ಅನ್ನುವಂಥದ್ದನ್ನ ನಾಳಿನ ದಿವಸ ನಾವು ನೀವು ಕೂಡ ತಿಳ್ಕೊಂಡು ಅಂತಕ್ಕಂಥ ಮಾತನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛಪಡ್ತಾ ಸುಂದರ ಸಮಾಜವೆಂಬ ಸುಂದರ ಸಮಾಜವೆಂಬ ಮಂತ್ರ ಪಠಿಸಿಕೋ ಜ್ಯೋತಿಗಳ
ಯಾರುವಿಲ್ಲವಯ್ಯ ಕೂಡಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ಅದು ನಿಮ್ಮ ಧರ್ಮವಯ್ಯ ನಿಮ್ಮ ಧರ್ಮವಯ್ಯ ಜಯ ಮಂಗಲಂ ಜಯ ನಮಃ ಪರಾಪರೇ ಶಿವ ಹರ ಹರ ಮಹಾದೇವ ಹಾನಗಲ ಗುರುಕುಮಾರೇಶ್ವರ ಮಹಾರಾಜ ಕಿ ಕೆಂಪಯ್ಯ ಸ್ವಾಮಿ ಮಹಾರಾಜ ಕಿ ಜಗಜ್ಯೋತಿ ಬಸವೇಶ್ವರ ಮಹಾರಾಜ ಕಿ ಪ್ರಭು ಪುಟ್ಟರಾಜೇಶ್ವರ ಮಹಾರಾಜ ಕಿ ಜಯ ಮಂಗಲಂ ಜಯ ನಮಃ ಪರಾಪರೇ ಶಿವ ಹರ ಹರ ಮಹಾದೇವ. ಎಲ್ಲರೂ ಶಾಂತ ರೀತಿಯಿಂದ ಪ್ರಸಾದ ತೆಗೆದುಕೊಂಡು ಹೋಗಬೇಕು.